ಸನ್ಮಾನ್ಯ ಮಹನೀಯರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಸಿಟಿ ಸೌತ್ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ PL ಧರ್ಮ, SDM ವಿದ್ಯಾಸಂಸ್ಥೆ ಉಜಿರೆ ಇದರ CEO ಶ್ರೀ ಪೂರಣ್ ವರ್ಮಾ, ದಲಿತ ಉದ್ಯಮಿದಾರರ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ CG ಶ್ರೀನಿವಾಸ್, ಸಾಮರಸ್ಯ ಬೆಂಗಳೂರು ಇದರ ಶ್ರೀ ವಾದಿರಾಜ್, SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಮೋಹನಾಂಗಯ್ಯ ಸ್ವಾಮಿ, ಈ ಎಲ್ಲ ಮಾನ್ಯರನ್ನು ವಿನಮ್ರವಾಗಿ ವೇದಿಕೆಗೆ ಆಗಮಿಸಿ ತಮ್ಮ ಆಸನಗಳನ್ನು ಸ್ವೀಕರಿಸಲು ಕೋರುತ್ತಿದ್ದೇನೆ. I am Disha C. Shetty, and it is both a privilege and a responsibility to serve as a master of ceremonies for the significant gathering. Welcome to Prerana Bolpu 2026, a confluence of vision, enterprise, and transformative possibility. As Alvin Toffler once observed, the illiterate of the 21st century will not be those who cannot read and write, but those who cannot learn, unlearn, and relearn. In every region, progress begins when leadership chooses to invest not merely in infrastructure but in intellect, not merely in policies but in people. Bolpu, a dawn of opportunities, launched in July 2025 under the leadership of Honorable MP Captain Brijesh Chauta, reflects precisely that kind of forward-thinking governance, where entrepreneurship is not treated as just a slogan, but as structured pathway. At a time when many speak about transformation, it is reassuring for a region to witness initiatives that quietly build ecosystems, patiently, methodically, and with measurable intent. ಬೊಲ್ಪು ಯೋಜನೆಯ ಸ್ಪಷ್ಟ ಗುರಿ 2029ರೊಳಗೆ ಮಂಗಳೂರಿನ ಕನಿಷ್ಠ 50 ಯಶಸ್ವಿ ಉದ್ಯಮಗಳನ್ನು ರೂಪಿಸಿ ಅವುಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಲು ಸಿದ್ಧಗೊಳಿಸುವುದು, ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಆರ್ಥಿಕ, ಕಾನೂನು ಹಾಗೂ ಮಾರ್ಗದರ್ಶನದ ಬೆಂಬಲ ನೀಡಿ ಮಂಗಳೂರನ್ನು ಪ್ರಮುಖ ಸ್ಮಾರ್ಟ್ ಸಿಟಿ ಹಾಗೂ ಸ್ಟಾರ್ಟಪ್ ಕೇಂದ್ರದ ರೂಪಿಸಿಕೊಂಡು ಇದು ಇದರ ದೀರ್ಘದೃಷ್ಟಿ. ಇಂತಹ ದೀರ್ಘದೃಷ್ಟಿಯ ನಾಯಕತ್ವ ಅಡಿಯಲ್ಲಿ ಯುವಕರಿಗೆ ಕನಸು ಕಾಣುವ ಧೈರ್ಯ ಮಾತ್ರವಲ್ಲ, ಅದನ್ನು ಸಾಧಿಸುವ ವ್ಯವಸ್ಥೆಯೂ ದೊರೆಯುತ್ತಿದೆ. ವಿದ್ಯಾರ್ಥಿಗಳೇ, ಇದು ಕೇವಲ ಪ್ರೇರಣೆಯ ವೇದಿಕೆಯಲ್ಲ, ಇದು ಪರಿವರ್ತನೆಯ ಆರಂಭ. And before we proceed into the deliberation of the day, it is only fitting that I center ourselves with humility and clarity. To invoke divine grace upon this initiative, I request Kriti from Sharada Vidyalaya to kindly come forward. Vakratunda Mahakaya Koti Surya Samaprabha Nirvignam Kuru me Deva Sarvakaryeshu Sarvada Sarvakaryeshu Sarvada ಆನೆಯ ಮೊಗದೋನೆ ಪಾರ್ವತಿ ತನಯನೆ ಪಾಲಿಸು ನಮ್ಮೆಲ್ಲರ ಗಣನಾಥ. ಆನೆಯ ಮೊಗದೋನೆ ಪಾರ್ವತಿ ತನಯನೆ ಪಾಲಿಸು ನಮ್ಮೆಲ್ಲರ. ನಿನ್ನಯ ಸೇವೆಯ ಮಾಡುತ್ತ ನಾನು, ನಿನ್ನಯ ಸೇವೆಯ ಮಾಡುತ್ತ ನಾನು ನನ್ನನ್ನೇ ಮರೆತಿರುವೆ.
ಮಾಡುತ್ತ ಜನರ ಒಡೆಯ ನೇ ಆನೆಯ ಮುಗದೋನೆ ಪಾರ್ವತಿ ತನಯನೆ ಪಾಲಿಸು ನಮ್ಮೆಲ್ಲರ ಗಣನಾಥ ಪಾಲಿಸು ನಮ್ಮೆಲ್ಲರ. ಈ ಕಾರ್ಯಕ್ರಮದ ಅಧಿಕೃತ ಸ್ವಾಗತ ಭಾಷಣಕ್ಕಾಗಿ ಶ್ರೀ ಶಿವಪ್ರಸಾದ್ ಕೊಕ್ಕಡ, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಬುಲ್ಪು ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಪ್ರೇರಣಾ 2026 ಕಾರ್ಯಕ್ರಮ. ವೇದಿಕೆಯ ಮೇಲೆ ಆಸೀನರಾಗಿರ್ತಂತಹ ಎಲ್ಲ ಅತಿಥಿವರ್ಯರೇ, ಗಣ್ಯರೇ, ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಯುವ ಸ್ನೇಹಿತರೆ, ಉದ್ಯಮಶೀಲತೆ ಎನ್ನುವಂಥದ್ದು ಕೇವಲ ವ್ಯವಹಾರವಲ್ಲ, ಅದು ಕನಸುಗಳನ್ನು ಸಾಕಾರಗೊಳಿಸುವಂಥ ಒಂದು ಧೈರ್ಯ. ಪ್ರೇರಣಾ 2026 ಈ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಮಾರ್ಗದರ್ಶನ, ಆತ್ಮವಿಶ್ವಾಸ ಮತ್ತು ಅವಕಾಶಗಳನ್ನು ಒದಗಿಸುವ ಉದ್ದೇಶ ಯುವಕರಲ್ಲಿ ಹೊಸ ಚಿಂತನೆ ಮೂಡಿಸುವುದು. ಬಂಧುಗಳೇ, SC/ST ಯುವ ಉದ್ಯಮಶೀಲರ ಸ್ವಉದ್ಯೋಗ ಆಕಾಂಕ್ಷಿಗಳ ಸಬಲೀಕರಣ ದೃಷ್ಟಿಯಲ್ಲಿ ನಡೆಯುತ್ತಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಆಗಮಿಸಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಯಾಗಿದ್ದು ಅಲ್ಲಿಯೇ ಪ್ರಾಧ್ಯಾಪಕ ಹುದ್ದೆಗೆ ಏರಿ ತದನಂತರ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಯ ಮಾನ್ಯ ಉಪಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ PL ಧರ್ಮ ಅವರನ್ನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಹರೀಶ್ ರವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಳ್ಳೆಯ ಆಡಳಿತವನ್ನು ನೀಡುತ್ತಿರುವಂತಹ, ಅಭಿವೃದ್ಧಿಗೊಳಿಸುತ್ತಾ ಕಾರ್ಯಕರ್ತರ ಹಾಗೂ ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿರುವಂತಹ ಶ್ರೀಯುತ D ವೇದವ್ಯಾಸ್ ಕಾಮತ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವಸಂತಿ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಪ್ರೇರಣಾ ಈ ಕಾರ್ಯಕ್ರಮವು SC/ST ಯುವ ಉದ್ಯಮಶೀಲರಿಗೆ ಪ್ರೇರಣೆ ಆಗಬೇಕು ಎನ್ನುವ ಮಹತ್ತರ ಉದ್ದೇಶವನ್ನು ಇಟ್ಟಿರುವ ನಮ್ಮ ನೆಚ್ಚಿನ ಸಂಸದರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ದೇಶದ ಗಡಿಯನ್ನು ಕಾಯುವ ಪುಣ್ಯದ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಪ್ರೇರಣೆ ನೀಡುವುದು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾಗಿ, ನಮ್ಮ ಸಮರ್ಥ ನಾಯಕರಾಗಿ ನಮ್ಮ ಜಿಲ್ಲೆಗೆ ಕೇಂದ್ರದಿಂದ ಬರುವಂತಹ ಎಲ್ಲ ಯೋಜನೆಗಳನ್ನು, ಅದು ರೈಲ್ವೆ ಇರ್ಬೋದು ಅಥವಾ ವಿಮಾನ ಸಂಪರ್ಕಗಳಿರ್ಬೋದು, ಹೆಚ್ಚಿನ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತಂದಂತಹ ಅಭಿವೃದ್ಧಿಯ ನೇತಾರ, ಕಾರ್ಯಕರ್ತರ ಹಾಗೂ ಪ್ರೀತಿಯ ಮಾನ್ಯ ಸಂಸದರಾದಂಥ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ MB ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಪೀಠವನ್ನು ಅಲಂಕರಿಸಿದಂತಹ ಶ್ರೀಯುತ ಪೂರಣ್ ವರ್ಮ ಅವರವರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆಗಳು ಉಜಿರೆ ಇದರ CEO ಹಾಗೂ ರೋಟರಿಯ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾರಾಯಣ ಸ್ವಾಮಿ ಅವರು. ಇನ್ನೋರ್ವರು ಮುಖ್ಯ ಅತಿಥಿ ದೂರದ ಬೆಂಗಳೂರಿನಿಂದ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಶ್ರೀಯುತ CG ಶ್ರೀನಿವಾಸನ್ರವರು ದಲಿತ ಉದ್ದಿಮೆದಾರರ ಸಂಘ ಇದರ ಕಾರ್ಯಾಧ್ಯಕ್ಷರಾಗಿ ರಾಜ್ಯದ ಅನೇಕ ಮಂದಿ ದಲಿತ ಉದ್ದಿಮೆದಾರರಿಗೆ ಮಾರ್ಗದರ್ಶನ ಪ್ರೋತ್ಸಾಹವನ್ನು ಮಾಡಿದ್ದಾರೆ.
ಇವರಿಗೂ ಕೂಡ ಆತ್ಮೀಯವಾದಂತಹ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಮಲ್ಲಿಕಾ ಶಿವಪ್ರಸಾದ್ರವರು ಅವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೇಗ ಇನ್ನೋರ್ವರು ಮುಖ್ಯ ಅತಿಥಿ ಶ್ರೀಯುತ ವಾದಿರಾಜ್ರವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. ತನ್ನ ಜೀವನವನ್ನು ಪೂರ್ತಿ ಸಮಾಜದ ಸೇವೆಗಾಗಿ ಮುಡಿಪಾಗಿಟ್ಟು ಸಾಮರಸ್ಯ ವೇದಿಕೆಯ ಮೂಲಕ SC/ST ಸಮುದಾಯವನ್ನು ಮೇಲೆತ್ತುವ ಪ್ರಯತ್ನವನ್ನು ಮಾಡುತ್ತಾ ಮಾತ್ರವಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೆಯೇ ಈ ಭಾಗದಲ್ಲಿ ದಲಿತ ಉದ್ಧಾರಕ್ಕಾಗಿ ಶ್ರಮವಹಿಸಿದಂಥ ಶ್ರೀಯುತ ಕುದ್ಮುಲ್ ರಂಗರಾವ್ರವರ ಜೀವನ ಯಾತ್ರೆಯನ್ನು ಇಂದಿನ ಜನರಿಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀಯುತ ವಾದಿರಾಜ್ರವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಿನಯ್ ನೇತ್ರರವರು ಹೂವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ಮೋಹನಾಂಗಯ್ಯ ಸ್ವಾಮಿಯವರು ಕಳೆದ ಸುಮಾರು 30 ವರ್ಷಗಳಿಂದ SC/ST ಹಾಗೂ ಇತರ ಸಮುದಾಯದ ಜನರಿಗೆ ಸ್ವ-ಉದ್ಯೋಗ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ, ಮಾರ್ಗದರ್ಶನ, ತರಬೇತಿಗಳನ್ನು ನೀಡುವಂಥ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಸಾಂಗವಾಗಿ ಬರಬೇಕಾದರೆ ಸುಮಾರು ತಿಂಗಳುಗಳಿಂದ ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಪ್ರೇರಣೆಯಿಂದ ಸ್ವ-ಉದ್ಯೋಗ ಮಾಡಿದಂತಹ ಅನೇಕ ಮಂದಿ ನಮ್ಮ ಮಧ್ಯೆ ಇದ್ದಾರೆ. ಇವರಿಗೆ ಕೂಡ ಶ್ರೀಯುತ ಮೋಹನಾಂಗಯ್ಯ ಸ್ವಾಮಿಯವರಿಗೆ ಕೂಡ ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀ ಅಣ್ಣಿ ಎಳ್ತಿಮಾರವರು ಬಂದು ಹೂಗುಚ್ಛವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಲವು ನಿಗಮಗಳ ಅಧಿಕಾರಿಗಳು ಬಂದಿದ್ದೀರಿ ಹಾಗೂ ಬ್ಯಾಂಕ್ನ ಅಧಿಕಾರಿಗಳು ಬಂದಿದ್ದೀರಿ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹೊಸ ಮುಖಗಳು, ಹೊಸ ಕನಸುಗಳು, ಹೊಸ ಪ್ರಯತ್ನಗಳು, ಹೊಸ ಅವಕಾಶಗಳು ಆರಂಭವಾಗಲಿ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ಪ್ರಯತ್ನ, ಪ್ರತಿಭೆ, ಸೃಜನಶೀಲತೆ, ಸ್ವ-ಉದ್ಯೋಗ ಮಾಡುವಲ್ಲಿ ಆದಿಯಾಗಲಿ. ಇಂದು ನೀವು ಇಲ್ಲಿ ಕಲಿಯುವಂತಹ ಪ್ರತಿ ಕ್ಷಣವೂ ನಿಮ್ಮ ಯಶಸ್ಸಿಗೆ ದಾರಿಯಾಗಲಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುತ್ತಂಥ ಎಲ್ಲ ಆತ್ಮೀಯರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಾವು ಇಲ್ಲಿ ಏಕೆ ಸೇರಿದ್ದೇವೆ? ಈ ವೇದಿಕೆಯ ಆಶಯವೇನು? ಇಂದಿನ ದಿನದ ಸಮಗ್ರ ರೂಪರೇಖೆ ಏನು? ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ದೃಷ್ಟಿಕೋನವನ್ನು ನೀಡಲು, ಇಂದಿನ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನೀಡಲು ಶ್ರೀ ಮೋಹನಾಂಗಯ್ಯ ಸ್ವಾಮಿ, ಅಧ್ಯಕ್ಷರು SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮಂಗಳೂರು, ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮತ್ತು ಬುಲ್ಪು ಮಂಗಳೂರು ಸಂಸ್ಥೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಸಹಕಾರದಲ್ಲಿ ಆಯೋಜನೆಗೊಂಡಿರುವ ಸಮಾವೇಶದ ಉದ್ಘಾಟನೆಗೆ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಪತಿಗಳು, ನನ್ನ ಆತ್ಮೀಯರಾದ PL ಧರ್ಮರವರೇ, ನೀವು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಈ ಸಮಾವೇಶದ ರೂವಾರಿಗಳು ನಮ್ಮೆಲ್ಲ ಪ್ರೀತಿಯ ಗೌರವಾನ್ವಿತ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಪ್ರೋತ್ಸಾಹ ಮಾರ್ಗದರ್ಶನ ಈ ಒಂದು ಕಾರ್ಯಕ್ರಮ ರೂಪುಗೊಳ್ಳಲು ಸಾಧ್ಯವಾಯಿತು. ಇದು ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಸ್ಫೂರ್ತಿಯ ವಿಚಾರವಾಗಿದೆ. ಹೀಗೆ ನಿಮ್ಮ ಸಹಕಾರ ಮಾರ್ಗದರ್ಶನ ಇರಲಿ ಎಂದು ಆಶಿಸುತ್ತೇನೆ. ನಮ್ಮ ಸ್ಥಳೀಯ ಶಾಸಕರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವೇದವ್ಯಾಸ್ ಕಾಮತ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದಿದ್ದಾರೆ. ಇವರು ಸದಾ ಯಾವಾಗಾದರೂ ಮನೆಗೆ ಹೋದಾಗ SC/STಗಳ ವಿಚಾರದಲ್ಲಿ ಮಾತಾಡ್ತಾನೆ ಇರ್ತಾರೆ. ಯಾಕೆಂದರೆ ಈ ಶಾಸಕರ ಒಂದು ಕರ್ತವ್ಯ ಪ್ರಜ್ಞೆ ಅವರ ಈ ಚಟುವಟಿಕೆಯಲ್ಲಿ ಕಾಣ್ತಾ ಇದೆ. ಅವರು ಕೂಡ ಈ ವೇದಿಕೆಯಲ್ಲಿ ಇರುವುದು ನಮಗೆ ಹೆಮ್ಮೆಯ ಸಂಗತಿ. ಅದೇ ಥರ SGM ವಿದ್ಯಾಸಂಸ್ಥೆಯ ಗೌರವಾನ್ವಿತ CEO ಪೂರನ್ ವರ್ಮಾ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ನನ್ನ ಆತ್ಮೀಯರು ದಲಿತ ಉದ್ದಿಮೆದಾರ ಸಂಘದ ಕಾರ್ಯಾಧ್ಯಕ್ಷರಾದ CG ಶ್ರೀನಿವಾಸನ್,
ನಿನ್ನೆ ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸಿದ್ದಾರೆ. ಅವರು ನಮ್ಮ ಈ ಸಮಾವೇಶದಲ್ಲಿರುವುದು ತುಂಬ ಸಂತೋಷ ಸಂಗತಿ. ಅವರು ದಲಿತರು ಕೈಗಾರಿಕೋದ್ಯಮಿಗಳಾಗಬೇಕೆಂಬ ಕನಸು ಕಾಣುತ್ತಿರುವವರು. ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿರುವುದು ತುಂಬ ಸಂತೋಷ ಸಂಗತಿ. ಸಾಮರಸ್ಯ ಬೆಂಗಳೂರು ಇದರ ಮುಖ್ಯಸ್ಥರು ಆತ್ಮೀಯರಾದ ವಾದಿರಾಜ್ ಸರ್ ಈ ಕಾರ್ಯಕ್ರಮಕ್ಕೆ ನಿಜವಾದ ಒಂದು ಅಡಿಗಲ್ಲು. ಇವರ ಉಪಸ್ಥಿತಿಯಲ್ಲಿ ಉದ್ಯಮಶೀಲದ ಜಾಗೃತ ಸಮಾವೇಶ ಜರುಗುತ್ತಿರುವುದು ಒಂದು ಹೊಸ ಅಧ್ಯಾಯ ಬರೆದಂತೆ ಭಾವಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ರಮ್ಯ ಎಜುಕೇಷನ್ ಎಂಟರ್ಪ್ರೈಸ್ ಬೆಂಗಳೂರು ಫೌಂಡರ್ ಮತ್ತು CEO ಆಗಿರುವ ಶಿವಪ್ರಸಾದ್ ಕೆ ಸರ್ ನಮ್ಮ ಮುಂದಿದ್ದಾರೆ. ಅವರನ್ನು ಈ ಸಂದರ್ಭ ಗೌರವಿಸ್ತೇನೆ. ಹಾಗೆ ನೇಷನಲ್ SC ಹಬ್ಬು ಸುಜಾತ ಮೇಡಮ್ ಮತ್ತು ಗೀತಾ ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ತುಂಬ ಸಲ ಫೋನ್ ಮಾಡಿದರು. ಯಾಕೆಂದರೆ ಯಾವುದೇ ಒಂದು ಬ್ಯಾಂಕ್ ಸಾಲಕ್ಕೆ ಇಲ್ಲಿಂದ ನಾನು ಶಿಫಾರಸು ಪತ್ರ ಕೊಟ್ಟಾಗ ಅವರು ತಕ್ಷಣ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗುವ ಒಂದು ಮನಸ್ಥಿತಿ ಉಳ್ಳವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರೋದು ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕವಿತಾ ಶೆಟ್ಟಿ ಅವರು ಕೂಡ ಈ ಉಪಸ್ಥಿತರಿದ್ದಾರೆ. ಅದೇ ಥರ ಭಾಳಷ್ಟು ಅಧಿಕಾರಿಗಳು ನಮ್ಮ ಜಿಲ್ಲಾ ಕೈಗಾರಿಕೆದ JD ಅವರು ಗೋಕುಲ್ದಾಸ್ ನಾಯ್ಕ್, ಅಂಬೇಡ್ಕರ್ ನಿಗಮದ ಮತ್ತು IT ವಿಭಾಗದ ತುಂಬ ಅಧಿಕಾರಿಗಳು ಇಲ್ಲಿ ಉಪಸ್ಥಿತ. ಎಲ್ಲರನ್ನು ಸ್ಮರಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SDM ಕಾಲೇಜ್ ಸಭಾಂಗಣ ಸೇರಿರುವ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಮತ್ತು ಯುವಜನರು ಈ ಒಂದು ಉದ್ದಿಮೆದಾರರು ಒಂದೇ ವೇದಿಕೆಯಲ್ಲಿ ಸೇರಿರುವ ನಿಜಕ್ಕೂ ಅವಿಸ್ಮರಣೀಯ ಕ್ಷಣ ಇದು. ಒಂದು ರಾಷ್ಟ್ರದ ಹಾಗೂ ಒಂದು ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಉದ್ಯಮಶೀಲತೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಬಲ್ಲದು. ಆದರೆ ಉದ್ಯಮಶೀಲತಾ ಚಟುವಟಿಕೆಯಿಂದ ಬಹುದೂರ ಉಳಿದುಕೊಂಡಿರುವ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಜನರಲ್ಲಿ ಉದ್ಯಮಶೀಲತೆ ಅರಿವು ಮೂಡಿಸುವುದು ಮತ್ತು ಜಾಗೃತಿ ಪ್ರೇರಣೆ ಮೂಡಿಸಬೇಕಾಗುವ ನಮ್ಮ ಆದ್ಯ ಕರ್ತವ್ಯ ಹೊಂದಿ ಅಂತ ಭಾವಿಸಿದ್ದೇವೆ. ಇಂಥ ಸಮಾವೇಶಗಳು ಕೇವಲ ಕಾರ್ಯಕ್ರಮಗಳಲ್ಲ, ಇವು ಇತಿಹಾಸದಲ್ಲಿ ಹೆಗ್ಗುರುತಾಗಿ ಉಳಿಯುವ ಚಳವಳಿಗಳ ಆರಂಭದ ಬಿಂದುಗಳು. ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಯುವತಿಯರ ಕನಸು, ಮತ್ತೊಬ್ಬರ ಆಲೋಚನೆ, ಇನ್ನೊಬ್ಬರ ಧೈರ್ಯ, ಮತ್ತೊಬ್ಬರ ಕೌಶಲ್ಯ ಇವುಗಳ ಸಮಾಗಮವೇ ಉದ್ಯಮಶೀಲತೆಯ ಬಲ. ಇಂದು ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರಲ್ಲೂ ಒಂದು ವಿಭಿನ್ನ ಸಾಮರ್ಥ್ಯ, ಆಂತರಿಕ ಶಕ್ತಿ ಅಡಗಿದೆ. ಇದನ್ನೇ ಜಾಗೃತಗೊಳಿಸುವ ಉದ್ದೇಶ ಉದ್ಯಮಶೀಲತಾ ಜಾಗೃತ ಕಾರ್ಯಕ್ರಮದ ಸದುದ್ದೇಶ. ನೀವೆಲ್ಲ ಉದ್ಯೋಗ ಹುಡುಕುವವರಾಗಿರದೆ ಉದ್ಯೋಗ ಸೃಷ್ಟಿಸಂತರಾಗಬೇಕೆಂಬುದು ನಮ್ಮ ಆಶಯ. ಈ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ. ಇದಕ್ಕೆ ಶಕ್ತಿ ತುಂಬಿದ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಕನಸುಗಾರ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ಇನ್ನೋರ್ವ ದಲಿತರ ಅಭಿವೃದ್ಧಿಯ ಕನಸುಗಾರ ನನ್ನ ಆತ್ಮೀಯರಾದ ವಾದಿರಾಜ್ ಸರ್ ಈ ಕಾರ್ಯಕ್ರಮಕ್ಕೆ ಅಡಿಗಲ್ಲು ಹಾಕಿದರೂ ಅವರು ಇನ್ನೂ ಕೆಲವು ಕೆಲಸಗಳನ್ನು ಮಾಡುವಾಗ ಚಿಂತನೆ ನಡೆಸುತ್ತಿದ್ದಾರೆ. ಅವರೊಂದಿಗೆ ನಾವು ಕೈ ಜೋಡಿಸಿದ್ದು ನಾವು ಕೂಡ ಧನ್ಯವಂತರು ಅಂತ ಭಾವಿಸ್ತೇನೆ. ಎಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ದಾರಿದೀಪದ ಮಾತುಗಳು ಇಂದಿನ ದಿನದ ಆಶಯವನ್ನು ನಮಗೆಲ್ಲರಿಗೂ ಮತ್ತಷ್ಟು ಸ್ಪಷ್ಟೀಕರಿಸಿದೆ. As we move towards the formal inauguration of the day's workshop, it is time to invoke the timeless Bharatiya tradition that symbolizes knowledge, clarity, and enlightenment. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं. It is my privilege to invite Professor P.L. Dharma, Honorable Vice Chancellor of Mangalore University, an accomplished academician with over 3 decades of distinguished service. Professor Dharma has contributed immensely to higher education as a teacher, researcher, administrator, and institutional reformer. ಅವೆಲ್ಲ ಸಂತೋಷವಾಗಿ ಶಾಂತಿಯುತವಾಗಿ ಬದುಕಲಿಕ್ಕೆ ಇನ್ನುಳಿದ ಎಲ್ಲ ನಮ್ಮ ದೇಶಭಕ್ತ ಸೈನಿಕರ ಜೊತೆ ಕೆಲಸ ಮಾಡಿ ಮತ್ತೊಂದು ರೂಪದ ದೇಶ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರಿಗೆ ಮೊದಲು ನಾನು ನನ್ನ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಕಿರಿಯ ಮಿತ್ರರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ,
ಎಲ್ಲರೂ ಮಾತಾಡಲಿಕ್ಕಿದೆ, ಹಾಗಾಗಿ ಪ್ರತಿಯೊಬ್ಬರ ಹೆಸರನ್ನು ಹೇಳೋದಿಲ್ಲ ನಾನು. ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ತಮಗೆಲ್ಲರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸಣ್ಣ ಕಥೆಯ ಮುಖಾಂತರ ನಾನು ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ನಾವೆಲ್ಲ ಚರಿತ್ರೆ ಓದುವ ವಿದ್ಯಾರ್ಥಿಗಳು. ಚರಿತ್ರೆಯಲ್ಲಿ ನನಗೆ ಇವತ್ತಿಗೂ ಕೂಡ ತುಂಬ ಅಚ್ಚುಮೆಚ್ಚಾದಂಥ ಒಂದು ಕಾಂಪೊನೆಂಟ್ ಯಾವುದು ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಸುಮಾರು 30 ವರ್ಷಗಳ ಕಾಲ ಪಾಠ ಮಾಡಿ ಇವತ್ತಿಗೂ ಕೂಡ ಅದನ್ನು ಓದಬೇಕು, ಹೊಸತನವನ್ನು ಕಾಣಬೇಕು ಅಂತ ಹೇಳ್ತಾ ಹಂಬಲ ನನಗೆ ಇವಾಗಲೂ ಇದೆ. ಹಾಗಾಗಿ ಇಂಥ ಸಂದರ್ಭಗಳಿಗೆ ಬಂದಾಗ ಕೌಟಿಲ್ಯ ಇಡೀ ಜನಸಮುದಾಯಕ್ಕೆ ತನ್ನ ಸಂದರ್ಭದಲ್ಲಿ ಹೇಳಿಕೊಟ್ಟಂಥ ಕೆಲವು ಮಾತುಗಳು ಕಿವಿಗಳಲ್ಲಿ ಇವತ್ತು ಹಾಗೇ ಅದು ಧ್ವನಿಸ್ತಾ ಇರೋದ್ರಿಂದ ಆ ಕಥೆಯನ್ನು ನಿಮ್ಮ ಜೊತೆಗೆ, ಕಥೆ ಅಲ್ಲ ಅದು ವಾಸ್ತವವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾನು. ಒಂದು ಸಮುದಾಯ ಉದ್ಧಾರ ಆಗಬೇಕು ಅಂತಂದರೆ, ಒಂದು ಸಮುದಾಯ ಬೆಳಿಬೇಕು ಅಂತಂದರೆ, ಒಂದು ಸಮುದಾಯ ಬೆಳೀತಾ ಎಲ್ಲರ ಜೊತೆಗೆ ಒಳಗೊಳ್ಳಬೇಕು ಅಂತಂದರೆ ಆ ಸಮುದಾಯಕ್ಕೆ ಆರ್ಥಿಕ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ತದೆ. ಕೌಟಿಲ್ಯನ ಆಲೋಚನೆ ಭಾಳ ಗಂಭೀರವಾಗಿತ್ತು. ಕೊಡುವುದಂದ್ರೆ ಹೇಗೆ? ಹಾಗಾಗಿ ರಾಜ್ಯದ ಅತ್ಯಂತ ದೊಡ್ಡ ಜವಾಬ್ದಾರಿ ಏನಾಗಿತ್ತು ಅಂತಂದರೆ, ಯಾವ ಸಮುದಾಯವು ಸಮಾಜದಲ್ಲಿ ಬೇರೆ ಸಮುದಾಯಗಳ ಜೊತೆಗೆ ಅವರ ಸ್ಥಾನಮಾನದಲ್ಲಿ ಬದುಕುವುದಿಲ್ವೋ ಆ ಸ್ಥಾನಮಾನಕ್ಕೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಆ ಸಮುದಾಯವನ್ನು ಪ್ರತ್ಯೇಕವಾಗಿ ನೋಡಿಕೊಳ್ಬೇಕು ಅಂತ ಕೌಟಿಲ್ಯ ಹೇಳ್ತಾ ಇದ್ರು. ಮತ್ತು ಹೇಳಿದ್ದು ನಮ್ಮ ಚರಿತ್ರೆ. ಯಾವ ಸಮುದಾಯಕ್ಕೆ ಬೇರೆ ಸಮುದಾಯದ ಜೊತೆಗೆ ಬದುಕಲಿಕ್ಕೆ ಹಂಬಲ ಇದೆಯೋ, ಹಂಬಲ ಕ್ವೈಟ್ ನ್ಯಾಚುರಲಿ ಇಟ್ ಹ್ಯಾಸ್ ಟು ಬಿ ದೇರ್, ಹಂಬಲ ಇದೆಯೋ ಆ ಸಮುದಾಯವನ್ನು ಪ್ರತ್ಯೇಕವಾಗಿ ನೋಡಿಕೊಳ್ಬೇಕು. ಅದರ ಅರ್ಥ ಇಷ್ಟೇ, ಒಂದು ಡಿಸ್ಕ್ರಿಮಿನೇಟರಿ ಪಾಲಿಸಿಯನ್ನು, ಒಂದು ಅಸಮಾನತೆಯ ಪಾಲಿಸಿಯನ್ನು ಕೌಟಿಲ್ಯ ಈ ಹಿಂದೆ ಈ ಭಾರತದಲ್ಲಿ ಈ ಪವಿತ್ರ ಮಣ್ಣಿನಲ್ಲಿ ನಮಗೆಲ್ಲರಿಗೂ ಹೇಳಿಕೊಟ್ಟದನ್ನು ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತಾ ಇದ್ದೇನೆ. ಅದೇನು ಅಂತಂದರೆ, ಪರಿಶಿಷ್ಟ ಜಾತಿ ಪಂಗಡಕ್ಕೆ ನಾವು ಇವತ್ತೇನು ಸ್ಪೆಷಲ್ ಟ್ರೀಟ್ಮೆಂಟನ್ನು ಸರ್ಕಾರದ ಮುಖಾಂತರ ಕೊಡ್ತಾ ಇದ್ದೇವೋ ಅದು ಸ್ವಾತಂತ್ರ್ಯ ಬಂದ ನಂತರ ಆದಂಥ ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್ ಅಂತ ದಯವಿಟ್ಟು ಯಾರೂ ತಿಳ್ಕೊಳ್ಬೇಡಿ. ಈ ದೇಶದ ಮಣ್ಣಿನಲ್ಲಿ, ಈ ಚರಿತ್ರೆಯಲ್ಲಿ ಈಗಾಗಲೇ ಅದು ರೂಪಿತವಾದಂಥ ಒಂದು ಕಲ್ಪನೆ. ಅದು ಭಾರತದಲ್ಲಿ ಎಲ್ಲರೂ ಬದುಕಬೇಕು ಸಮಾನರಾಗಿ ಅಂತೇಳಿ ಕೌಟಿಲ್ಯನಂಥ ಒಬ್ಬ ಅರ್ಥಶಾಸ್ತ್ರಜ್ಞ, ರಾಜಕೀಯ ತಜ್ಞ ಮತ್ತು ಆಡಳಿತ ಚತುರ ಈ ಸಮಾನತೆ ಬರಬೇಕು ಅಂತಂದರೆ, ಈಕ್ವಾಲಿಟಿಯನ್ನು ತಗೊಂಡು ಬರಬೇಕು ಅಂತಂದರೆ ಅಸಮಾನತೆಯನ್ನು ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆವಾಗಲೇ ಹೇಳ್ತಾನೆ. ಅಸಮಾನತೆಯ ಟ್ರೀಟ್ಮೆಂಟಿಂದಲೇ ಸಮಾನತೆಯನ್ನು ತಗೊಂಡು ಬರಬೇಕು ಅಂತ ಕೌಟಿಲ್ಯ ಹೇಳಿದ ಮಾತುಗಳು ಇವತ್ತಿಗೂ ಕೂಡ ನಮ್ಮ ಈ ಪ್ರಾಚೀನ ಚಿಂತನೆಯ ಸತ್ಯವನ್ನು ಹೇಳ್ತಾ ಬರ್ತಾ ಇದೆ. ಸ್ನೇಹಿತರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರುವ ಎಲ್ಲ ಬೆಳವಣಿಗೆಗಳು ತಮಗೆ ಗೊತ್ತಿದೆ. ನಮ್ಮ ರಾಜ ಮಹಾರಾಜರು ಆಳುವಾಗಲೂ ಕೂಡ ನೊಂದವರಿಗೆ, ಸಮಾನತೆಯನ್ನು ಅನುಭವಿಸದವರಿಗೆ, ಶೋಷಣೆಗೆ ಒಳಗಾದವರಿಗೆ ಈ ರಾಜ ಮಹಾರಾಜರು ಮಾಡಿದಂಥ ದೊಡ್ಡ ಕಾಂಟ್ರಿಬ್ಯೂಷನ್ಗಳಿಂದಲೇ ಇವತ್ತು ಈ ಸಮುದಾಯಕ್ಕೆ ಒಂದು, ಅಥವಾ ಎಲ್ಲ ಅಸಮಾನತೆಯಲ್ಲಿರುವ ಸಮುದಾಯಕ್ಕೆ ಒಂದು ಬೆಳಕು ಇದೆ, ಒಂದು ಬಲ್ಪು ಇವತ್ತು ನಮಗೆ ಬಂದಿರೋದನ್ನು ನೀವೆಲ್ಲ ಕಾಣ್ತಾ ಬಂದಿದ್ದೀರಿ. 7 ದಶಕಗಳ ಒಂದು ಪ್ರಯಾಣ ಸಣ್ಣದದು. ನಮ್ಮ ಚರಿತ್ರೆಯಲ್ಲಿ 7 ದಶಕ ಅಂತಂದರೆ ಬಹಳ ದೊಡ್ಡದ ಕಾಲ ಏನಲ್ಲ. ಆ ಕಾಲದಲ್ಲಿ ಇವತ್ತು ಯಾವುದಕ್ಕೂ ಬೇಡದಾಗಿರುವ ಒಂದು ಸಮುದಾಯ ಇವತ್ತು ನಿಮ್ಮೆಲ್ಲರ ಜೊತೆಗಿರ್ತದೆ, ಸಮಾಜದಲ್ಲಿ ಇದೆ, ಇಂಟೆಗ್ರೇಟ್ ಆಗಿದೆ, ಇನ್ಕ್ಲೂಸಿವ್ ಆಗಿದೆ ಅಂತಂದರೆ ಅದು ಈ ಮಣ್ಣಿನ ಬಹಳ ದೊಡ್ಡ ಗುಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೆಷ್ಟೋ ದೇಶದಲ್ಲಿ ಇವತ್ತಿಗೂ ಕೂಡ ರೇಸಿಸಮನ್ನು ನೀವು ನೋಡ್ತಾ ಇದ್ದೀರಿ. ಅದೆಷ್ಟೋ ದೇಶದಲ್ಲಿ ಇವತ್ತಿಗೂ ಕೂಡ ಮಹಿಳೆಯರನ್ನು ಅಸ್ಪೃಶ್ಯರಿಗಿಂತಲೂ ಕಡಿಮೆ ಟ್ರೀಟ್ ಮಾಡ್ತಾ ಇರುವ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಮಹಿಳೆಯರಿಗೆ ವಾಯ್ಸ್ ಇಲ್ಲದಿರೋ ರೀತಿಯಲ್ಲಿರುವ ಒಂದು ಅಂಶವನ್ನು ತಾವು ಇವತ್ತು ಕಾಣ್ತಾ ಇದ್ದೀರಿ. ನಮ್ಮ ಈ ಪವಿತ್ರ ಮಣ್ಣಿನಲ್ಲಿ ಮಹಿಳೆಯರು ಯಾವತ್ತೂ ಪೂಜನೀಯರು ಅಂತ ಹೇಳ್ತಾ ಬಂದಾಗ ಇವತ್ತು ಈ ಬಲ್ಪು ಹೇಳುವ ಈ ಕಥೆಯಲ್ಲಿ ಮಹಿಳೆಯರು ಅತ್ಯಂತ ಪ್ರಮುಖ ಸ್ಥಾನಕ್ಕೆ ಬರಬೇಕು, ನಾಯಕರಾಗಬೇಕು. ಯಾಕಂತಂದರೆ ಶೋಷಿತ ಸಮಾಜ ಅಂತ ನೀವೇನು ಕರೀತಾ ಇದ್ರಿ ಅದರಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದರು ಮಹಿಳೆಯರಾಗಿದ್ದರು. ಬಲ್ಪು ಅದರ ಒಂದು ಬಹಳ ದೊಡ್ಡ ಒಂದು ಆಯಾಮವನ್ನು ನಮಗೆ ತೆರೆದಿಟ್ಟಿದೆ. ಇವತ್ತು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡವನ್ನು ನೀವು ಪ್ರೀ ಬ್ರಿಟಿಷ್ ಇಂಡಿಯಾಕ್ಕೆ ನೋಡಿಸಿದ್ರೆ, ಆನಂತರ ಪೋಸ್ಟ್ ಬ್ರಿಟಿಷ್ ಇಂಡಿಯಾದಲ್ಲಿ ಅಥವಾ ಇಂಡಿಪೆಂಡೆಂಟ್ ಕಾಲದಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚು ಮಹಿಳೆಯರು ಇಡೀ ನಮ್ಮ ಸಿವಿಲೈಸೇಷನ್ ಪ್ಯಾಟರ್ನಲ್ಲಿ ಬರ್ತಾರೆ.
ಹೆಚ್ಚು ಶೋಷಣೆಗೆ ಒಳಗಾದವರು ಮಹಿಳೆಯರಾಗಿದ್ದರು. ಹಾಗಾಗಿ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅಂತ ಹೇಳಿದಾಗ ನಮಗೆಲ್ಲ ಮೈ ಜುಮ್ ಅಂತ ಹೇಳ್ತಾ ಇತ್ತು. ಇದು ಎಂಥ ಹೊಸ ಚಿಂತನೆ ಭಾರತದಲ್ಲಿ ಪ್ರಾರಂಭ ಆಯಿತು. ಮಹಿಳೆಯರಿಗೆ ಆಗ್ತಿದ್ದ ಎಲ್ಲ ಸಮಸ್ಯೆಗಳನ್ನು ಎದುರಿಗಿಟ್ಟು ಈ ಮಹಿಳೆಯರನ್ನು ಮುಂದೆ ತಗೊಂಡು ಬಂದರೆ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯಾನ ಮಾಡ್ತೀವಿ ಅಂತ ಈ ಭಾರತ ಯಾವತ್ತು ಕಲ್ಪಿಸ್ಕೊಳ್ತೋ ಅವತ್ತೇ ಭಾರತದಲ್ಲಿ ಹೊಸ ನಾಗರಿಕತೆ ಪ್ರಾರಂಭ ಆಯಿತು ಅಂತ ನಾವು ಕಲ್ಪಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಕೂಡ ಪರಿಶಿಷ್ಟ ಜಾತಿ ಪಂಗಡದ ಇಡೀ ಸಮುದಾಯವನ್ನು ಈ ಒಟ್ಟು ವ್ಯವಸ್ಥೆಯೊಳಗಡೆ ಇಂಟೆಗ್ರೇಟ್ ಮಾಡುವ, ಯಾವುದೇ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಕೊಡದಾಗೆ ನೋಡಿಕೊಳ್ಳುವ, ಯಾವುದೇ ಸಂದರ್ಭದಲ್ಲಿ ಅವರೆಲ್ಲರೂ ನಮ್ಮವರೇ ಅಂತ ಟ್ರೀಟ್ ಮಾಡುವ ಒಂದು ಹೊಸ ಆಲೋಚನೆ ಏನು ಬಂದಿದೆ, ಅದು ಈ ದೇಶದ ಅತ್ಯಂತ ದೊಡ್ಡ ಚರಿತ್ರೆಯ ಭಾಗ ಅಂತ ನನಗನ್ನಿಸ್ಕೊಂಡಿದ್ದೇನೆ. ಶೋಷಣೆಯ ಬೇರೆ ಬೇರೆ ಹಂತದಲ್ಲಿ ಬೆಳೆದು ನನಗೆ ಶೋಷಣೆ ಅಂದರೆ ಏನು ಅಂತ ಪಾಠ ಮಾಡಿ ತಿಳ್ಕೊಳ್ಬೇಕು ಅಂತ ಏನಿಲ್ಲ. ಅದು ನನಗೆ ಅನುಭವವೇ ಇದೆ. ಹೊಟ್ಟೆಗೆ ಇಟ್ಟಿಲ್ಲದೆ ಬದುಕೋದು ಹೇಗೆ ಅನ್ನೋದು ನನ್ನ ಸ್ವಂತ ಅನುಭವದಲ್ಲಿದೆ. ಪುಸ್ತಕ ತಗೊಳ್ಳಿಕ್ಕೆ ಪುಸ್ತಕ ಇಲ್ಲ, ಪುಸ್ತಕವನ್ನು ಪರ್ಚೇಸ್ ಮಾಡಲಿಕ್ಕೆ ದುಡ್ಡಿಲ್ಲ ಅನ್ನುವ ಒಂದು ಅನುಭವ ನನಗೆ ನನ್ನ ವೈಯಕ್ತಿಕ ಅನುಭವ ಇದೆ. ಅಂಥ ಸಂದರ್ಭದಲ್ಲಿ ಈ ಸಮಾಜ ಇವತ್ತು ಒಂದು ಅರ್ಥದಲ್ಲಿ ಬೇರೆಲ್ಲರಿಗೂ ಕೊಡದಿರುವ ಗೌರವವನ್ನು ಕೊಡ್ತಾ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮತ್ತು ಪಂಗಡವನ್ನು ಈ ದೇಶದ ಪ್ರಮುಖ ಒಂದು ವ್ಯವಸ್ಥೆಯಲ್ಲಿ ಭಾಗವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿರುವ ನಮ್ಮ ಎಲ್ಲ ಈ ಬೊಲ್ಪುನ ಕ್ರಿಯೇಟರ್ ಮತ್ತು ನಮ್ಮೆಲ್ಲರ ನಾಯಕರು, ಯುವ ನಾಯಕರು, ಅವರಿಗೆ ಬೇರೆ ಯಾವ ಥರದಲ್ಲಿ ಧನ್ಯವಾದ ಹೇಳಬೇಕೋ ಗೊತ್ತಿಲ್ಲ. ದಿಸ್ ಈಸ್ ಆಬ್ಸಲ್ಯೂಟ್ಲಿ ಎ ನ್ಯೂ ಫಾರ್ಮ್ ಆಫ್ ಸೋಷಿಯಲ್ ರೆವಲ್ಯೂಷನ್ ಫಾರ್ ಮೀ. ನಿಜವಾಗೂ ಇದೊಂದು ಹೊಸ ಸಾಮಾಜಿಕ ಕ್ರಾಂತಿ ನನಗೆ. ಇದು ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತಿರುವ ನನ್ನೆಲ್ಲ ವಿದ್ಯಾರ್ಥಿಗಳನ್ನು ಒಂದು ವೇದಿಕೆಗೆ ಕರ್ಕೊಂಡು ಬಂದು, ಮಕ್ಕಳೇ, ಇನ್ಮೇಲೆ ನೀವು ಯಾವುದೇ ಸಂದರ್ಭದಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಬದುಕಬಾರದು. ನಿಮಗೆ ಸುಫೀರಿಯಾರಿಟಿ ಬೇಕು ಅಂತ ಅವರು ಹೇಳ್ತಾ ಇಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಳುಕುಗಳಿದ್ದಾವೆ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಯು ಕಮ್ ವಿತ್ ಆಬ್ಸಲ್ಯೂಟ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅಂತೇಳಿ ಒಂದು ಕನಸಿಟ್ಕೊಂಡು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿರೋದು ಬಹಳ ಸ್ಪೆಸಿಫಿಕ್ ಆದ ಉದ್ದೇಶದಿಂದ. ಇದರ ಕುರಿತಾಗಿ ಒಂದು 2 ಮಾತನ್ನು ಹೇಳ್ತೀನಿ, ಯಾಕಂದರೆ ಎಲ್ಲ ಹಿರಿಯರು ಮಾತಾಡಬೇಕಾಗಿದೆ. ಬಹಳ ಸಂತೋಷದ ಸಂಗತಿ ಇದು. ಭಾರತ ಬದಲಾಗಿದೆ ಮತ್ತು ಬದಲಾಗ್ತಾ ಇದೆ, ಬದಲಾಗಲೇಬೇಕಾದ ಅವಶ್ಯಕತೆ ಇದೆ. ಒಂದು ಕಾಲಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ, ಶ್ರೀನಿವಾಸಣ್ಣವ್ರಿಗೆ ಗೊತ್ತಿರಬೇಕು, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು, ನೋಡಪ್ಪ, ನಿನ್ನ ಜೀವನದಲ್ಲಿ ಏನಾದರೂ ಒಂದು ಆಗಬೇಕು ಅಂತಿದ್ರೆ ನಿನಗೊಂದು ಸಣ್ಣ ಭೂಮಿ ಬೇಕು ಅಂತ. ದ ಭೂಮಿ, ರಿಮೆಂಬರ್, ಇಟ್ ವಾಸ್ ಪಾರ್ಟ್ ಆಫ್ ದಿ ಲೈಫ್ ಕಲ್ಚರ್. ಪ್ರತಿ ಒಬ್ಬರಿಗೂ ಸ್ವಂತ ಮನೆ ಇರಬೇಕು. ಹಾಗಾಗಿ ನನಗೆ ಕೌಟಿಲ್ಯ ತುಂಬ ಹತ್ತಿರ ಆಗೋದು. ಯಾಕಂತಂದರೆ ನಿಮಗೊಂದು ಮನೆ ಇದ್ದರೆ ನೀವು ನೊಮ್ಯಾಡಿಕ್ ಥರ, ಜಿಪ್ಸಿ ಥರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿರ್ಲಿಲ್ಲ. ನಿಮ್ಗೊಂದು ಸಣ್ಣ ಜಾಗ ಅಲ್ಲಿದ್ದರೆ ಅದು ಮನೆ ಆಗುತ್ತೆ, ನಿಮ್ಮ ದೇವಸ್ಥಾನ ಆಗುತ್ತೆ, ನಿಮ್ಮ ದೇವರು ಇರ್ತಾರೆ. ಆ ಕಾಲಕ್ಕೆ ಅವರು ದೇವರು ಅಂತ ಕರೆದದ್ದು ಯಾರು ಅಂತಂದರೆ ನನ್ನ ದುಡಿಮೆಯನ್ನು, ನೀನು ರೈತ ಆಗಿರು, ನೀನು ಚಮಾರ್ನ ಕೆಲಸ ಮಾಡು, ಇವ್ರ ಮನೇಲಿ ಮುಸುರೆ ತೊಳಿ, ಯಾವುದೇ ಆಗಿರಲಿ, ಪ್ರತಿ ಒಂದು ವೃತ್ತಿಯು ಆ ವೃತ್ತಿಯ ಧರ್ಮವನ್ನು ನೀನು ನಂಬಿಕೊಂಡ್ರೆ ಅದೇ ನಿನಗೆ ದೇವರು ಅಂತ ನಮಗೆ ಕೌಟಿಲ್ಯನ ಮಾತುಗಳು ನೆನಪಾಗ್ತಾ ಇತ್ತು. ಹಾಗಾಗಿ ಎಲ್ಲರಿಗೂ ಒಂದು ಮನೆ ಕೊಡಿ, ಒಂದಷ್ಟು ಜಾಗವನ್ನು ಅವರಿಗೆ ವಹಿಸ್ಕೊಡಿ ಅಂತ ಹೇಳುವ ಈ ಹೌಸಿಂಗ್ ಸ್ಕೀಮ್ ಅಂತ ನೀವೀಗೇನು ಮಾಡ್ತೀರಿ, ನಮ್ಮ ಚರಿತ್ರೆಯ ಪ್ರಮುಖ ಭಾಗ ಆಗಿತ್ತು. 70-80ರ ದಶಕದಲ್ಲಿ ನಮಗೆ ಕೇಳ್ತಾ ಇದ್ದ ಮಾತುಗಳು, ಕಮ್ ಆನ್, ಯು ಗೋ ಫಾರ್ ಅ ಫೈಟ್ ವಿತ್ ಗೌರ್ಮೆಂಟ್ ಸೊ ದಟ್ ಯು ಹ್ಯಾವ್ ಎ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಂತ ಹೇಳ್ಕೊಡ್ತಾ ಇದ್ರು. ಮಕ್ಕಳೇ, ಇವತ್ತು ನಾವ್ಯಾರು ಭೂಮಿಗೋಸ್ಕರ ಹೋರಾಡೋದು ಬೇಡ. ಯಾಕಂದರೆ ನೀವು ಭೂಮಿಗೆ ಮಾಡಬೇಕಾದ ಇನ್ವೆಸ್ಟ್ಮೆಂಟ್ ಇವತ್ತು ಭಾಳ ಬೇರೆ ಬೇರೆ ಥರದ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ. ಭೂಮಿ ಕೇಂದ್ರಿತ ಚಟುವಟಿಕೆಗಳನ್ನು ತೊಡಗಿಕೊಳ್ಳುವ ಶಕ್ತಿ ನಮಗಿಲ್ಲ ಇವತ್ತು. ಹಾಗಾಗಿ ನೀವು ಇವತ್ತು ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಶಿಕ್ಷಣ. ಒಂದು ಸರಿ ನಿಮಗೆ ಶಿಕ್ಷಣ ಸರಸ್ವತಿ ನಿಮ್ಮ ಕೈಗೆ ಬರಲಿ, ಅದು ನಿಮಗೆ ಒಲಿಲಿ, ಯಾರೂ ನಿಮ್ಮ ಸ್ವಾಭಿಮಾನವನ್ನು ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಬೊಲ್ಪು ಇವತ್ತು ನಿಮ್ಮನ್ನು ಶಿಕ್ಷಣದ ಒಂದು ಅತ್ಯಂತ ಪ್ರಮುಖವಾದ ಭಾಗವಾಗಿ ನೀವು ಆಗಬೇಕು. ಆ ಶಿಕ್ಷಣದಿಂದ ನಿಮಗೆ ಸ್ವಾಭಿಮಾನ ಬೇಕು ಅಂತ ಹೇಳ್ತಾ ಒಂದು ದೊಡ್ಡ ಕರೆಯನ್ನು ಕೊಡ್ತಾ ಇದೆ. 2ನೇದು ಮತ್ತು ಬಹಳ ಪ್ರಮುಖವಾದದ್ದು, ಒಂದು ಸಾರಿ ನೀವು ಶಿಕ್ಷಣವನ್ನು ಪಡ್ಕೊಂಡ್ರೆ, ಆ್ಯಂಕರ್ ಬೆಳಿಗ್ಗೆ ಹೇಳ್ತಾ ಇದ್ರು, ನಮ್ಮ ಮೌನಂಗ ಇವರು ಕೂಡ ಹೇಳ್ತಾ ಇದ್ರು, ಒಂದು ಸಾರಿ ನಿಮ್ಗೆ ಶಿಕ್ಷಣ ಬಂತು ಅಂತಂದರೆ ನೀವು ಆರ್ಥಿಕವಾಗಿ ಎಂಪವರ್ ಆಗಬೇಕು. ದಿಸ್ ಇಸ್ ಸಮಥಿಂಗ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್.
ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವೆಲ್ಲ ಕಲಿಯುವಾಗ ಸರ್ಕಾರದಲ್ಲಿ ಒಂದು ಅಟೆಂಡರ್ ಜಾಬ್ ಸಿಕ್ಕಿದ್ರು ಸಹ ಸಾಕು ಅಂತ ಆಲೋಚನೆ ಮಾಡ್ತಾ ಇದ್ದವ್ರು ನಾವು. ಯಾಕೆಂತಂದರೆ ತಿಂಗಳು ಸರಿಯಾಗಿ ಸರ್ಕಾರದಿಂದ ಸಂಬಳ ಬರ್ತಾ ಇತ್ತು. ಈಗ ಇಡೀ ಸರ್ಕಾರದ ಆಲೋಚನೆಯೂ ಬದಲಾಗಿದೆ, ನಮ್ಮ ಸಾರ್ವಜನಿಕ ಪಾಲಿಸಿ ಆಲೋಚನೆಗಳು ಬದಲಾಗಿದೆ. ಇನ್ನು ನಿಮಗೆ ಸರ್ಕಾರಿ ಜಾಬ್ ಅಲ್ಲ ಬಹಳ ಮುಖ್ಯ, ಇನ್ ಫ್ಯೂ ಡೇಸ್ ಟು ಕಮ್, ಇನ್ನೊಂದು 10 ವರ್ಷದಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳು ಇಲ್ಲದಿರುವ ಸಾಧ್ಯತೆಗಳಿದ್ದಾವೆ. ಕಾರ್ಪೊರೇಷನ್ಸ್ಗಳು, ಎಲ್ಲ ಕಾರ್ಪೊರೇಟ್ ಇಂಟ್ರೆಸ್ಟ್ಗಳು ನಮಗೆ ಬರ್ತಾ ಇರೋದ್ರಿಂದ, ಸರ್ಕಾರದ ಆದ್ಯತೆಗಳೇ ಬದಲಾಗ್ತಾ ಇರೋದ್ರಿಂದ ನಾವೇನು ಮಾಡ್ಬೋದು ಇವಾಗ? ನಾವೆಲ್ಲರೂ ಇವಾಗ ಆರ್ಥಿಕ ಸಬಲತೆಯನ್ನು ಪಡೆದುಕೊಳ್ಳುವ ಹಂತದಲ್ಲಿದ್ದೇವೆ. ನಾನು ನಿಮಗೆ, ನಮ್ಮ ಎಲ್ಲ ಮಾನ್ಯ ಸಂಸದರಿಗೆ ಅದು ಗೊತ್ತು, ಮಾನ್ಯ ನಮ್ಮ ಶಾಸಕರಿಗೆ ಗೊತ್ತು, ಇಲ್ಲಿ ಕುಳಿತಿರುವ ಎಲ್ಲ ಆಫೀಸರ್ಸ್ ಗೊತ್ತು. ಕಳೆದ 8 ವರ್ಷಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪಠ್ಯದಲ್ಲಿರುವ ಎಲ್ಲ ಸಿಲೆಬಸ್ಗಳು ಪ್ರತಿ ಒಬ್ಬ ವಿದ್ಯಾರ್ಥಿಯನ್ನು ಇಂಡಿಪೆಂಡೆಂಟ್ ಆಗಿ ಎಸ್ಟಾಬ್ಲಿಷ್ ಆಗಲಿಕ್ಕೆ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇವತ್ತು ಸಿಲೆಬಸ್ಸನ್ನು ನಾವು ರಚನೆ ಮಾಡಿದ್ದೇವೆ ಮತ್ತು ಅದನ್ನು ಪಾಠ ಮಾಡ್ತಾ ಇದ್ದೇವೆ. ಅದು ಎಷ್ಟು ಇಫೆಕ್ಟಿವ್ ಆಗ್ತಾ ಇದೆ ಅನ್ನೋದು ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಅದರ ಭಾಗವಾಗಿ ನೀವೆಲ್ಲ ಇಲ್ಲಿದ್ದೀರಿ. ಆರ್ಥಿಕವಾಗಿ ಸಬಲರಾಗೋದು ಅಂತಂದರೆ ಅದು ನಿಮಗೆ ಗೊತ್ತಿರಬೇಕು. ಈಗಾಗಲೇ ಒಂದು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಒಂದು ಕಾಲಕ್ಕೆ ಬ್ಯಾಂಕ್ ಸೌಲಭ್ಯವನ್ನೇ ಕೊಡ್ತಾ ಇರಲಿಲ್ಲ. ಯು ಆಲ್ ನೋ ದಿಸ್. ಬ್ಯಾಂಕಿಂದ ಹೊರಗಡೆ ನಿಲ್ಲಬೇಕಾಗಿತ್ತು. ಓದ್ತಾ ಇದ್ದೀವಿ, ನಾವು ರ್ಯಾಂಕ್ ಪಡ್ಕೊಂಡಿದ್ದೀವಿ, ಏನು ಕೊಡಬೇಡಿ, 2,000 ರೂಪಾಯಿ ಕೊಡಿ ಹಾಸ್ಟೆಲ್ಗೆ ಫೀಸ್ ಕಟ್ಟಲಿಕ್ಕೆ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ಸ್ ಕೆಪ್ಟ್ ಮೀ ಔಟ್. ಇವತ್ತು ಬ್ಯಾಂಕ್ ಮ್ಯಾನೇಜರು ಎದುರುಗಡೆ ಬಂದು, ವಿ ಸಿ ಅವರೇ ನಮಗೆ ಏನಾದರೂ ಡೆಪಾಸಿಟ್ ಇದ್ದರೆ ಕೊಡಿ, ವಿ ಸಿ ಅವರೇ ನಿಮಗೆ ಏನಾದರೂ ಪ್ರೋಗ್ರಾಮ್ ಇದ್ದರೆ ಕೊಡಿ, ನಿಮ್ಮ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ, ನಿಮ್ಮ ಸಿಲೆಬಸ್ಗೆ ನಮ್ಮ ಬ್ಯಾಂಕ್ದು ಕಾಂಪೊನೆಂಟನ್ನು ಆ್ಯಡ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಬರ್ತಾರೆ. ಐ ಫೀಲ್ ಸೋ ಹ್ಯಾಪಿ. ನಿಜವಾಗೂ ಸಂತೋಷ ಆಗುತ್ತೆ. ಯಾಕೆಂತಂದರೆ ಅವ್ರನ್ನ ಹೊರಗಡೆ ಕಳಿಸದೆ, ನನಗಾದ ಅನುಭವವನ್ನು ನಾನು ಹೇಳಿದೆ, ಅವ್ರನ್ನ ಒಳಗಡೆ ಕರ್ಕೊಂಡು ಬಂದು ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ, ಸೋಶಾಲಜಿಯಲ್ಲಿ ಅವರ ಸಹಾಯವನ್ನು ಹೇಗೆ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಕೇವಲ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲ ಪೊಟೆನ್ಷಿಯಲ್ ವಿದ್ಯಾರ್ಥಿಗಳಿಗೆ, ತುಂಬ ಪೊಟೆನ್ಷಿಯಾಲಿಟಿ ಇರುವ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಒಂದು ವ್ಯವಸ್ಥೆಯನ್ನು ಸಿಲೆಬಸ್ ಮುಖಾಂತರ ಮಾಡ್ತಾ ಬಂದಿದ್ದೇವೆ. ಮೈ ಡಿಯರ್ ಯಂಗ್ ಫ್ರೆಂಡ್ಸ್, ಇಕನಾಮಿಕಲಿ ಇಂಡಿಪೆಂಡೆಂಟ್ ಆಗೋದು ಹೇಗೆ? ಈಗಾಗಲೇ ನಾನು ಪ್ರೋಗ್ರಾಮ್ ಲಿಸ್ಟ್ ನೋಡ್ತಾ ಇದ್ದೀನಿ. ಯು ಹ್ಯಾವ್ ವಂಡರ್ಫುಲ್ ಬ್ಯಾಂಕ್ ಆಫೀಸರ್ಸ್ ಇಯರ್, ಮತ್ತು ಇಡೀ ಕ್ಷೇತ್ರದಲ್ಲಿ ಅನುಭವ ಇರುವ ಶ್ರೀನಿವಾಸಣ್ಣ ನಮ್ಮ ಜೊತೆಗಿದ್ದಾರೆ, ಮೋಹನಾಂಗೆ ನಮ್ಮ ಜೊತೆಗಿದ್ದಾರೆ, ಸರ್ಕಾರದ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ. ಇವರೆಲ್ಲರೂ ಕೂಡ ನಿಮಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ತಾರೆ. ಆದರೆ ಇವೆಲ್ಲ ಯಾರು ಸುಮ್ಮನೆ ನಿಮಗೆ ಬಂದು ತಗೊಳ್ಳಿ ಮಕ್ಕಳೇ, ನೀವು ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಹುಟ್ಟಿದ್ದೀರಿ ಹಾಗಾಗಿ ತಗೊಳ್ಳಿ ಅಂತ ಯಾರೂ ಕೂಡ ಬಹಳ ಧನ್ಯತಾ ಭಾವನೆಯಿಂದ ಬಂದು ಕೊಡೋದೇನಿಲ್ಲ. ಅದಕ್ಕೆ ಸರಿಯಾದ ತಯಾರಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ನೆನಪಿರಲಿ, ಯಾವುದೇ ಸಂದರ್ಭದಲ್ಲಿ ಯಾರೂ ಕೂಡ ನಿಮಗೆ ನೇರವಾಗಿ ಬಂದು ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ಮತ್ತು ಅದು ಸರಿಯೂ ಕೂಡ ಅಲ್ಲ. ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ನಾವು ತಯಾರು ಮಾಡಿಕೊಳ್ಬೇಕು. ಪ್ರತಿದಿನವೂ ಈ ಊರಿನಲ್ಲಿ, ಸ್ಮಾರ್ಟ್ ಸಿಟಿನಲ್ಲಿ ಏನಾಗುತ್ತೆ, ಪ್ರತಿದಿನವೂ ನನ್ನ ಸುತ್ತಮುತ್ತ ಏನಾಗ್ತಾ ಇದೆ, ದೇಶದಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಾ ಇದೆ, ದೇಶಕ್ಕೆ ಏನಾಗ್ತಾ ಇದೆ, ಯಾವ ಬ್ಯಾಂಕ್ ಏನು ಕೆಲಸ ಮಾಡ್ತಾ ಇದೆ, ಯಾವ ಕಾರ್ಪೊರೇಟ್ ಸೆಕ್ಟರ್ಸ್ಗಳು ಇಂಡಿಯಾಗೆ ಬರ್ತಾ ಇದ್ದಾವೆ, ಏನೇನು ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ನುವ ನಿಮಗೆ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕು. ದಟ್ ಮೀನ್ಸ್ ಒಬ್ಬ ವಿದ್ಯಾರ್ಥಿ ಆಗಿದ್ದವನು ತನ್ನ ಸುತ್ತಮುತ್ತಲು ಆಗ್ತಿರುವ ಎಲ್ಲ ಬೆಳವಣಿಗೆಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಹಳೆಯ ಕಾಲದಲ್ಲಿ ತಗ್ಗಿ ಬಗ್ಗಿ ನಡೆಯುವ ಒಂದು ಕಾಲ ಇತ್ತು ನಮಗೆ. ಯಾರೋ ಹೇಳಿದ್ದನ್ನು ಕೇಳಿ ಮಾತ್ರ ಬೆಳೀತಾ ಇದ್ದಂಥ ಒಂದು ಕಾಲ ಇತ್ತು ನಮಗೆ. ಈಗ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ವೇದಿಕೆಗಳು ಸೃಷ್ಟಿಯಾಗ್ತಾ ಇದ್ದೇವೆ. SDM ಶ್ರೀ ಮಂಜುನಾಥ ಕ್ಷೇತ್ರದ ಭಾಗವಾಗಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದನ್ನು ನೀವು ಬಳಸ್ಕೊಳ್ಳದಿದ್ದರೆ ಮತ್ತು ಬಳಸ್ಕೊಳ್ಳಿಕ್ಕೋಸ್ಕರವೇ ನಿಮಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಯು ನೀಡ್ ಟು ಕಮ್ ಅಪ್ ಅಗೈನ್ಸ್ಟ್ ಆಲ್ ಯುವರ್ ಚಾಲೆಂಜಸ್. ನಾವು ಬೇರೆಯವರು, ನಾವು ಪರಿಶಿಷ್ಟ ಜಾತಿಯವರು, ಪಂಗಡದವರು, ನಾವು ಬಡವರು, ನಮಗೆ ಬಟ್ಟೆ ಇಲ್ಲ, ನಮಗೆ ಶೂ ಹಾಕೊಳಕ್ಕಿಲ್ಲ ಅಂತ ಏನು ತಿಳ್ಕೊಳ್ಬೇಡಿ. ಇದೇ ಕ್ಯಾಂಪಸ್ಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಬರುವಾಗ, ರ್ಯಾಂಕ್ ವಿದ್ಯಾರ್ಥಿಯಾಗಿ ಹೊರಗೆ ಬರುವಾಗ ನನ್ನ ಕಾಲಲ್ಲೂ ಚಪ್ಪಲಿ ಇರಲಿಲ್ಲ. ನನ್ನ ಕೊಲೀಗ್ಸ್ ಬಂದಿದ್ದಾರೆ ಕೇಳಿಲಿ, ನನಗೂ ಕೂಡ ಚಪ್ಪಲಿ ಇರಲಿಲ್ಲ. ಇಡೀ ಪೋಸ್ಟ್ ಗ್ರಾಜುಯೇಷನಲ್ಲಿ ಒಂದೇ ಒಂದು ಬಟ್ಟೆಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಮಾಡಿದ್ದೇನೆ. ದೇವರು ನನಗೆ ಇವತ್ತು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ನನ್ನ ಹಿಂದಿನ ಕಥೆಯನ್ನು ನಾನು ಯಾಕೆ ಮರೆಯೋದಿಲ್ಲ ಅಂತಂದರೆ, ಡೋಂಟ್ ಎವರ್ ಫೀಲ್ ಬ್ಯಾಡ್ ಬಿಕಾಸ್ ಯು ಆರ್ ಎ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್. ನಮ್ಮ ಮೇಸ್ಟ್ರುಗಳು ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಮ್ಮ ಲೈಫ್ನಲ್ಲಿ, ನಮ್ಮ ಮೇಸ್ಟ್ರುಗಳು ಇಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ಲೈಫ್ನಲ್ಲಿ ಅನ್ನೋದು ಬಹಳ ದೊಡ್ಡ ವಿಷಯ. ಅದು ಈ ಮಣ್ಣಿನ ಗುಣ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಮಕ್ಕಳೇ, ಪ್ಲೀಸ್ ಬಿ ಅಲಾಂಗ್ ವಿತ್ ಸ್ಟೂಡೆಂಟ್ಸ್.
ನಾವು ಬೇರೆಯವರು ಅಂತ ಹೊರಗಡೆ ಹೋಗಬೇಡಿ. ಯಾರೂ ಕೂಡ, ಯಾವ ಕಾಲೇಜಿನವರು ಕೂಡ ಇವತ್ತು ನೀವು ಪರಿಶಿಷ್ಟ ಜಾತಿ ಪಂಗಡದವರು ಅಂತ ಹೊರಗಡೆ ಕೂರಿಸೋದಿಲ್ಲ ಮತ್ತು ಬೇರೆ ಕೂರಿಸೋದಿಲ್ಲ. ನಿಮ್ಮ ಜವಾಬ್ದಾರಿ ಏನು ಅಂತಂದರೆ ಒಳ್ಳೆ ಸ್ನೇಹ ಕೂಟವನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು. ಹಾಗಾಗಿ ನಿಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆರ್ಥಿಕವಾಗಿ ನಾವು ಸಬಲರಾಗೋದು ಅಂತಂದರೆ ನಾವು ಈ ಫಂಡಮೆಂಟಲ್ಸನ್ನು ಮಾಡೋದು, ಜನರ ಜೊತೆಗೆ ಬದುಕ್ತೀವಿ ಅಂತ ನಾವೇ ತೀರ್ಮಾನ ಮಾಡ್ಕೊಳ್ಳೋದು. ಕೇಳಿ, ಬೇರೆಯವರು ಹೇಳುವ ಮಾತುಗಳನ್ನು ಕೇಳುವ ನಿಮಗೆ ವ್ಯವಧಾನ ಇರಲಿ. ಯಾರು ಹೇಗೆ ಮಾತಾಡ್ತಾರೆ ಅನ್ನುವ ವ್ಯವಧಾನ ಇರಲಿ. ಇಂಗ್ಲೀಷನ್ನು ನಾವೇನು ಟ್ಯೂಷನ್ ಕ್ಲಾಸ್ಗೆ ಹೋಗಿ ಕಲ್ತದ್ದೇನಲ್ಲ. ಇಂಗ್ಲೀಷನ್ನು ನಮ್ಮ ಇಂಗ್ಲೀಷ್ ಮೇಸ್ಟ್ರುಗಳು ಕಲಿಸ್ಕೊಟ್ಟದ್ದೇನಲ್ಲ. ಅವ್ರು ಕಲಿಸ್ಕೊಟ್ಟಿದ್ರು ಕೂಡ, ನನ್ನ ಟೀಚರ್ ಇಲ್ಲೇ ಇದ್ದಾರೆ ಮಂಗಳೂರಿನಲ್ಲಿ, ನನಗೆ ನಿನ್ನ ಮ್ಯಾನರ್ಸ್ ಹೇಗಿರಬೇಕು ಅಂತ ಕಲಿಸ್ಕೊಟ್ರು, ಇಂಗ್ಲೀಷ್ ಗ್ರಾಮರ್ ಹೇಗೆ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕಲಿಸ್ಕೊಟ್ರು. ಐ ಓ ಗ್ರೇಟ್ ಡೀಲ್ ಟು ಮೈ ಟೀಚರ್, ಇಂಗ್ಲೀಷ್ ಟೀಚರ್ ಇಲ್ಲೇ ಮಂಗಳೂರಿನಲ್ಲಿದ್ದಾರೆ, ಎಲ್ವೀರಾ ಅಂತ ನನ್ನ ಟೀಚರ್ ಅವರು. ಆದರೆ ಮಕ್ಕಳೇ, ಇಂಗ್ಲೀಷ್ ಕಲಿಯೋದು ಅಂತಂದರೆ ನೀವು ಬೇರೆಯವರು ಮಾತಾಡೋದನ್ನು ಕೇಳಿ, ನಿಮ್ಮ ಮೇಸ್ಟ್ರುಗಳು ಪಾಠ ಮಾಡೋದನ್ನು ಕೇಳಿ. ಮೇಸ್ಟ್ರುಗಳು ಪಾಠ ಮಾಡ್ತಿರುವಾಗ ಅಪ್ಪ ಅಮ್ಮ ಮೊಬೈಲ್ ಕೊಟ್ಟಿದ್ದಾರೆ ಅಂತಬಿಟ್ಟು ಮೊಬೈಲನ್ನು ನೀವು ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮಗೆ ಯು ನೀಡ್ ಟು ಲಿಸನ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಸೇ. ಭಾಷೆ ಕಲಿಯದೇ ಇದ್ದರೆ ಜನರ ಜೊತೆಗೆ ಬೆರೆಯುವುದಾದರೂ ಹೇಗೆ? ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಮಾತನಾಡುವ ಈ ಅಬ್ಸ್ಟ್ರಾಕ್ಟ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋದನ್ನು ಕೇಳಿದ್ದೀನಿ. ಯಾಕೆ ನನ್ನ ಅನುಭವ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಕೈಂಡ್ ಆಫ್ ಹಿಸ್ಟೇರಿಯಾ ದಟ್ ಯು ಹ್ಯಾವ್. ನೀವು ಇದನ್ನು ಬರದೇ ಇದ್ದರೆ, ಹೊರಗಡೆ ಬರದೇ ಇದ್ದರೆ, ನಾವು ಯಾವ ಬ್ಯಾಂಕ್ ಸಾಲ ಕೊಟ್ಟರೂ ಕೂಡ, ಯಾವ ಸರ್ಕಾರ ಸಹಾಯ ಮಾಡಿದ್ರು ಕೂಡ ನಮಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡಿ, ಆ ಸ್ಟೋರಿಗಳಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತಂದರೆ, ಯಾವ ಸುಖವನ್ನೂ ಪಡದೆ, ನಿಮ್ಮ ಥರ ಮೊಬೈಲ್ ಫೋನಲ್ಲೇ ಮುಳುಗಿ ಕೊಡುವ ಯಾವ ಸುಖವನ್ನೂ ಪಡದೆ ಜನ ಮುಂದೆ ಬಂದಿದ್ದಾರೆ. ನನಗೆ ಯಾಕೋ ಮಂಗಳೂರಿನಲ್ಲಿ ಬಹಳ ದೊಡ್ಡದಾದಂಥ ಅಪಾರ್ಚುನಿಟಿ ಸಿಕ್ತು. ನೀವೆಲ್ಲ ಆ ಕಾಲಕ್ಕೆ ಬಂದಾಗ 80ರಲ್ಲಿ ತಾವು ಹುಟ್ಟಿಲ್ಲ, ನಮ್ಮ ಸಂಶೋಧರು ಕೂಡ 82, 84ಕ್ಕೆ ಹುಟ್ಟಿದ್ದೀರ ಸರ್? ಇಲ್ಲ, 82. ನೋಡಿ, ನಾವೆಲ್ಲ ಪೋಸ್ಟ್ ಗ್ರಾಜುಯೇಷನ್ಗೆ ಮಂಗಳೂರಿಗೆ ಬೇರೆ ಊರಿಂದ ಬಂದಾಗ ನಮ್ಮ ಸಂಶೋಧರು ಕೂಡ ಇಲ್ಲಿ ಹುಟ್ಟಿರಲಿಲ್ಲ. ಈಸ್ ಎ ಯಂಗ್ ಬಾಯ್. ಆದರೆ ನಾವಿಲ್ಲಿಗೆ ಬಂದಾಗ ಪರಿಸ್ಥಿತಿ ಭಾಳ ಬೇರೆ ಇತ್ತು. ಆ ಪರಿಸ್ಥಿತಿಯನ್ನು ನಾವು ಉಪಯೋಗ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇತ್ತು. ಯಾಕಂದರೆ ಹೊಟ್ಟೆಗೆ ಇಟ್ಟಿಲ್ಲ ನಮಗೆ. ಅಬ್ಸಲ್ಯೂಟ್ಲಿ ಸ್ಕೇರ್ಸಿಟಿ ಎಲ್ಲಿದೆಯೋ ಅಲ್ಲಿ ನಿಮಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಕ್ಕಳೇ, ನಮಗಿರುವ ಸಾಮಾಜಿಕ ಸಮಸ್ಯೆಗಳನ್ನು ನೀವು ಅಪಾರ್ಚುನಿಟಿಯಾಗಿ ಕನ್ವರ್ಟ್ ಮಾಡಬೇಕು. ನಮಗಾಗಿರುವ ಸವಾಲುಗಳನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳೋದಿದ್ದರೆ, ಅಪಾರ್ಚುನಿಟಿಗಳ ಕನ್ವರ್ಟ್ ಮಾಡ್ಕೊಳ್ಳೋದಿದ್ದರೆ, ಈ ಥರ ಇವತ್ತು ಸಿಕ್ಕಿರುವ ಈ ವ್ಯವಸ್ಥೆಯನ್ನು ನೀವು ಬಳಸ್ಕೊಳ್ಳೋದಿದ್ದರೆ, ಮತ್ತು ಯಾವ ದೇವರು ಬಂದರೂ ನಮಗೆ ಸಹಾಯ ಮಾಡೋಕ್ಕಾಗೋದೇ ಇಲ್ಲ. ಈಗ ಕಳೆದ ವರ್ಷ ನಮ್ಮ ಸರ್ ಬಂದು ಕುದ್ಮಲ್ ರಂಗರಾಯಗ ಬಗ್ಗೆ ಮಾತಾಡ್ತಿದ್ದಾಗ, ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದಾಗ ವಾದಿರಾಜ್ ಅವರು ಬರೀ ಭಾಷಣ ಮಾಡ್ತಾಯಿದ್ರು ವೇದಿಕೆಯಲ್ಲಿ ಕೂತ್ಕೊಂಡು. ಅವ್ರಿಗೆ ಕೂತ್ಕೊಳ್ಳೋಬೇಕಿತ್ತು. ನಮ್ಮ ಕಣ್ಣಲ್ಲಿ ಐ ವಾಸ್ ಜಸ್ಟ್ ಇನ್ ಟಿಯರ್ಸ್. ನನ್ನ ಕಣ್ಣಲ್ಲಿ ನೀರು ಬರಬೇಕಾಯ್ತು. ಸರ್ಗೆ ಹೇಳಿದ್ದೆ ಆಮೇಲೆ ನಾನು, ಯಾಕೆಂತಂದರೆ ಅಲ್ಲಿ ಆಗ್ತಾ ಇದ್ದಂಥ ಬದಲಾವಣೆಗಳು, ಈ ಸಮಾಜದಲ್ಲಿ ಆದಂಥ ಬದಲಾವಣೆಗಳನ್ನು ವಾದಿರಾಜ್ ಸರ್ ಅವರು ಪ್ರತಿಯೊಂದು ಸ್ಲೈಡ್ಸ್ನಲ್ಲಿ ಹೇಳ್ತಾ ಬಂದಿದ್ದಾಗ, ಈ ಭೂಮಿ ಎಂಥ ಪುಣ್ಯವಂತರು, ಹಾಗಾಗಿ ನಮ್ಮಲ್ಲಿ ದೇವರು ದೇವತೆಗಳು ಜಾಸ್ತಿ ಇದ್ದಾರೆ ಈ ಮಣ್ಣಲ್ಲಿ. ಆವಾಗಲೇ ನೆನ್ಪಿಟ್ಕೊಳ್ಳಿ, ಒಬ್ಬ ಕುದ್ಮಲ್ ರಂಗರಾವ್ ಒಬ್ಬ ಶ್ರೇಷ್ಠ ಮಾನವತಾವಾದಿ, ಅಂಬೇಡ್ಕರ್ಗಿಂತಲೂ ಬಹಳ ಮಿಗಿಲಾಗಿ ಈ ಊರಿನಲ್ಲಿ, ಆವಾಗ ಅಂಬೇಡ್ಕರ್ ಇಲ್ಲಿಗೆ ಬಂದೇ ಇಲ್ಲ, ಇಲ್ಲೂ ಒಬ್ಬರು ಅಂಬೇಡ್ಕರ್ ಇದ್ದರು. ಅವರು ಇಡೀ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳ ಪರವಾಗಿ ಮಾಡಿದಂಥ ಆಲೋಚನೆ ನೋಡಿದ್ರೆ ಇಲ್ಲೇನೋ ವಿಶೇಷತೆ ಇದೆ. ಹಾಗಾಗಿ ನಮ್ಮೆಲ್ಲ ನಾಯಕರು ಇವತ್ತು ಆ ಚರಿತ್ರೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ, ಮರುರಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಬಂದಿರುವ ಅವಕಾಶಗಳನ್ನು ದಯವಿಟ್ಟು ಕಳ್ಕೊಬೇಡಿ. ಮೊದಲು ನೀವು ನಿಮ್ಮ ಶಿಕ್ಷಣವನ್ನು ಸರಿಯಾಗಿ ಪೂರೈಸಿ, ಯಾವುದೇ ಸಂದರ್ಭದಲ್ಲಿ ತುಂಬ ನಮ್ಮನ್ನು ಬಲಿಪಶುಗಳು ಮಾಡುವ ಡ್ರಗ್ಗಳಿಗೆ ಬಲಿಯಾಗಬೇಡಿ. ಸಾಮಾಜಿಕ ಅನಿಷ್ಟಗಳ ಜೊತೆಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಡಿ. ಸಾಮಾಜಿಕ ಅನಿಷ್ಟವಾಗಿರುವ ಹೆಂಡ ಕುಡಿಯೋದು, ಬೀಡಿ ಸೇದೋದು, ಸಿಗರೆಟ್ ಸೇದೋದು, ಇವ್ಯಾವುದನ್ನೂ ಮಾಡೋಕ್ಕೆ ಹೋಗಬೇಡಿ. ಅದು ನೀವು ಮಾಡ್ತೀರಿ, ಅದಕ್ಕೆ ಬಲಿಪಶು ಆಗ್ತೀರಿ ಅಂತಂದರೆ ನಿಮ್ಮನ್ನು ನೀವು ಕೊಂದುಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ನೀವು ಸಮಾನರಾಗ್ತೀರಿ. ಯಾವ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಶಕ್ತಿಗಳ ಜೊತೆಗೆ ಕೈ ಜೋಡಿಸದೆ ಈ ದೇಶ, ಈ ರಾಷ್ಟ್ರ, ಈ ಸಮುದಾಯ, ಈ ಜನ ಎಲ್ಲ ನಮ್ಮವರು ಅಂತ ಒಂದೊಳ್ಳೆ ವಿಶಾಲವಾದ ಹೃದಯವನ್ನು ಬೆಳೆಸ್ಕೊಂಡು, ಸಂಕುಚಿತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳದೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಒಳ್ಳೆಯ ಹೆಗ್ಗಳಿಕೆಯನ್ನು ತಗೊಂಡು ಬನ್ನಿ. ನಾವು ಕೂಡ ಹಂತ ಹಂತವಾಗಿ ಈಗ ಇಂಪ್ರೂವ್ ಆಗ್ತಾ ಇದ್ದೇವೆ. ನಮ್ಮ ಕ್ರೈಸಿಸ್ನೆಲ್ಲ ಒಂದು ಕಡೆಗಿಟ್ಟು ಸ್ವಾಭಿಮಾನದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ. ಎಲ್ಲರ ಸಹಕಾರದಿಂದ, ಎಲ್ಲ ಸರ್ಕಾರದ ಮಾನ್ಯ ಸಂಸದರ ಸಹಕಾರದಿಂದ ಮತ್ತು ನಮ್ಮ ಶಾಸಕರ ಸಹಕಾರದಿಂದ ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲಕ್ಕೂ ನಿಮ್ಮ ಸಹಕಾರವನ್ನು ಕೋರ್ತಾ
ಈ ಕಾರ್ಯಕ್ರಮದ 100% ಏನೋ ಬೆನಿಫಿಟನ್ನು ದಯವಿಟ್ಟು ಬಳಸ್ಕೊಳ್ಳಿ. ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕು ಅಂತಂದರೆ ಅವರು ನೀವು ನೋಡುವಾಗ ಒಳ್ಳೆ ಹುಡುಗಿ ಹಿಡ್ಕೊಂಡು ಒಳ್ಳೆ ಹುಡುಗ ಹಿಡ್ಕೊಂಡು ಮದುವೆ ಮಾಡಿದ್ದಾರೆ ಅನ್ನೋದು ಈ ದೇಶದಲ್ಲಿ ಇವತ್ತು ದೊಡ್ಡ ಸಾಧನೆ ಏನಲ್ಲ. ನಮ್ಮ ಹುಡುಗ 10 ಜನರ ಜೊತೆಗೆ ಬೆರೀತಾ ಇದ್ದಾನೆ, ನಮ್ಮ ಹುಡುಗ ನಮ್ಮ ಹುಡುಗಿ ಇವತ್ತು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು 5 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂತ ಹೇಳೋದುಂಟಲ್ಲ, ಈ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ವ್ಯವಸ್ಥೆ, ಈ ದೇಶದಲ್ಲಿ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ತಾ ನಮ್ಮ ಮಾನ್ಯ ಸಂಸದರಿಗೆ ಅತ್ಯಂತ ಕಳಕಳಿಯ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಶಾಸಕರು ವೇದವ್ಯಾಸ ಕಾಮತ್ರವರು ಪರಿಶಿಷ್ಟ ಜಾತಿ ಪಂಗಡದ ವಿಷಯಗಳು ಬಂದಾಗ ಖುದ್ದು ಉದ್ಯಮಿಯವರು, ಶ್ರೀಮಂತರು, ಅವ್ರು ಬಡವರ ಬಗ್ಗೆ ಯಾಕೆ ಮಾತಾಡಬೇಕು? ಅವ್ರಿಗೇನಿದೆ? ಖುದ್ದು ಉದ್ಯಮಿ ಆಗಿದ್ದುಕೊಂಡು ಬಡವರು ಅಂತ ಹೋದರೆ ನನಗೆ ದುಡ್ಡಿಲ್ಲ, ನನಗೆ ಒಂದಷ್ಟು ಪುಸ್ತಕ ತೆಗೆದುಕೊಡಿ, ನನಗೊಂದಷ್ಟು ಸಹಾಯ ಮಾಡಿ, ಅಡ್ಮಿಷನ್ ಬೈತಾರೆ ನನಗೆ ಯಾರಿಗಾದ್ರೂ ಬಡ ಮಕ್ಕಳಿಗೆ ನಾನು ಅಡ್ಮಿಷನ್ ಕೊಟ್ಟಿಲ್ಲ ಅಂತಂದರೆ. ವಾಟ್ ಎ ವಂಡರ್ಫುಲ್ ಪರ್ಸನ್ ದೇ ಆರ್. ಇಬ್ಬರೂ ಕೂಡ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ. ಶ್ರೀನಿವಾಸಣ್ಣ, ಇಡೀ ನಮ್ಮ ದಕ್ಷಿಣ ಕನ್ನಡಕ್ಕೆ ತಾವು ಬಂದು ನಮ್ಮ ಮಕ್ಕಳಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀರಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ನಮ್ಮ ಸರ್ ಅಂತೂ ಈಸ್ ಅನ್ ಎಕ್ಸ್ಪರ್ಟ್. ಒಂಥರದ ಒಂದು ಡಿಫ್ರೆಂಟ್ ಆದ ಬ್ರೀಡ್ ಅದು. ಯಾಕಂದರೆ ಎಲ್ಲರೂ ಸಂಶೋಧನೆ ಮಾಡ್ತಾರೆ, ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ನಿಮ್ಮ ಸಂಶೋಧನೆ ಈ ದೇಶದಲ್ಲಿ ವಾಸ್ತವಿಕವಾದದ್ದು ಮತ್ತು ಆ್ಯಕ್ಚುಲಿ ರಿಯಲ್ ಟೈಮ್ ಸಂಶೋಧನೆ ಅನ್ನೋದು ನಿಮ್ಮ ಮಾತುಗಳನ್ನು ಅದು ಭಾಷಣ ಅಲ್ಲ, ಅದು ನಿಮ್ಮ ಮಾತುಗಳನ್ನು, ನಿಮ್ಮ ಮನಸ್ಸನ್ನು ಕೇಳಿದಾಗ ಗೊತ್ತಾಯಿತು. ಅತ್ಯಂತ ಪೂಜನೀಯ ಕಾವಂದರ ಒಂದು ಪ್ರತಿನಿಧಿಯಾಗಿ ನಮ್ಮ ಪುರನವರಿದ್ದಾರೆ, ಬಹಳ ಬೇಕಾದವರು ನನಗೆ, ಮತ್ತು ಅವರನ್ನು ತುಂಬ ಸಣ್ಣ ವಯಸ್ಸಾದರೂ ಕೂಡ ಅತ್ಯಂತ ಗೌರವದಿಂದ ನೋಡ್ಕೊಳ್ತೇನೆ ನಾನು. ಮೋಹನಾಂಗ ಸ್ವಾಮಿಯವರು ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ ಎಂಪ್ಲಾಯ್ ಆಗಿದ್ದರು. ನಾನು ವೈಸ್ ಚಾನ್ಸಲರ್ ಆಗಿದ್ದಾಗ ಆವಾಗ ಅವರು ಎಂಪ್ಲಾಯ್ ಆಗಿದ್ದರೆ ಅವ್ರಿಗೆ ಪ್ರತಿ ಸರಿ ನೋಟಿಸ್ ಕೊಡ್ತಾ ಇದ್ದೆ ನಾನು. ಯಾಕೆಂತಂದರೆ ಅವರು ನಮ್ಮ ಎಂಪ್ಲಾಯ್ ಆಗಿದ್ದಾಗ ಪ್ರತಿ ದಿವಸ ಬೇರೆ ಚಟುವಟಿಕೆಗಳಿಗೆ ತೊಡಗಿದ್ರು. ಈಗ ಅರ್ಥ ಆಗುತ್ತೆ, ಅವರು ಸಮಾಜದ ಸಮಸ್ಯೆಗಳಿಗೆ ಕಾರಣ ಆಗ್ತಿರಲಿಲ್ಲ, ಸಮಾಜವನ್ನು ಉದ್ಧಾರ ಮಾಡೋಕ್ಕೆ, ಸಮಾಜದಲ್ಲಿ ಎಲ್ಲರ ಜೊತೆ ಬೆರೀಲಿಕ್ಕೆ, ಸಮಾಜದಲ್ಲಿ ನೊಂದವರ ವಾಯ್ಸ್ ಆಗಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದರು ಅಂತ ಇವತ್ತು ಗೊತ್ತಾಗುತ್ತೆ. ಬಟ್ ನಾನೇನಾದರೂ ಆವಾಗ ಬಿಸಿ ಆಗಿದ್ದರೆ ನಿಮ್ಗೆ ಈ ಕೆಲಸ ಮಾಡೋಕ್ಕೆ ನಾನು ಬಿಡ್ತಾ ಇರಲಿಲ್ಲವೇನೋ ಅಂತ ನಾನು ತಿಳ್ಕೊತೇನೆ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ತಮಗೆ ಅವಕಾಶ ಕೊಟ್ಟದ್ದಕ್ಕೆ ಸಂಸದರು ನನಗೊಂದು ಅವಕಾಶ ಕೊಟ್ಟು ಅವ್ರ ಎದುರುಗಡೆ ಮಾತಾಡುವ ಧೈರ್ಯ ನನಗಿಲ್ಲ, ಆದರೂ ನನಗೆ ಮನಸ್ಸಿಗೆ ಬಂದದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಕೇಳಿರುವ ನನ್ನ ವಿದ್ಯಾರ್ಥಿ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ಊರಿನ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳನ್ನೇ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಬರೆಯಲ್ಪಟ್ಟ ಆಲೋಚನೆ ಶಾಶ್ವತವಾಗುತ್ತದಂತೆ. ಡಾಕ್ಯುಮೆಂಟೇಶನ್ ಟ್ರಾನ್ಸ್ಫಾರ್ಮ್ಸ್ thought into legacy. What is spoken may inspire for a moment, but what is written can inspire for generations. Entrepreneurship especially must be documented because experience becomes guidance and vision becomes framework. We now move to the release of the book titled Udyamashilate, Prerane, Margadarshana. ನಲ್ಲಿ ಬಹಳ ವಿಶೇಷವಾದಂಥ ವಿನೂತನ ಕಾರ್ಯಕ್ರಮವನ್ನು ಗೌರವಾನ್ವಿತ ನಮ್ಮ ಸಂಸದರು ಅವರ ಬೊಲ್ಪು ಸಂಸ್ಥೆ ಮುಖಾಂತರ SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಗೌರವಾನ್ವಿತ ಸಂಸದರಿಗೆ ಮತ್ತು ಮೋಹನಾಂಗ ಸ್ವಾಮಿಯವರಿಗೆ ಎಲ್ಲ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಕೊಡ್ತೇನೆ. ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದೀನಿ. ನಾನು ಕೂಡ ಬಹಳಷ್ಟು ವರ್ಷಗಳಿಂದ ಜನಪ್ರತಿನಿಧಿ ಆದರೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಬಹುದು ಅಂತ ನನಗೆ ತಲೆಗೆ ಹೋಗಲಿಲ್ಲ. ಹಾಗಾಗಿ ಸಂಸದರ ಆಲೋಚನೆ, ಅವರ ಚಿಂತನೆಯನ್ನು ನಿಜವಾಗಿ ನಾನೊಂದು ಶಾಸಕನಾಗಿ ಮೆಚ್ಚಿಕೊಂಡೆ. ಪರಿಶಿಷ್ಟ ಜಾತಿಯ ಬಂಧುಗಳಿಗೆ ಮುಖ್ಯವಾಹಿನಿ ತರುವಂಥ ದೃಷ್ಟಿಯಲ್ಲಿ ಇದೊಂದು ಬಹಳ ದೊಡ್ಡ ರೀತಿಯ ಮೈಲಿಗಲ್ಲು ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ನಾನು ಸೇರಿದಂಥ ವಿದ್ಯಾರ್ಥಿಗಳು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಾವು ಸೇರಿದ್ದೀರಿ.
ತಾವು ಸಹಜವಾಗಿ ಈ ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ಮಾತಾಡ್ತಾರೆ, ಭಾಳಷ್ಟು ಜನರು ವಿಚಾರವನ್ನು ಮಂಡನೆ ಮಾಡ್ತಾರೆ. ಆದರೆ ತಾವು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದಾಗ ಒಂದು ಕೇಳಬೇಕು, ಒಂದು ತಿಳ್ಕೊಳ್ಬೇಕು. ಇವತ್ತೇನೋ ಒಂದು ಹೊಸತಾದ ವಿಚಾರಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಅಂಥೇಳಂಥ ಭಾವನೆಯೊಂದಿಗೆ ಬರಬೇಕು. ನಾನು ಮೊನ್ನೆ ನನಗೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಬಂದಾಗ ಮೋಹನಂಗಾಯ ಸ್ವಾಮಿಯವರಿಗೆ ಹೇಳಿದೆ, ಶಿವಪ್ರಸಾದ್ ಕೊಕ್ಕಡವರಿಗೂ ಹೇಳಿದೆ. ನಾನು ನೂರಾರು ವಿದ್ಯಾರ್ಥಿಗಳು ಬಂದಾಗ ಕೊನೆಯದಾಗಿ ಎಷ್ಟು ವಿದ್ಯಾರ್ಥಿಗಳು ಇದರಿಂದ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಸಹಜವಾಗಿ ಸಮಾವೇಶದಲ್ಲಿ ಬಂದು ಮಾಹಿತಿಗಳನ್ನು ಪಡ್ಕೊಂಡು ತದನಂತರ ಹೋಗುವಂಥ ವಾತಾವರಣ ಆಗಬಾರ್ದು. ನಾನಿವತ್ತು ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಕೇಳ್ತೇನೆ. ನಾನು ಬೇರೆ ಉದಾಹರಣೆ ಕೊಡಲಿಕ್ಕೆ ಹೋಗಲ್ಲ. ನನ್ನ ತಂದೆಯವರು ಒಂದು ಇಂಡಸ್ಟ್ರಿಯಲಿಸ್ಟ್, ಒಂದು 12 ಇಂಡಸ್ಟ್ರಿಗಳನ್ನು ಹೊಂದಿದಂಥ ಒಂದು ಮಾಲಕರಾಗಿ ತಂದೆಯವರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಉಲ್ಲೇಖ ಮಾಡಬೇಕು. ಯಾಕೆ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಪುಸ್ತಕದಲ್ಲಿ ಓದಿದಂಥ ವಿಚಾರಗಳು ಒಂದು ಭಾಗ, ಹೇಳಿಕೊಟ್ಟಂಥ ವಿಚಾರಗಳು ಒಂದು ಭಾಗ ಆದರೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಜವಾಬ್ದಾರಿ ಯಾರ್ದು ಅಂತ ಕೇಳಿದ್ರೆ ನಿಮ್ಮದೇ. ಸಂಸದರಿರ್ಬೋದು, ಮೋಹನಂಗಾಯ ಸ್ವಾಮಿ ಇರ್ಬೋದು, ಇಲ್ಲಿರುವಂಥ ಪ್ರಮುಖರುಗಳು, ಆ ಇಲಾಖೆ ಅಧಿಕಾರಿಗಳು ನಿಮ್ಮನ್ನು ನೀರಿಗೆ ತನಕ ಕೊಂಡೋಗ್ಬೋದು. ನೀರಿಗೆ ಕುಡಿಬೇಕಾದವರು ಯಾರು ಅಂತ ಕೇಳಿದ್ರೆ ನೀವೇ ಕುಡಿಬೇಕು. ನನ್ನ ತಂದೆಯವರ ಉದಾಹರಣೆನ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ, ನನ್ನ ತಂದೆಯವರಿಗೆ ಕನ್ನಡ, ತುಳು ಮತ್ತು ಕೊಂಕಣಿ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರ್ತಿರಲಿಲ್ಲ. ಅವರು ಉದ್ದಿಮೆಯಲ್ಲಿ ಸರಿಸುಮಾರು 40ರಿಂದ 50 ದೇಶದೊಂದಿಗೆ ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟನ್ನು ಮಾಡ್ತಾಯಿದ್ರು. ಅವರಿಗೆ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ. ಆವಾಗ ಈ ರೀತಿಯ ಸಾಮಾಜಿಕ ಜಾಲತಾಣಗಳು, ಇಮೇಲ್ಗಳ ವ್ಯವಸ್ಥೆಗಳು ಇರಲಿಲ್ಲ. ಎಲ್ಲೋ ಒಂದು ಕಡೆ ಫೋನ್ ಮಾಡಿ ಮಾತಾಡುವಂಥ ಸಂದರ್ಭದಲ್ಲಿ ಹತ್ತಿರ ಇಂಗ್ಲೀಷ್ ಗೊತ್ತಿದ್ದವರನ್ನು ಕೂತ್ಕೊಳಿಸಿ ಅವರ ಹತ್ರ ವಿಚಾರಗಳನ್ನು ಕನ್ನಡನೋ ಕೊಂಕಣಿಯಲ್ಲಿ ಹೇಳಿ ವ್ಯಾಪಾರವನ್ನು ಮಾಡಿ 30ರಿಂದ 40 ದೇಶಗಳೊಂದಿಗೆ ವ್ಯಾಪಾರ ಮಾಡ್ತಾಯಿದ್ರು. ವಿದೌಟ್ ಎಜುಕೇಷನ್ ಹಿ ಹ್ಯಾಸ್ ಡನ್ ಸೋ ಮಚ್. ಅದರ ನಂತರ ನಾನು ಎಜುಕೇಷನ್ ಪಡ್ಕೊಂಡು M.Com ಫಸ್ಟ್ ಇಯರ್ ತನಕ ನಾನು ಹೋಗಿ ಕೂತ ನಂತರ ಐ ಹ್ಯಾವ್ ನಾಟ್ ಇನ್ಕ್ರೀಸ್ಡ್ 1 ಸಿಂಗಲ್ ಕಂಟ್ರಿ ಎಕ್ಸ್ಟ್ರಾ. ನಾನು ಒಂದು ಎಕ್ಸ್ಟ್ರಾ ದೇಶವನ್ನು ಸೇರಿಸ್ಕೊಳ್ಳಿಕ್ಕಾಗಲ್ಲ. ವಿತ್ ಎಜುಕೇಷನ್ ನಾನು ಮಾಡಲಿಕ್ಕಾಗೋದು ಅವರು ವಿದೌಟ್ ಎಜುಕೇಷನ್ ಮಾಡಿದ್ದಾರೆ. ಯಾಕೆ ಅಂತ ಕೇಳ್ತೇನೆ, ಅವರ ಸತತ ಪರಿಶ್ರಮ, ಅವರ ಏಕಾಗ್ರತೆ, ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ತ್ಯಾಗ. ಇವತ್ತು ನಮಗೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ ಅಂತ ಹೇಳುವಂಥ ಮಾಹಿತಿಗಳು ಸಿಗುತ್ತೆ. ಆ ಸವಲತ್ತನ್ನು ತೆಗೆದುಕೊಂಡ ನಂತರ ಅದರಲ್ಲಿ ಹೇಗೆ ಸಾಧಿಸಬೇಕು, ಹೇಗೆ ಈಜಬೇಕು, ಇದು ಭಾಳ ದೊಡ್ಡ ರೀತಿಯಲ್ಲಿ ತಮ್ಮ ಪ್ರಯತ್ನಗಳಾಗಬೇಕು. ತಮ್ಮ ಪ್ರಯತ್ನಗಳೇ ಭಾಳ ದೊಡ್ಡ ರೀತಿಯಲ್ಲಿ ಆ ಪ್ರಾಕ್ಟಿಕಲ್ ಸಿಸ್ಟಮನ್ನು ಅಳವಡಿಸಿಕೊಳ್ಳುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ಮಾತ್ರ ಭಾಳ ದೊಡ್ಡ ರೀತಿಯಲ್ಲಿ ಸಾಧನೆಗಳನ್ನು ಮಾಡ್ಬೋದು. ಇವತ್ತು ಹೊಸ ಹೊಸ ರೀತಿಯ ಉದ್ದಿಮೆಗಳು, ಕೆಲವೊಮ್ಮೆ ನನಗೆ ಬಹಳ ದುಃಖ ಆಗುತ್ತೆ. ತಮಗಿರುವಂಥ ಅವಕಾಶಗಳು, ಸರ್ಕಾರದ ಸವಲತ್ತುಗಳು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಬೇರೆ ವ್ಯವಸ್ಥೆಗಳೊಂದಿಗೆ ನಮಗೆ ಬೇರೆಯವರಿಗೆ ಸಿಗದಿದೆ ಅಂತ ಸಂದರ್ಭದಲ್ಲಿ ನಾವು ಸರ್ಕಾರದ ಸವಲತ್ತನ್ನು ಹೇಗೆ ಪಡ್ಕೊಳ್ಬೇಕು. ನನ್ನ ಹತ್ರ ತುಂಬ ಜನರು ಬರ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ಬರ್ತಾರೆ. ಬಂದಾಗ ಅವರು, ಸರ್ ನಾವು ಒಂದು ಮನೆ ಕಟ್ತೇವೆ, ನೀವೇನಾದರೂ ಸಹಾಯ ಮಾಡಬೇಕು. ಮಾನ್ಯ ಪ್ರಧಾನಮಂತ್ರಿಗಳು 2026 ಹೊತ್ತಿಗೆ ಎಲ್ಲರಿಗೆ ಮನೆ ಕಟ್ಟಬೇಕು ಅಂಥೇಳಿ ಅವರು ಪ್ರತಿ ಮನೆಗೆ 3-4 ಲಕ್ಷ, ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳಂದರೆ 4.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದಕ್ಕೆ ಏನೋ ಸರ್ಕಾರದ ಆ ಮನೆಯ ದಾಖಲೆಗಳನ್ನು ಸರಿಪಡಬೇಕು ಅಂತ ಹೇಳಿದೆ. ಆಯ್ತಪ್ಪಿರೋಡು ಏರ್ ಬಲ್ಪು, ನಾವು ಅದರ ಹಿಂದೆ ಓಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಅಂದರೆ ಆ ರೀತಿಯ ಮಾನಸಿಕತೆ, ಸರ್ಕಾರದ ಸವಲತ್ತನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂಥೇಳುವಂಥ ಚಿಂತನೆಗಳು ಕೂಡ ನಾವೆಲ್ಲೋ ಒಂದು ಕಡೆ ಭಾಳ ವಿಶೇಷವಾಗಿ ಅದನ್ನು ಬಿಡುವಂಥ ಕಾರ್ಯಗಳಾಗುತ್ತೆ. ಹಾಗಾಗಿ ಇವತ್ತು ಸಂಸದರ ಈ ಪ್ರೇರಣಾ ಕಾರ್ಯಕ್ರಮ ಒಂದು ರೀತಿಯ ಬ್ರಿಡ್ಜ್ ರೀತಿಯ ಕೆಲಸ ಮಾಡುತ್ತೆ. ಹೇಗೆ ಅಧಿಕಾರಿಗಳು ಒಳಗೊಂಡಂಥ ಈ ಉದ್ಯಮಶೀಲತೆಯ ಒಂದು ವಿಶೇಷವಾದಂಥ ಮಾರ್ಗದರ್ಶನವನ್ನು, ಇದರಲ್ಲಿ ನನಗೆ ಯಾವುದೆಲ್ಲ ಸೂಟೇಬಲ್ ಆಗುತ್ತೆ ಅದನ್ನು ನಾನು ಜೋಡಿಸ್ಕೊಳ್ಬೇಕು. ಇವತ್ತು ವಿಶೇಷವಾಗಿ ನನಗೆ ಸೂಟೇಬಲ್ ಆಗುವಂಥ ಉದ್ದಿಮೆಗಳನ್ನು, ಇಂಡಸ್ಟ್ರಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬ್ಯಾಂಕುಗಳು, ಮಾನ್ಯ ಪ್ರಧಾನಮಂತ್ರಿಗಳು ಕೊಡುವಂಥ ಮುದ್ರಾ ಯೋಜನೆಯ ಮುಖಾಂತರ ಸಾಲಗಳು ಕೊಡ್ತವೆ. ಅಥವಾ ಗೋಕುಲ್ದಾಸ್ ನಾಯಕ್ ಅವರು ಇಂಡಸ್ಟ್ರಿ ಕೈಗಾರಿಕಾ ವಲಯದಲ್ಲಿ ಬೇರೆ ಬೇರೆ ರೀತಿಯ ಕೈಗಾರಿಕಾ ವ್ಯವಸ್ಥೆಗಳಿಗೆ ಜೋಡಣೆ ಮಾಡಿಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಇದೆ,
ಹೀಗೆ ಬೇರೆ ಬೇರೆ ಇಲಾಖೆ ಇದ್ದದನ್ನು ನನಗೆ ಯಾವುದು ಪೂರಕವಾದಂಥ ಉದ್ಯೋಗಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ನಾನು ಯಾವ ರೀತಿ ಜೋಡಿಸ್ಕೊಳ್ಬೋದು ಅಂತೇಳೋದನ್ನು ಇವತ್ತು ಜೋಡಿಸ್ಕೊಂಡ್ರೆ ಇವತ್ತು SDM ಸಂಸ್ಥೆಯವರು ಈ ಸ್ಥಳ ಕೊಟ್ಟದ್ದಕ್ಕೂ ನಮ್ಮ ಸಂಸದರು ಮತ್ತು ಮೋಹನಂಗಾಯ ಸ್ವಾಮಿಯವರು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಹಾಗಾಗಿ ನಾನು ಇವತ್ತು ವಿಶೇಷವಾಗಿ ತಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು, ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಒಂದಂತೂ ತಿಳ್ಕೊಳ್ಳಿ, ಉದ್ದಿಮೆ ಆದ ನಂತರ ಭಾಳಷ್ಟು ರಿಸ್ಕ್ಗಳಿದೆ. ಉದ್ದಿಮೆ ಅಂತ ಹೇಳಿದರೆ ಒಂದು ರಿಸ್ಕ್ ಇದೆ, ಆದರೆ ಅಚಲವಾದಂಥ ಒಂದು ನಮ್ಮ ಮೇಲೆ ನಮಗೆ ವಿಶ್ವಾಸ, ನಂಬಿಕೆ. ನಾನು ಪುನರಪಿ ಹೇಳಬೇಕು ಅಂತ ಹೇಳಿದ್ರೆ, ಶ್ರೀನಿವಾಸ್ ಅವರೇ, ನಮ್ಮ ತಂದೆಯವರು 1965-70 ಹೊತ್ತಿಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ವಾದಿರಾಜರೆ 3 ಸಲ ಸಂಪೂರ್ಣ 0 ಆದರು. ಇದನ್ನೆಲ್ಲವನ್ನು ಮಾಡಿದರು. ಆದರೂ ಪುನರಪಿ ನಾನು ಮಾಡ್ತೇನೆ ಅಂಥೇಳಿ ಪುನರಪಿ ಪ್ರಯತ್ನ ಮಾಡಿಕೊಂಡು ಸಾಧನೆ ಮಾಡಿ ಇವತ್ತು ಈ ಹಂತಕ್ಕೆ ಬೆಳೀಲಿಕ್ಕಾಯಿತು. ಅವರು ಮಾಡದಂಥ ಉದ್ದಿಮೆಗಳಿಲ್ಲ. ಮಂಗಳೂರಿನಲ್ಲಿ ಪ್ರಾರಂಭದಲ್ಲಿ ಅವರು ಹಳ್ಳಿಯಿಂದ ಬಂದೊಂದು ಕಾಮತ ಇಸ್ಕಂಡಿ ಅಂತ ಪ್ರಾರಂಭ ಮಾಡಿದರು. ಇಲ್ಲಿ ನಮ್ಮ BJP ಆಫೀಸ್ನ ಕೆಳಗಡೆ, ಹಳೆಯ BJP ಆಫೀಸ್ನ ಕೆಳಗಡೆ ಒಂದು ಕಾಮತ ಇಸ್ಕೊಂಡಿತ್ತು. ಅಲ್ಲಿಂದ ಪ್ರಾರಂಭ ಮಾಡ್ತಾ ನಾನು ಯಾಕೆ, ನೀವು ಮಾನ್ಯ ಮಂಗಳೂರು ಕಂಠತ್ತ ಯಶಸ್ವಿಯಾದಂಥ ಉದ್ದಿಮೆ AJ ಶೆಟ್ಟರನ್ನು ನೋಡಿ. ನಾನೊಂದು ದಿವಸ AJ ಶೆಟ್ಟರ್ ಕೇಳಿದೆ, ಸರ್ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಕೇಳಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಎಲಾಂಗ್ ವಿತ್ ದ ಡಿಗ್ರಿ, ಎಲಾಂಗ್ ವಿತ್ ದ ಕ್ವಾಲಿಫಿಕೇಷನ್ ಈ ರೀತಿ ಅವಕಾಶಗಳು ಸಿಗ್ತದೆ. ಅವತ್ತು AJ ಶೆಟ್ಟರಿಗೋ ನನ್ನ ತಂದೆಯವರಿಗೋ ಆ ರೀತಿ ಅವಕಾಶಗಳು ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಒಳ್ಳೆ ರೀತಿಯ ಸದುಪಯೋಗ ಮಾಡಿಕೊಳ್ಬೇಕಾದ್ರೆ ಭಾಳಷ್ಟು ನಮ್ಮ ಪ್ರಯತ್ನಗಳಾಗಬೇಕು. ಎಂಥದಾದರೂ ಕೂಡ ನನ್ನ ಪ್ರಯತ್ನದಲ್ಲಿ ನಾನು ಭಾಳ ದೊಡ್ಡ ರೀತಿಯ ಪರಿಶ್ರಮ, ಭಾಳ ದೊಡ್ಡ ರೀತಿಯ ಯಾವುದೇ ಆಲಸ್ಯ ಇಲ್ಲದೆ, ಇವತ್ತಿನ ಆಲಸ್ಯಗಳನ್ನೆಲ್ಲವನ್ನು ಬಿಟ್ಟು ಪ್ರಯತ್ನಗಳನ್ನು ಮಾಡಿದರೆ, ಅವರಲ್ಲಿ ಮೋಹನಂಗಾಯ ಸ್ವಾಮಿಯವರ ನಮ್ಮ ಪತ್ರಿಕಾ ಕಚೇರಿ ಇದೆ, ಪತ್ರಿಕೆಯವರು ಅದರ ಹತ್ತಿರನೇ ಅವರ ಕಚೇರಿ ಇದೆ. ನಾನು ಪ್ರಾರಂಭದಲ್ಲಿ ಶಾಸಕನಾಗಿ ಹೋದಾಗ ಅಲ್ಲಿ ಅವರಿಗೆ ಅವಕಾಶಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದನ್ನು ಜೋಡಿಸ್ಕೊಳ್ಳಿಕ್ಕೆ ನಮಗೆ ಆಗತ್ತೆ ಅಂತೇಳೋದು ಅವರು ತೋರಿಸ್ಕೊಡ್ತಾರೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ಉದ್ದಿಮೆಯಲ್ಲಿ ಯಶಸ್ಸಾದವರಿಗೆ ಯಾವತ್ತೂ ಟ್ರೈನಿಂಗ್ ತೆಗೆದುಕೊಳ್ಳದೆ ಯಶಸ್ಸಾದವರು ನಮಗೆ ಟ್ರೈನಿಂಗ್ ಕೂಡ ಈ ರೀತಿಯ ಸಂಸ್ಥೆ ಅಭಿವೃದ್ಧಿ ಟ್ರಸ್ಟ್ ಮುಖಾಂತರ ಕೊಡ್ತಾರೆ. ಹಾಗಾಗಿ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡು ಅದರ ಸದುಪಯೋಗವನ್ನು ಪಡ್ಕೊಂಡು ನಾಳೆ ಇಲ್ಲಿ ಕೂತಂಥ ಒಂದು 10-20 ವಿದ್ಯಾರ್ಥಿಗಳು ಸಣ್ಣದಿಂದ ಒಳ್ಳೆಯ ಉದ್ಯಮವನ್ನು ಪ್ರಾರಂಭ ಮಾಡಿ ಸ್ವಲ್ಪ ಯಶಸ್ಸು ಕಾಣ್ತಾ ಇದ್ದಾರೆ ಅಂತೇಳೋದಾದರೆ, ಮಾನ್ಯ ಸಂಸದರು ಮಾಡಿದಂಥ ಕಾರ್ಯಕ್ರಮ, ಮೋಹನಂಗಾಯ ಅವರ ಕಾರ್ಯಕ್ರಮ ಮಾಡಿದಂಥ ಕಾರ್ಯಕ್ರಮ, ನಮ್ಮ ಕುಲಪತಿಗಳು ಇಷ್ಟು ಮಾತಾಡಿದ್ದಕ್ಕೆ, ವಾದಿರಾಜರು ಬೇರೆ ಊರಿನಿಂದ ಇಲ್ಲಿ ಬಂದದಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ಇವತ್ತು ತಮ್ಮೆಲ್ಲರ ಸಮಯವನ್ನು ಕೊಟ್ಟು ನಾನು ಒಂದಂತೂ ಹೇಳ್ತೇನೆ, ನಾನು ಶ್ರೀನಿವಾಸರು ನನ್ನ ಹತ್ರ ನನ್ನ ಮೊಬೈಲಲ್ಲಿ ವಾಟ್ಸಪ್ಪು ಇಲ್ಲ, ಫೇಸ್ಬುಕ್ಕು ಇಲ್ಲ. ನಾನು ವಾಟ್ಸಪ್ ಫೇಸ್ಬುಕ್ ನೋಡಬೇಕಾದ್ರೆ ನನ್ನ PA ಮೊಬೈಲ್ನಲ್ಲೇ ನೋಡಬೇಕು. ಸತ್ಯ ಇದು, ಫ್ರಮ್ 6-7 ಇಯರ್ಸ್ ಆಯಿತು. ಹಾಗಂತ ಮಂಗಳೂರಿನಲ್ಲಿ ಎಂತಾದರೂ 5 ನಿಮಿಷ ನನಗೆ ಗೊತ್ತಾಗ್ತದೆ, 1 ನಿಮಿಷ ಲೇಟ್ ಆಗ್ಬೋದು, ಗೊತ್ತಾಗ್ತದೆ. ಆದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಕೇಳಿದರೆ, ನಮ್ಮ ಕಾನ್ಸಂಟ್ರೇಷನ್ ಏನಾಗುತ್ತೆ, ಸಹಜವಾಗಿ ಅವರು ಹೇಳಿದರು, ನನ್ನ ಮಗ ಕೂಡ ಹಾಗೆ, ನಾನೆಲ್ಲ ಬುದ್ಧಿವಾದ ಹೇಳುವಾಗ ಅವನು ಹೀಗೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅದನ್ನೊಂದು ಎಡಿಕ್ಟ್ ಥರ. ಹಾಗಾಗಿ ನಾನು ವಿದ್ಯಾರ್ಥಿಗಳ ಹತ್ರ ಕೇಳ್ಕೊಳ್ಳುವಂಥದ್ದು, ನಮ್ಮ ಪ್ರಾಂಶುಪಾಲರು, ಲಾ ಕಾಲೇಜಿನ ಪ್ರಾಂಶುಪಾಲ್ ಶೆಟ್ಟಿದ್ದಾರೆ, ಸೀಮಾ ಶೆಣೆಯವರಿದ್ದಾರೆ, ಅರುಣಾ ಕಾಮತ್ ಅವರಿದ್ದಾರೆ, ಹೆಚ್ಚಿನ ಅವರಿಗೆ ಅಧ್ಯಾಪಕರಿಗೆ ಅನುಭವ ಇದೆ. ವಿದ್ಯಾರ್ಥಿಗಳು ಅವಾಗಾಗಿ ಅವರು ಮೊಬೈಲ್ ತರಬಾರ್ದು ಅಂತೇಳಿ ಆದೇಶ ಮಾಡ್ತಾರೆ ಕಾಲೇಜಿಗೆ. ಆದರೂ ಅವರ ಕಾನ್ಸಂಟ್ರೇಷನ್ ಹಾಳಾಗುವ ರೀತಿಯಲ್ಲಿ ಈ ವ್ಯವಸ್ಥೆಗಳಾಗ್ತದೆ. ನಮಗೆ ಯಾವುದಕ್ಕೆ ಪೂರಕವಾಗಿ ಅದು ಉಪಯೋಗ ಆಗಬೇಕು, ನಮಗೆ ಅದರಿಂದ ಲಾಭ ಏನಿದೆ ಆ ಲಾಭವನ್ನು ಪಡ್ಕೊಳ್ಬೇಕು. ಹಾಗಾಗಿ ದಿನನಿತ್ಯದ ಅದಕ್ಕೆ ಆ ಎಡಿಕ್ಟ್ ಆಗದ ರೀತಿಯ ಕೆಲಸ ಕಾರ್ಯಗಳಾಗಬೇಕು. ಇದಕ್ಕೆ ದಿನನಿತ್ಯ ತಮ್ಮ ಪರಿಶ್ರಮ ಕೆಲಸ ಕಾರ್ಯಗಳಾಗಲಿ. ಒಟ್ಟಾರೆ ನಾನು ಹೇಳ್ತೇನೆ, ಕುದ್ಮುಲ್ ರಂಗರಾವ್ ಅವರು, ನಾನು ಅವತ್ತು ಹೇಳಿದೆ, ಇವರು ನಮ್ಮ ಕುದ್ಮುಲ್ ರಂಗರಾವ್ ಅವರ ಸಾಧನೆ, ಅವರು ಮಾಡಿದಂಥ ಪರಿಶ್ರಮ, ಅವರ ಜೀವನದುದ್ದಕ್ಕೂ ಪರಿಶಿಷ್ಟ ಜಾತಿಯ ಬಂಧುಗಳಿಗೆ ಮುಖ್ಯವಾಗಿ ತರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಸಂಪೂರ್ಣವಾದಂಥ ತಾವು ತಮ್ಮ ಜಾಗ ಸ್ಥಳವನ್ನು ಅದಕ್ಕೆ ಅವರಿಗೆ ಶಿಕ್ಷಣ ಸಂಸ್ಥೆ ಮಾಡುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೊಡುಗೆಗಳು, ಇದನ್ನೆಲ್ಲವನ್ನು ಕಂಡಾಗ ನಾನು ಬಹಳ ತಮಗೆ ಇಂಥ ಒಂದು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಕೊನೆಯದಾಗಿ ಕುಲಪತಿಗಳು ಹೇಳಿದಾಗೆ, ತಾವು ಈ ಸಿಕ್ಕಿದಂಥ ಅವಕಾಶಗಳನ್ನು ಹೇಗೆ ಸದುಪಯೋಗ ಮಾಡಿಕೊಳ್ತೀರಿ, ಎಲ್ಲೋ ಒಂದು ಕಡೆ ತಪ್ಪಾದರೂ ತೊಂದರೆ ಇಲ್ಲ, ಆದರೆ ಏಕಾಗ್ರತೆಯೊಂದಿಗೆ ಇವತ್ತು ನಾನೇನೋ ಇಲ್ಲಿ ಕಲಿಬೇಕು, ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಸಾಧನೆಯನ್ನು ಮಾಡಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಆಗಲಿ ಅಂತೇಳುವಂಥದ್ದು ಹೇಳ್ತಾ, ಮಾನ್ಯ ಸಂಸದರಿಗೆ, ಅದೇ ರೀತಿ ಮೋಹನಂಗಾಯ ಸ್ವಾಮಿಯವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಾನು ವಂದನೆಗಳನ್ನು ಮಾಡ್ತಾ, ನಾನು ಒಂದು
ಕೋರ್ಟಿಗೆ ಹೋಗಲಿಕ್ಕಿರುವ ಕಾರಣ ಸಂಸದದ ಮೇಲೆ ಹೇಳಿದೆ. ನಾನು 11 ಗಂಟೆ ಅಂತಿತ್ತು, 11 ಗಂಟೆಗೆ ಕೋರ್ಟ್ ಅಂತ ವಕೀಲರು ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಲಿಕ್ಕಿರುವ ಕಾರಣ ಸ್ವಲ್ಪ ಮುಂದೆ ಹೋಗ್ತೇನೆ, ತಮ್ಮ ಹತ್ರ ಅನುಮತಿ ತಗೊಳ್ತೇನೆ. ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ, ಅದ್ಭುತವಾದಂಥ ಕಾರ್ಯಕ್ರಮ. ತಾವೆಲ್ಲರೂ ಈ ಅದ್ಭುತವಾದಂಥ ಕಾರ್ಯಕ್ರಮ ಜೋಡಣೆ ಮಾಡಿದಂಥ ಸಂಸದರಿಗೆ ಮತ್ತು ಮೋಹನಾಂಗ ಸ್ವಾಮಿ ಅವರಿಗೆ ಒಂದು ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ನಿಮಗೋಸ್ಕರ ಅವರು ಮಾಡಿದಂಥ ಕಾರ್ಯಕ್ರಮ ಅಂತೇಳಿ ತಿಳ್ಕೊಳ್ತಾ ಶುಭವನ್ನು ಕೋರ್ತೀನಿ. ನಮ್ಮ ನಡುವೆ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಯನ್ನು ಆಹ್ವಾನಿಸುವ ಸಮಯ. ಶ್ರೀ CG ಶ್ರೀನಿವಾಸ್, ಅಧ್ಯಕ್ಷರು ದಲಿತ ಉದ್ಯಮಿಗಳ ಸಂಘ ಬೆಂಗಳೂರು. ಸಮಾಜದ ಆರ್ಥಿಕ ಸಬಲೀಕರಣದ ದಿಕ್ಕಿನಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿರುವ ಅವರು ವಿಶೇಷವಾಗಿ ದಲಿತ ಉದ್ಯಮಿಗಳ ಪ್ರಗತಿಗೆ ಬಲವಾದ ವೇದಿಕೆಯನ್ನು ನಿರ್ಮಿಸಿರುವ ಪ್ರಮುಖ ವ್ಯಕ್ತಿ. ಸರ್, ದಯವಿಟ್ಟು ನಿಮ್ಮ ಅಮೂಲ್ಯ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಸಂಸದರ ಬಗ್ಗೆ ನಾನು ಒಂದಿಷ್ಟು ನನ್ನ ಅನುಭವ ಅವರ ಪರಿಚಯ ಆಗಿದ್ದು ಹೆಂಗೆ ಅಂತ ನಾನು ಆವಾಗಲೇ ಹೇಳಿದೆ. ತಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಒಂದು ನಿಮಿಷ ನನಗೆ ಪರಿಚಯ ಆಗಿದ್ದು ಹೆಂಗು ಅಂತ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ದಿವಸ ಸೆಕ್ರೆಟೇರಿಯೇಟಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಕೂತಿದ್ದೆ, PWD ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ. ನಾನು ಕೂತಿದ್ದಾಗ ಈ MP ಅವರವರು ಬಂದರು. ನನಗೆ ಸೆಲ್ವಕುಮಾರ್ ಅವರು ಸ್ವಲ್ಪ ಅಲ್ಲಿ ಶ್ರೀನಿವಾಸ ಕೂತ್ಕೊಳ್ಳಿ ಅಂತ ನನ್ನ ಸೋಫಾದ ಮೇಲೆ ಕುಡ್ರಿಸು. ಆಮೇಲೆ ಸಾಹೇಬರು ಮಾತಾಡ್ತಾಯಿದ್ರು. ಸಾಹೇಬರು ಯಾರು ನನಗೆ ಗೊತ್ತಿರಲಿಲ್ಲ. ಚಾರ್ಮಡಿ ಘಾಟ್ ರೋಡ್ ಬಗ್ಗೆ, ಆ ಸ್ಟೇಟ್ ಹೈವೇಸ್ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾಯಿದ್ರು. ಆ ಚರ್ಚೆ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು, ಇವರು ಪ್ರೆಸೆಂಟೇಷನಲ್ಲಿ ಕ್ಲಾರಿಟಿ ಇತ್ತು. ತನಗೇನಾಗಬೇಕು, ತನ್ನ ಕ್ಷೇತ್ರಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮನವರಿಕೆ ಮಾಡಿಕೊಡ್ತಾಯಿದ್ರು. ಆಮೇಲೆ ಈ ಸಾಹೇಬರು ಎದ್ದು ಹೋದ್ಮೇಲೆ, ಸಾರ್ ಇವ್ರು ಯಾರು ಅಂತ ಕೇಳಿದೆ. ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ. ಈ ಮಂಗಳೂರು MP ಕ್ಯಾಪ್ಟನ್ ಚೌಟ ಅಂತಂದರು. ಅದನ್ನು ನಾನು ಅಂದ್ಕೊಂಡೆ, ಎಷ್ಟೋ ಜನ ಲೋಕಸಭಾ ಸದಸ್ಯರಿಗೆ ತಾನು ಏನು ಹೇಳಬೇಕು ಅನ್ನೋದನ್ನು ಸರಿಯಾಗಿ ಹೇಳೋದಿಲ್ಲ. ಆದರೆ ಕೆಲವರು ಹೇಳೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಭಾಳ ಕ್ಲಾರಿಟಿಯಾಗಿ ಮಾತಾಡಿದ್ರು. ನಾನು ಆವತ್ತೇ ಅಂದ್ಕೊಂಡೆ, ಬಹುಶಃ ಒಂದು ಫೋಕಸ್ಸಾಗಿ ಕೆಲಸ ಮಾಡ್ತಾರೆ ಸಂಸದರು ಅಂತ ಅಂದ್ಕೊಂಡಿದ್ದೆ. ನಾನು ಬಹುಶಃ ಅವ್ರನ್ನ ನಾನು ಶಬಾಸ್ಗಿರಿ ಹೇಳಿದ್ರೆ ತಪ್ಪು ಅಂತ ಅನ್ಸಲ್ಲ. ಅವರ 2ರಷ್ಟು ವಯಸ್ಸಾಗಿದೆ ನನಗೆ ಅಂತ ಅನಿಸುತ್ತೆ. ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿ ನನಗೆ ಗೌರವ ತಂದು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಬ್ಬರ ಸಮ್ಮುಖದಲ್ಲಿ ನಾನು ಮಾತಾಡೋದು ಅಂತಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪ್ರೊಫೆಸರ್ ಧರ್ಮ ಅವರು ಮಾತಾಡುವಾಗ 2-3 ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ನಾನು ಕೋಲಾರ ಜಿಲ್ಲೆಯಿಂದ ಒಂದು ಬಾರ್ಡರ್, ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟರ್ ಆಂಧ್ರ. ನಮ್ಮ ಜಿಲ್ಲೆಯಲ್ಲಿ ಈಗಲೂ ಸುಮಾರು ಜನರ ಮಾತೃಭಾಷೆ ತೆಲುಗೆ. ಐ ಲಾಸ್ಟ್ ಮೈ ಸನ್ ವೆನ್ ಐ ವಾಸ್ 5 years old. ನಮ್ಮ ತಂದೆಗೆ 3 ಜನ ಹೆಂಡ್ತಿರು, ನಾವೆಲ್ಲ 18 ಜನ ಮಕ್ಕಳು. ನಾನು 17ನೇವನು. ನಮ್ಮ ಕುಟುಂಬ ಭಾಳ ಬಡ ಕುಟುಂಬ. ನಮ್ಮ ತಂದೆ ಸತ್ತೋದಾಗ ನನ್ನನ್ನು ಸ್ಕೂಲಿಗೆ ಕಳ್ಸೋಕ್ಕೂ ನಮ್ಮ ತಾಯಿ ಕಳಿಸ್ಬಾರ್ದು ಅಂತ ಡಿಸೈಡ್ ಮಾಡಿದರು. ನಾನು ಹಠ ಮಾಡಿ ಸ್ಕೂಲ್ಗೆ ಹೋದೆ. ಮಿಡ್ಲಿ ಸ್ಕೂಲ್ ನಮ್ಮೂರಲ್ಲಿತ್ತು. ಪಕ್ಕದೂರಲ್ಲಿ ರಾಯಲ್ಪಾಡ್ ಅಂತ ಹೈಸ್ಕೂಲು ಒಂದು 5 ಕಿಲೋಮೀಟ್ರ್ ದೂರದಲ್ಲಿತ್ತು. ಆವಾಗ ರೋಡು ಇರಲಿಲ್ಲ. 5 ಕಿಲೋಮೀಟರ್ 3 ವರ್ಷ ಹೈಸ್ಕೂಲಿಗೆ ನಡ್ಕೊಂಡು ಹೋಗಿದ್ದೀನಿ. ಬಹುಶಃ ಈ ಕಷ್ಟ ಇಲ್ಲಿರೋ ವಿದ್ಯಾರ್ಥಿಗಳು ಯಾರೂ ಇಲ್ಲ ಅಂತ ಅನಿಸುತ್ತೆ ನನಗೆ. ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೆ. ಆವಾಗ PUCಗೆ ಹಾಸ್ಟೆಲ್ ಸೇರಿ MA ಮಾಡಿದೆ. ಏನೇನೋ ಆಯ್ತು ಬಿಡಿ, ಅದು ಬೇರೆ ವಿಚಾರ. ಮನುಷ್ಯರಿಗೆ ಕಷ್ಟ ಅಂತ ಏನು ಅಂತ ಗೊತ್ತಿದ್ರೆ ಸುಖದ ವ್ಯಾಲ್ಯೂ ಗೊತ್ತಾಗೋದು. ಈ ಕಾಲದ ಹುಡುಗರಿಗೆ ಬರೀ ಸುಖನೇ ಇದೆ, ಕಷ್ಟದ ವ್ಯಾಲ್ಯೂ ಗೊತ್ತಾಗಲ್ಲ. ಮೊನ್ನೆ ನಾನು ಪೇಪರಲ್ಲಿ ನೋಡಿದೆ, ತಂದೆ ತಾಯಂದರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋಕ್ಕೆ ಅದು ನಿಮ್ಗೆ ಗೊತ್ತಾಗೋದು ನೀವು ವಯಸ್ಸಾದ ಮೇಲೆ. ಮೊನ್ನೆ ತಿಪ್ಟೂರಲ್ಲಿ ಹಾಸನದ ಹತ್ರ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು, ಗೂಡ್ಸ್ ಟ್ರೈನ್. ಒಂದು 84-83 ವರ್ಷದ ದಂಪತಿಗಳು ಗೂಡ್ಸ್ ಟ್ರೈನ್ಗೆ ತಲೆ ಕೊಟ್ಟು ಸತ್ತೋಗ್ತಾರೆ. ಕಾರಣ ಏನು ಅಂತಂದರೆ ಅವರಿಬ್ಬರು ಗಂಡು ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಉದ್ದೇಶದಿಂದ ಈ ರೀತಿ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರ ಅರ್ಥ ನಮಗೆ ವಿದ್ಯಾಭ್ಯಾಸ ಇದೆ, ಅನುಕೂಲ ಇದೆ, ಮೊಬೈಲ್ ಇದೆ, ಕಾರುಗಳಿದೆ, ಏರೋಪ್ಲೇನ್ಗಳಿದೆ,
ನಾವು ನಮ್ಮ ಸಂಸ್ಕೃತಿ ಕಲ್ಚರನ್ನು ನಾವು ಮರಿತಾ ಇದ್ದೀವಿ, ತಂದೆ ತಾಯಿನ ಮರಿತಾ ಇದ್ದೀವಿ. ಅದಾಗಬಾರ್ದು. ನಮ್ಮವ್ರು ಇನ್ನೊಂದು ಮಾತಂದರು, ನಾನು ಓದುವಾಗ ಎಷ್ಟು ಕಷ್ಟ ಇತ್ತು, ನಾವು ಹೆಂಗೆ ಬೆಳೆದ್ವಿ, ಅದೊಂದು ದೊಡ್ಡ ಹಿಸ್ಟ್ರಿ ಅಂತ. ಮನುಷ್ಯರು ಮನುಷ್ಯರಾಗಿ ಬಾಳಬೇಕು, ಆಮೇಲೆ ಜಾತಿ ಧರ್ಮ. ನಾವು ಸಮಾಜದಲ್ಲಿ ನಾವು ಗೌರವಯುತವಾಗಿ ಬಾಳಬೇಕು ಅಂತಂದರೆ ಬರೀ ಡಿಗ್ರಿಗಳೇ ಅವಶ್ಯಕತೆ ಇಲ್ಲ. ನಮಗೆ ಮಾನವೀಯತೆ ಬೇಕು. ಮನುಷ್ಯರನ್ನು ಮನುಷ್ಯರ ಥರ ಟ್ರೀಟ್ ಮಾಡುವಂಥ ಸಮಾಜ ಈ ರಾಷ್ಟ್ರದಲ್ಲಿ ನಿರ್ಮಾಣ ಆಗಬೇಕು ಅನ್ನೋದರಲ್ಲಿ ವಾದಿರಾಜ್ ಅವರು ನಾವು ಇದರ ಬಗ್ಗೆ ಚಿಂತನೆ ಮಾಡ್ತೇವೆ. ಅದರಲ್ಲಿ ಈ ಚೌಟಾ ಸಾಹೇಬರಂತೂ ಈ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಪ್ರೇರಣಾ ಏನಕ್ಕೆ ಮಾಡ್ತೀವಿ, ಉದ್ಯಮಶೀಲತೆ ಅಂದ್ರೇನು, ಸರ್ಕಾರದಲ್ಲಿ ಏನು ಸವಲತ್ತುಗಳಿದೆ ಅಂತ ಒಂದು 5-10 ನಿಮಿಷ ಮಾತಾಡಿ ಆಮೇಲೆ ಮತ್ತೆ ಈವ್ನಿಂಗ್ ಸೆಷನ್ ನಾನು ಇರ್ತೀನಿ. ನಾನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ 27 ವರ್ಷ ಸರ್ವಿಸ್ ಮಾಡಿ 9 ವರ್ಷ ಸರ್ವಿಸ್ ಇದ್ದಾಗ VRS ತೊಗೊಂಡ್ಬಿಟ್ಟೆ. VRS ತಗೊಂಡಿದ್ದು ಉದ್ದೇಶ ದಲಿತ ಉದ್ದಿಮೆದಾರರ ಸಂಘ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ದು ನಾನು. 2009ರಲ್ಲಿ ದಲಿತ ಉದ್ದಿಮೆದಾರರ ಸಂಘ ಸ್ಥಾಪನೆ ಮಾಡಿ ಸುಮಾರು 17 ವರ್ಷ ಯಾರ ಹತ್ರನೂ ಸರ್ಕಾರದಿಂದ ಒಂದು ನಯಾ ಪೈಸಾ ತಗೊಳ್ತೀರಾ, ಯಾರ ಹತ್ರನೂ ದೇಣಿಗೆ ತಗೊಳ್ತೀರಾ, ನಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 17 ವರ್ಷ ದಲಿತ ಉದ್ದಿಮೆದಾರರ ಸಂಘ ಸ್ಥಾಪನೆ ಮಾಡಿದ್ದೀವಿ. ಸರ್ಕಾರದಲ್ಲಿ ಒಂದು 2-3 ಸ್ಕೀಮ್ಸ್ ಇದೆ. ಒಂದು, ದಲಿತ ಉದ್ದಿಮೆದಾರರು ನಿವೇಶನ ಮತ್ತು ಮಳಿಗೆಗಳನ್ನು ಪಡೆಯಬೇಕು ಅಂದರೆ 2 ಸಂಸ್ಥೆಗಳಿದೆ. KIDB ಮತ್ತು KSSIDC ಇರೋ 2 ಸಂಸ್ಥೆಗಳಿದೆ. KIDB ಮತ್ತು KSSIDCಯಲ್ಲಿ 2009ರವರೆಗೂ ನಿವೇಶನ ಮತ್ತು ಮಳಿಗೆಗಳ ಹಂಚಿಕೆಯಲ್ಲಿ ಮೀಸಲಾತಿಯೇ ಇರಲಿಲ್ಲ. ನಮ್ಮ ಸಂಘದ ಪ್ರಯತ್ನದಿಂದ 2009ರಲ್ಲಿ ನಿವೇಶನ ಮತ್ತು ಮಳಿಗೆಗಳ ಹಂಚಿಕೆಯಲ್ಲಿ 24% ಮೀಸಲಾತಿಯನ್ನು ಜಾರಿಗೊಳಿಸಲಾಯಿತು. ಆವತ್ತಿಂದ ಸತತವಾಗಿ KIDB ಮತ್ತು KSSIDC ಸಂಸ್ಥೆಗಳ ಜೊತೆ ಒಡನಾಟ ಮಾಡಿ, ಸ್ಟ್ರಕ್ಚರ್ಡ್ ಮೀಟಿಂಗ್ಸ್ ಮಾಡಿ, ಲ್ಯಾಂಡ್ ಮತ್ತು ಶೆಡ್ ಸಬ್ಸಿಡಿಗೆ 5 ಲಕ್ಷ ಸಬ್ಸಿಡಿ ಇದ್ದಿದ್ದನ್ನು 10 ಲಕ್ಷಕ್ಕೆ ಎನ್ಹ್ಯಾನ್ಸ್ ಮಾಡಿಸಿದ್ವಿ. 10 ಲಕ್ಷ ಇದ್ದಿದ್ದನ್ನು 50%ಗೆ ಎನ್ಹ್ಯಾನ್ಸ್ ಮಾಡಿಸಿದ್ವಿ. ಚಾಲ್ತಿ ಇರುವ ನಿವೇಶನ ಮತ್ತು ಮಳಿಗೆಗಳನ್ನು ದಲಿತರು ಪಡೆದರೆ ಇವತ್ತು 75% ಸಬ್ಸಿಡಿ ಇದೆ. ಅಂದರೆ 1 ಎಕರೆ SC STಗಳು ಜಮೀನು ಪಡೆದರೆ ಬೆಂಗಳೂರು ಸುತ್ತಮುತ್ತ 4 ಕೋಟಿ ಸಬ್ಸಿಡಿ ಲ್ಯಾಂಡ್ ಕಾಸ್ಟ್ ಇದೆ. ಈಗ 1 ಎಕರೆ SC STಗಳು ನಿವೇಶನ ಮತ್ತು ಮಳಿಗೆ ರೂಪದಲ್ಲಿ ಹಂಚಿಕೆ ಪಡೆದರೆ 75% ಲ್ಯಾಂಡ್ ಸಬ್ಸಿಡಿ ಇದೆ. ಅಂದರೆ ನಿಮಗೆ ಅದು ಹಂಚಿಕೆ ಮಾಡುವಾಗಲೇ 3 ಲಕ್ಷ ಸಬ್ಸಿಡಿ ಸಿಗುತ್ತೆ. ಈ ಲ್ಯಾಂಡ್ ಸಬ್ಸಿಡಿ ಮತ್ತು KSFCಯಿಂದ 4% ಇಂಟ್ರೆಸ್ಟ್ ಸಬ್ಸಿಡಿ, KSFCಯಿಂದ 4% ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಇದೆ. ಇದು 10 ಲಕ್ಷದಿಂದ 10 ಕೋಟಿವರೆಗೂ ಸಾಲ ಪಡೆಯಬಹುದು. ಈ ಲ್ಯಾಂಡ್ ಸಬ್ಸಿಡಿಯಲ್ಲಿ ಇದುವರೆಗೂ ಪಡೆದು KSSIDC ಮತ್ತು KIDBಯಿಂದ ಸುಮಾರು ಒಂದು 6,000 ಜನ ಇವತ್ತು ದಲಿತ ಉದ್ದಿಮೆದಾರರು ರಾಜ್ಯದಲ್ಲಿ ಕೋಟ್ಯಾಧಿಪತಿಗಳಾಗಿದ್ದಾರೆ. KSFCಯಿಂದ 4% ಇಂಟ್ರೆಸ್ಟ್ ಸಬ್ಸಿಡಿಯಲ್ಲಿ ಸುಮಾರು 6,133 ಜನ ಇವತ್ತು 4% ಇಂಟ್ರೆಸ್ಟ್ ಸಬ್ಸಿಡಿಯಲ್ಲಿ ಲೋನ್ ಪಡೆದು ಉದ್ಯಮಪತಿಗಳಾಗಿದ್ದಾರೆ. ಇದರ ಅರ್ಥ ಏನು ಅಂತಂದರೆ ಈ ಸ್ಕೀಮ್ಸು ಭಾಳಷ್ಟಿದೆ. ನಾನು ಮಧ್ಯಾಹ್ನವೂ ಇಲ್ಲೇ ಇರ್ತೀನಿ. ಆ ಸ್ಕೀಮ್ಸು ಸರ್ಕಾರದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಏನೇನು ಸ್ಕೀಮ್ಸ್ ಇದೆ ಅಂತ ಡೀಟೇಲಾಗಿ ಮಾತಾಡೋಣ. ಈಗ ಮಾನ್ಯ ಸಂಸದರು ಮಾತಾಡ್ತಾರೆ. ಮಧ್ಯಾಹ್ನ ಇರ್ತೀನಿ ಸೆಷನ್ಸಲ್ಲಿ, ನಾನು ಸಂಜೆ ಮುಗಿಯುವವರೆಗೂ ಇಲ್ಲೇ ಇರ್ತೀನಿ. ಈ ಸ್ಕೀಮ್ಸ್ ಬಗ್ಗೆ ವಿವರವಾಗಿ ತಮಗೆ ತಿಳಿಸ್ತೀನಿ. ನೀವು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡಿ ಮುಗಿಸ್ತೀನಿ. It is my pleasure to invite Shri Puran Verma, CEO SDM Vidya Samsthe Ujre. As a head of one of the most respected educational institutions in the region, he represents a legacy where education is not merely instruction, but transformation. Under his stewardship, institutional excellence and value-based leadership continue to go hand in hand. Sir, may I request you to kindly address the gathering. ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈಗಿನ ದಿನದಲ್ಲಿ
ಇದು ಬಹಳ ಅಗತ್ಯತೆ ಇದೆ. ಈ ರೀತಿಯ ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಅಗತ್ಯತೆ ಇದೆ. ಹಾಗಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದಂತಹ ಅದು ಬ್ರಿಜೇಶ್ ಸರ್ ಅವರಿಗೆ, ಅದೇ ರೀತಿ SC/ST ಅಧ್ಯಯನ ಕೇಂದ್ರ ಏನಿದೆ ಅದಕ್ಕೆ, ಬೊಲ್ಪು ಟ್ರಸ್ಟ್, ಎಲ್ರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಯಾಕೆ ಇದು ಬಹಳ ಪ್ರಸ್ತುತ ಅಂತ ಹೇಳಿದರೆ, ನಮ್ಮ ದೇಶ ಬಹಳ ವೇಗವಾಗಿ ಬೆಳೀತಾ ಇದೆ. ಮುಂಚೆ ನಾವು ನಿಧಾನಗತಿಯಲ್ಲಿ ವಿ ವರ್ ಡೆವಲಪಿಂಗ್ ಇನ್ ಟೋರ್ಟಾಯ್ಸ್ ಸ್ಪೇಸ್ ಅಂತ ಹೇಳ್ತಾರೆ, ಬಹಳ ನಿಧಾನವಾಗಿ ಬೆಳೀತಿದ್ವಿ. ಆದರೆ ಈಗ ವಿ ಆರ್ ಲೀಪಿಂಗ್ ಲೈಕ್ ರ್ಯಾಬಿಟ್ ಅಂತ ಹೇಳ್ತಾರೆ, ಅಷ್ಟು ವೇಗವಾಗಿ ದಿನಗಳು ಚೇಂಜ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ತಯಾರಿದ್ದೇವೆ, ನಾವು ಹೇಗಿದ್ದೇವೆ ಅಂತ ಹೇಳೋದು ನಮಗೆ ತಿಳಿಬೇಕು ಅಂತಾದರೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. 1982ರಲ್ಲಿ ಪೂಜ್ಯ ಕಾವಂದರು ರೂಟ್ಸೆಟ್ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಈ ಸಂಸ್ಥೆಯನ್ನು ಯಾಕೆ ಪ್ರಾರಂಭ ಮಾಡಿದರು ಅಂತ ಹೇಳಿದರೆ, ಬಹಳಷ್ಟು ಜನ ಯುವಕರು ಅವರ ಬಳಿ ಕೆಲಸ ಕೇಳ್ತಾ ಬರ್ತಾಯಿದ್ರು. ಪ್ರತಿಯೊಬ್ಬರಿಗೂ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅವತ್ತು ಯೋಚನೆ ಮಾಡಿದರು, ಏನಾದರೂ ಇದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕಬೇಕು. ಆ ದೃಷ್ಟಿಯಿಂದ ಈ ರೂಟ್ಸೆಟ್ ಅಂತ ಹೇಳುವ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈ ರೂಟ್ಸೆಟ್ ಸಂಸ್ಥೆ ಏನು ಮಾಡ್ತದೆ ಅಂತ ಹೇಳಿದರೆ, ಯುವಕರಿಗೆ ಅವರ ಆಸಕ್ತಿಯ ಕ್ಷೇತ್ರ ಏನಿದೆ ಅಲ್ಲಿ ಬೇಕಾದಂತಹ ತರಬೇತಿಯನ್ನು ನೀಡ್ತಾರೆ. ಉಚಿತವಾದ ತರಬೇತಿ, ಉಚಿತವಾದ ಅಕೊಮಡೇಷನ್, ಆಹಾರ ಎಲ್ಲವೂ ಅಲ್ಲಿ ಇರ್ತದೆ. ಈ ತರಬೇತಿ ಆದ ನಂತರ ಅಂದರೆ ಅವರು ಯಾರ ಕೆಳಗೆ ಕೆಲಸ ಮಾಡಬೇಕಾಗಿಲ್ಲ, ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸುವಂತಹ ತರಬೇತಿಯನ್ನು ಅಲ್ಲಿ ನೀಡ್ತಾರೆ. ಈ ತರಬೇತಿ ಪಡ್ಕೊಂಡ ನಂತರ ಅವರಿಗೆ ಬೇಕಾಗೋದು ಸಹಾಯ. ಮೊದಲಿಗೆ ಈ ಸಹಾಯ ಯಾವ ರೀತಿ ಕೊಡುವುದು ಅಂತ ಹೇಳೋದಕ್ಕೆ 2-3 ಬ್ಯಾಂಕಿನ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಈ ಸಹಾಯ ನೀಡುವಂತಹ ಒಂದು ಯೋಜನೆಯನ್ನು ಅವರು ಮಾಡಿದರು. ಹಾಗಾಗಿ ಬಹಳಷ್ಟು ಯುವಕರು ಅಲ್ಲಿ ಬಂದು ಸೇರಿ ಟ್ರೈನಿಂಗ್ ತಗೊಳ್ತಾರೆ. ಟ್ರೈನಿಂಗ್ ಆದ ಕೂಡಲೇ ಬ್ಯಾಂಕ್ನ ಅವರ ಮುಖಾಂತರ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಬರೆದು ಲೋನನ್ನು ಪಡೆದು ಅವರ ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸ್ತಾರೆ. ಇವತ್ತಿನವರೆಗೆ ಡೇಟಾವನ್ನು ತೆಗೆದು ನೋಡಿದರೆ 6,18,000 ಜನರು ಇಲ್ಲಿ ಟ್ರೈನಿಂಗನ್ನು ಪಡೆದಿದ್ದಾರೆ. ಅದರಲ್ಲಿ 4,50,000 ಯುವಕ ಯುವತಿಯರು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. 70%ನಷ್ಟು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ಬಹಳ ಸಕ್ಸಸ್ಫುಲ್ ಆಗಿದ್ದಾರೆ. ಇತ್ತೀಚೆಗೆ ನಾನು ನೆಲಮಂಗಲದಲ್ಲಿ ರಾಮಸ್ವಾಮಿ ಅಂತ ಹೇಳುವವರನ್ನು ಭೇಟಿ ಮಾಡಿದೆ. ಅವರು ಕೂಡ ರೂಟ್ಸೆಟ್ನಲ್ಲಿಯೇ ತರಬೇತಿ ಪಡೆದವರು. ಅವರ ಕತೆ ಹೇಗೆ ಏನು ಅಂತ ಕೇಳಬೇಕಾದ್ರೆ ಅವರು ಹೇಳ್ತಾ ಇದ್ರು, ನಾನು ರೂಟ್ಸೆಟ್ನಲ್ಲಿ ಟ್ರೈನಿಂಗ್ ಆಗಿ 25,000 ರೂಪಾಯಿ ಸಾಲವನ್ನು ಪಡೆದು ನನ್ನ ಉದ್ಯಮವನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು 1,000 ಕೋಟಿಯ ವ್ಯವಹಾರವನ್ನು ಅವರು ಮಾಡ್ತಾ ಇದ್ದಾರೆ. ಇವರ ಎಲ್ಲರನ್ನು ನಾವು ಅಬ್ಸರ್ವ್ ಮಾಡಿದರೆ, ಯಾಕೆ ಇವರು ಸ್ವಂತ ಉದ್ಯೋಗ ಪ್ರಾರಂಭಿಸ್ತಾರೆ, ಯಾಕೆ ಇವರಿಗೆ ಇಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತ ನೋಡಿದರೆ, ಅದು ಬರೀ ಆ ಟ್ರೈನಿಂಗ್ನಿಂದ ಆಗಿರೋದಲ್ಲ, ಅಥವಾ ಬರೀ ಆ ಸಾಲದಿಂದ ಆಗಿರೋದಲ್ಲ. ಈ ಎಲ್ಲರಲ್ಲಿಯೂ ಕೂಡ ಒಂದು ಎಂಟರ್ಪ್ರಿನರಿಯಲ್ ಮೈಂಡ್ಸೆಟ್ ಅಂತ ಹೇಳಿ ಬೆಳೀತದೆ. ಅದು ಅವರಿಗೆ ಆ ಟ್ರೈನಿಂಗ್ನಲ್ಲಿ ಸಿಗ್ತದೆ. ಏನಿದು ಎಂಟರ್ಪ್ರಿನರಿಯಲ್ ಮೈಂಡ್ಸೆಟ್ ಅಂತ ಹೇಳಿ ಇವತ್ತು ಇಲ್ಲಿ ನಿಮಗೆ ಪ್ರೇರಣಾ ಅಂತ ಹೇಳುವ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಿಮ್ಮನ್ನು ಏನು ನಿಮಗೆ ತಿಳಿ ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮಲ್ಲಿಯೂ ಕೂಡ ಈ ಎಂಟರ್ಪ್ರಿನರಿಯಲ್ ಮೈಂಡ್ಸೆಟ್ ಬೆಳಿಬೇಕು ಅಂತ ಹೇಳಿ. ಏನಿದು ಮೈಂಡ್ಸೆಟ್ ಅಂತ ಹೇಳಿದರೆ, ಕೆಲವೊಂದು ಸ್ಕಿಲ್ಸ್ಗಳಿದೆ ಒಂದು ವ್ಯಕ್ತಿಯಲ್ಲಿ. ಆ ಸ್ಕಿಲ್ಸ್ಗಳನ್ನು ನೀವು ಬೆಳೆಸ್ಕೊಂಡ್ರೆ ನೀವು ಕೂಡ ಖಂಡಿತವಾಗಿಯೂ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅಥವಾ ದೊಡ್ಡ ಒಂದು ಉದ್ದಿಮೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಯಾವುದೇ ನೀವು ಎಂಟರ್ಪ್ರಿನರನ್ನು ನೋಡಿ ಅವರ ದೊಡ್ಡ ಗುಣ ಯಾವುದು ಅಂತ ಹೇಳಿದರೆ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ. ನೀವೊಂದು ಸಣ್ಣ ಕಂಪನಿಯನ್ನು ತಗೊಳ್ಳಿ ಅಥವಾ $1,000,00,000 ಕಂಪನಿಯನ್ನು ತಗೊಳ್ಳಿ, ಎಲ್ಲ ಕಂಪನಿಯೂ ಕೂಡ ಶುರುವಾಗಿರೋದು ಒಂದು ಸಮಸ್ಯೆಯಿಂದ ಅಥವಾ ಒಂದು ಪ್ರಾಬ್ಲಮ್ನಿಂದ. ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಯಾವ ರೀತಿ ಹುಡುಕೋದು ಅಂತ ಹೇಳುವ ಯೋಚನೆಯಿಂದ ಶುರುವಾಗಿರ್ತದೆ. ನಿಮ್ಮೆಲ್ಲರಿಗೂ ಕೂಡ ರೆಡ್ ಬಸ್ ಅಂತ ಹೇಳುವ ಕಂಪನಿ ಗೊತ್ತಿದೆ. ರೆಡ್ ಬಸ್ನಲ್ಲಿ ಎಲ್ಲರೂ ಬಸ್ನ ಟಿಕೆಟನ್ನು ಬುಕ್ ಮಾಡ್ತೀರಿ. ಆದರೆ ಆ ಕಂಪನಿ ಶುರುವಾದದ್ದು ಹೇಗೆ ಅಂತ ನೀವು ಯೋಚನೆ ಮಾಡಿದರೆ, ಆ ಕಂಪನಿಯ ಸ್ಥಾಪಕರು ಬ್ಯಾಂಗ್ಳೂರಿನಿಂದ ಹೈದರಾಬಾದಿಗೆ ಟ್ರಾವೆಲ್ ಮಾಡಬೇಕಿತ್ತು.
ಯಾವ ಏಜೆಂಟ್ನ ಹತ್ರ ಹೋದರೂ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ, ಟಿಕೆಟ್ ಇರಲಿಲ್ಲ. ಬೇರೆ ಬೇರೆ ಏಜೆಂಟ್ನಲ್ಲಿ ಹೋಗ್ತಿದ್ರು, ಏಜೆಂಟ್ನವರಿಗೆ ಸರಿ ಇನ್ಫಾರ್ಮೇಷನ್ ಇಲ್ಲ. ಇನ್ನೊಬ್ಬರಿಗೆ ಫೋನ್ ಮಾಡಿ ಕೇಳೋದು, ನಿಮ್ಮಲ್ಲಿ ಟಿಕೆಟ್ ಉಂಟಾ? ಇನ್ನೊಂದು ಕಡೆ ಹೋದರು, ಇಲ್ಲ ನಿಮ್ಮಲ್ಲಿ ಉಂಟಾ? ಆವಾಗ ಇವರಿಗೆ ಇಲ್ಲಿ ಒಂದು ಸಮಸ್ಯೆ ಇದೆ, ಇದನ್ನು ನಾವು ಪರಿಹರಿಸ್ಬೋದು ಅಂತ ಹೇಳುವ ಯೋಚನೆಯಿಂದ ರೆಡ್ ಬಸ್ ಅಂತ ಹೇಳುವ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಇವತ್ತು ಇಷ್ಟು ದೊಡ್ಡ ಕಂಪನಿಯಾಗಿ ಅದು ಬೆಳೆದಿದೆ. ಅದೇ ರೀತಿ ನೆಟ್ಫ್ಲಿಕ್ಸ್, ಈಗ ಹೆಚ್ಚಿನ ಮಕ್ಕಳು ಯೂಸ್ ಮಾಡುವ ಸ್ಟ್ರೀಮಿಂಗ್ ಸರ್ವಿಸ್ ಅಂತ ಅದು ಅಮೆಝಾನ್ ಪ್ರೈಮ್ ಇರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಸಂಸ್ಥೆ ಹೇಗೆ ಶುರುವಾಯಿತು ಅಂತ ಹೇಳುವ ನೀವು ತಿಳ್ಕೊಳ್ಳಿಕ್ಕೆ ಹೋದರೆ, ಅದರ ಸ್ಥಾಪಕರು ಒಂದು DVD ರೆಂಟ್ ಮಾಡಿರ್ತಾರೆ. ಆ DVD ರೆಂಟ್ ಮಾಡಿ ಅವರಿಗೆ ಸರಿಯಾದ ಸಮಯಕ್ಕೆ ಹಿಂತಿರುಗಿಸಲಿಕ್ಕೆ ಮರ್ತು ಹೋಗಿರ್ತದೆ. ಬಹಳ ದಿನದ ನಂತರ ಅವರು ಕ್ಲೀನ್ ಮಾಡಬೇಕಾದ್ರೆ ಆ DVD ಸಿಗ್ತದೆ, ನೆನಪಾಗಿ ಅಂಗಡಿಗೆ ಹೋಗಿ ಕೊಡ್ತಾರೆ. ಕೊಟ್ಟಾಗ ಆ DVD ರೇಟ್ ಏನಿದೆ, ಪ್ರೈಸ್ ಏನಿದ್ರೆ ಅದಕ್ಕಿಂತ ಹೆಚ್ಚಾಗಿ ಇವರು ಪೇ ಮಾಡಬೇಕಾಗಿ ಆಯಿತು. ಯಾಕೆ ಅಂತ ಹೇಳಿದರೆ ಪೆನಲ್ಟಿ ಕಟ್ಟಬೇಕಾಗಿ ಆಯಿತು. ಆವಾಗ ಇವರಿಗೆ ಯೋಚನೆ ಬಂತು, ಇಲ್ಲಿ ನಾನು ಆನ್ಲೈನ್ ಸ್ಟ್ರೀಮಿಂಗ್ ಸರ್ವಿಸನ್ನು ಪ್ರಾರಂಭಿಸಿದರೆ ಬಹಳಷ್ಟು ಒಳ್ಳೆಯದಾಗ್ತದೆ, ಈ ರೀತಿಯ ಸಮಸ್ಯೆಗಳು ತಪ್ಪುತ್ತದೆ ಅಂತ ಹೇಳಿ ಹಾಗೆ ಅವರು ನೆಟ್ಫ್ಲಿಕ್ಸನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಎಲ್ಲರನ್ನು ಕೂಡ ಯಾವುದೇ ಕಂಪನಿಯನ್ನು ನೀವು ತಗೊಳ್ಳಿ, ಎಲ್ಲವೂ ಕೂಡ ಸ್ಟಾರ್ಟ್ ಆಗೋದು ಒಂದು ಆ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್ನಿಂದ. ಇನ್ನೊಂದು, ಎಲ್ಲ ಕಂಪನಿಯ ಯಾವುದೇ ಕಂಪನಿಯನ್ನು ತಗೊಳ್ಳಿ, ಅವರು ಸಾಧನೆ ಮಾಡಿ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿದರೆ ದೇ ಶುಡ್ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರೆ. ಅದು ವಿದ್ಯಾರ್ಥಿಗಳಿಗೂ ಕೂಡ, ಎಲ್ಲ ಉದ್ದಿಮೆಯಲ್ಲಿ ಇರುವವರಿಗೂ ಕೂಡ. ನಾವು ಎಲ್ಲರೂ ಯೋಚನೆ ಮಾಡುವ ಹಾಗೆ ನಾವು ಕೂಡ ಯೋಚನೆ ಮಾಡಿದರೆ ನಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ವಿ ಶುಡ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಶಾಲೆಯಲ್ಲಿ ಟೀಚರ್ ಎಲ್ಲ ಮಕ್ಕಳಿಗೆ ಒಂದು ಪೇಪರನ್ನು ಕೊಡ್ತಾರೆ ಅಂತೆ. ಪೇಪರನ್ನು ಕೊಟ್ಟು ಒಂದು ರಾಕೆಟನ್ನು ಮಾಡಬೇಕು, ಏರೋಪ್ಲೇನನ್ನು ಮಾಡಬೇಕು. ಯಾರ ಏರೋಪ್ಲೇನ್ ಬಹಳ ದೂರ ಹೋಗ್ತದೆ ಅವರಿಗೆ ಪ್ರೈಸ್ ಅಂತ ಹೇಳಿದರು. ಎಲ್ಲ ಮಕ್ಕಳು ಅವರು ಬೇರೆ ಬೇರೆ ರೀತಿಯ ರಾಕೆಟನ್ನು, ಏರೋಪ್ಲೇನನ್ನು ಪೇಪರ್ನಲ್ಲಿ ಫೋಲ್ಡ್ ಮಾಡಿ ರೆಡಿ ಮಾಡ್ತಾರೆ. ಒಂದು ಲೈನ್ನಲ್ಲಿ ನಿಂತು ಬಿಸಾಡ್ತಾ ಇರುವಾಗ ಜೆಫ್ ಅಂತ ಹೇಳುವ ಹುಡುಗ ಆ ಲೈನ್ನಲ್ಲಿ ಬಂದು ನಿಲ್ತಾನೆ. ಆದರೆ ಅವನು ಯಾವುದೇ ಫೋಲ್ಡನ್ನು ಮಾಡಿರೋದಿಲ್ಲ, ಏರೋಪ್ಲೇನನ್ನು ಮಾಡಿರೋದಿಲ್ಲ. ಎಲ್ರಿಗೂ ಆಶ್ಚರ್ಯ ಆಯಿತು, ಇವನು ಏನು ಮಾಡ್ತಾನೆ ಅಂತ. ಟೀಚರ್ ವಿಸಿಲ್ ಹಾಕಿದ ಕೂಡಲೇ ಆ ಪೇಪರನ್ನು ಮುದ್ದೆ ಮಾಡಿ ಒಂದು ಚೆಂಡಿನ ಹಾಗೆ ಮಾಡಿ ಬಿಸಾಡ್ತಾನೆ ಅಂತೆ. ಅದು ಎಲ್ಲರ ರಾಕೆಟ್ಗಿಂತ ದೂರ ಹೋಗಿ ಬೀಳ್ತದೆ. ಎಲ್ರಿಗೂ ಬಹಳ ಆಶ್ಚರ್ಯ ಆಯಿತು. ಕೆಲವರು ಇದು ಮೋಸ ಅಂತ ಹೇಳಿ ಬೊಬ್ಬೆ ಹೊಡೆದ್ರಂತೆ. ಆವಾಗ ಜೆಫ್ ಹೇಳ್ತಾನಂತೆ, ನೋಡಿ, ಟೀಚರ್ ನಮಗೆ ಟಾಸ್ಕ್ ಕೊಟ್ಟದ್ದು ಈ ಪೇಪರ್ನಿಂದ ಒಂದು ರಾಕೆಟ್ ಮಾಡಬೇಕು, ಅದು ಹೆಚ್ಚು ದೂರ ಹೋಗಬೇಕು, ವಿಮಾನ ಮಾಡಬೇಕು, ದೂರ ಹೋಗಬೇಕು. ಈಗ ರಾಕೆಟ್ ಅಥವಾ ವಿಮಾನ ಅದು ಉದ್ದ ಇರಬೇಕು, ಅಗಲ ಇರಬೇಕು, ರೆಕ್ಕೆ ಇರಬೇಕು ಅಂತ ಟೀಚರ್ ಹೇಳಿದಾರಾ? ಇಲ್ಲ. ಇವತ್ತು ನಮಗೆ ಇದ್ದ ಚಾಲೆಂಜ್ ಬಹಳ ದೂರ ಹೋಗಿ ಬೀಳಬೇಕು, ಅದಕ್ಕೆ ಬೇಕಾದ ರೀತಿಯಲ್ಲಿ ನಾನು ಅದನ್ನು ಮುದ್ದೆ ಮಾಡಿ ಬಿಸಾಡಿದೆ ಅಂತ ಹೇಳಿ. ನಾವು ಕೂಡ ಹೀಗೆ ಕ್ರಿಯೇಟಿವ್ ಆಗಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಂತರ ಅದು ನಮಗೆ ಅಭ್ಯಾಸ ಆಗ್ತದೆ. ಅದೇ ರೀತಿ ನೀವು ಎಲ್ಲಿ ಹೋದರೂ ಕೂಡ, ಯಾವ ಉದ್ದಿಮೆಯನ್ನು ಶುರು ಮಾಡಿದರೂ ಕೂಡ ನಿಮಗೆ ಹೊಸ ಆಲೋಚನೆಗಳು, ಕ್ರಿಯೇಟಿವ್ ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೂರನೇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾರ್ಡ್ ವರ್ಕ್. ಈಗ ಧರ್ಮ ಸರ್ ಅವರು ಹೇಳಿದರು, ಎಲ್ಲರೂ ಕೂಡ ಹೇಳಿದರು, ಬಹಳಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಅದು ನೀವು ಓದುವಾಗ ಇರ್ಬೋದು, ಕಂಪ್ನಿಗೆ ಹೋದ ಮೇಲೆ ಇರ್ಬೋದು. ಹಾರ್ಡ್ ವರ್ಕ್ ಇಲ್ಲದೆ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಕ್ಕಳೇ, ನಾನು ಕಷ್ಟಪಡುವುದನ್ನು ತಪ್ಪಿಸ್ತೇನೆ ಅಂತ ಹೇಳಿ ಕೂತ್ರೆ ನಿಮಗೆ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಒಳ್ಳೆಯ ಮಾರ್ಕನ್ನು ತೆಗಿಲಿಕ್ಕೆ. ಹಾಗಾಗಿ ಕಷ್ಟಪಡೋದು ಪಡಲೇಬೇಕು, ಎಫರ್ಟ್ ಹಾಕೋದು ಹಾಕಲೇಬೇಕು. ಹಾಗಾಗಿ ಎಫರ್ಟ್ ಬೇಕೇ ಬೇಕು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದರೆ 1% ಎಫರ್ಟ್ ಅಂತ ಹೇಳ್ತಾರೆ. ಇದು ಒಂದು ಬಹಳ ದೊಡ್ಡ ಥಿಯರಿ ಇದೆ. 1% ಎಫರ್ಟ್ ಏನಿದು? 1% ಎಫರ್ಟ್ ಅಂತ ಹೇಳಿದರೆ, ನಾವು ಹಾಕುವ ಎಫರ್ಟ್ ಏನಿದೆ ಅದಕ್ಕಿಂತ ಹೆಚ್ಚು 1% ಎಫರ್ಟನ್ನು ನಾವು ಹಾಕಬೇಕಂತೆ. ಆವಾಗ ನಮಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ ನೀರು. ನೀವು ನೀರನ್ನು ನೋಡಿದರೆ 211 ಡಿಗ್ರಿ ಫ್ಯಾರನ್ಹೀಟ್ನವರೆಗೆ ಅದು ನೀರಾಗಿಯೇ ಇರ್ತದೆ. ಬಾಯ್ಲ್ ಮಾಡ್ತಾ ಹೋದರೆ ಅದು ನೀರಾಗಿಯೇ ಇರ್ತದೆ. ಆದರೆ ಯಾವಾಗ ಅದು 212 ಡಿಗ್ರಿ ಫ್ಯಾರನ್ಹೀಟ್ ಆಗ್ತದೆ, ಅದು ಸ್ಟೀಮ್ ಆಗಿ ಚೇಂಜ್ ಆಗ್ತದೆ. ಸ್ಟೀಮ್ ಆಗಿ ಚೇಂಜ್ ಆದ ಕೂಡಲೇ ಅದಕ್ಕೆ ಅಪಾರವಾದ ಶಕ್ತಿ ಬರ್ತದೆ. ಎಷ್ಟು ದೊಡ್ಡ ಟ್ರೈನನ್ನು ಕೂಡ ಆ ಸ್ಟೀಮ್ ಎಳಿಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ದೊಡ್ಡ ಶಿಪ್ ಇದ್ದರೂ ಕೂಡ ಆ ಸ್ಟೀಮ್ ಅದನ್ನು ಮುಂದೆ ದುಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಕೂಡ ನಾವು ಹಾಕಿದ ಎಫರ್ಟ್ ಏನಿದೆ ಅದಕ್ಕಿಂತ 1% ಹೆಚ್ಚು ಎಫರ್ಟನ್ನು ಹಾಕಿದರೆ
ನಾವು ಕೂಡ ಬಹಳ ವೇಗವಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಓದುವಾಗಲೂ ಅಷ್ಟೇ, ನಾನು ರಾತ್ರಿ 10 ಗಂಟೆಯವರೆಗೆ ಓದ್ತೇನೆ ಅಂತ ಇದ್ದರೆ ಒಂದು 15 ನಿಮಿಷ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಾನು 15 ನಿಮಿಷ ಎಕ್ಸ್ಟ್ರಾ ಓದ್ತೇನೆ ಅಂತ ಡಿಸೈಡ್ ಮಾಡಿ. ಆದರೆ ಇದೆಲ್ಲವೂ ಆ್ಯಡ್ ಆಗ್ತಾ ಬಂದಾಗ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಕೊನೆಯದಾಗಿ ಕಮ್ಯುನಿಕೇಷನ್. ಈಗ ಸರ್ ಕೂಡ ಹೇಳಿದರು, ಎಲ್ರಿಗೂ ಕೂಡ ಕಮ್ಯುನಿಕೇಷನ್ ಅಂತ ಹೇಳೋದು ಬಹಳ ಮುಖ್ಯವಾಗ್ತದೆ. ಯಾಕೆಂತ ಹೇಳಿದರೆ ನಿಮ್ಮಲ್ಲಿ ಬಹಳಷ್ಟು ಯೋಚನೆಗಳಿರ್ಬೋದು, ಬಹಳಷ್ಟು ಐಡಿಯಾಗಳಿರ್ಬೋದು, ಆದರೆ ಇದನ್ನು ನೀವು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ನಿಮಗೆ ಇದನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಯಾವ ಐಡಿಯಾಸ್ ಇದ್ದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಕ್ಕಳು ಎಲ್ಲರೂ ಕೂಡ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡಿ, ಅದು ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು, ಎಷ್ಟು ಚೆನ್ನಾಗಿ ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಿ, ನಿಮ್ಮ ಐಡಿಯಾವನ್ನು ಪ್ರೆಸೆಂಟ್ ಮಾಡ್ತೀರಿ, ಇದನ್ನು ಡೆವಲಪ್ ಮಾಡಿ. ಇಂಗ್ಲೀಷ್ನಲ್ಲಿ ಮಾತಾಡಿ. ಯಾವಾಗ ನೀವು ಮಾತಾಡ್ತಾ ಈ ಹಿಂಜರಿಕೆ ಇರೋದಿಲ್ಲ. ತಪ್ಪಾದರೆ ತಪ್ಪು, ಓಕೆ, ಆದರೆ ಪ್ರಯತ್ನ ಮಾಡಿ. ಒಮ್ಮೆ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಯಿತು ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ನೀವು ಒಳ್ಳೆಯ ಸ್ಥಾನಕ್ಕೆ ಅಥವಾ ಉತ್ತಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗಿನ ದಿನದಲ್ಲಿ ಕಮ್ಯುನಿಕೇಷನ್ ಬಹಳ ಮುಖ್ಯ. ನಾನು ಇತ್ತೀಚೆಗೆ ಕಲ್ಟ್ ಫಿಟ್ ಇಂಡಿಯಾದ ಒಬ್ಬರು ವೈಸ್ ಪ್ರೆಸಿಡೆಂಟ್ ಅವರನ್ನು ಭೇಟಿ ಮಾಡಿದ್ದೆ. ಅವರು ನನ್ನ ಹತ್ರ ಮಾತಾಡ್ತಾ ಹೇಳ್ತಾಯಿದ್ರು, ನನಗೆ ಈ ರೂರಲ್ ಇಂಡಿಯಾದಲ್ಲಿ ಅಂದರೆ ಹಳ್ಳಿಗಳಲ್ಲಿ ಇರುವ ಮಕ್ಕಳು ಅಂತ ಹೇಳಿದರೆ ಬಹಳ ಇಷ್ಟ. ಯಾಕೆಂತ ಹೇಳಿದರೆ ಅವರಲ್ಲಿ ಬಹಳಷ್ಟು ಡಿಸಿಪ್ಲಿನ್ ಇರ್ತದೆ, ಬಹಳ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಆದರೆ ಓನ್ಲಿ ಥಿಂಗ್ ದೇ ಲ್ಯಾಕ್ ಇಸ್ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನನ್ನು ಅವರು ಇಂಪ್ರೂವ್ ಮಾಡಿ ಬಂದರೆ ನಾನು ಸರಿ ಯಾವುದೇ ಇಂಟರ್ವ್ಯೂ ಇಲ್ಲದೆಯೂ ಕೂಡ ಅವರನ್ನು ತಗೊಳ್ಳಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಿದ್ರು. ಹಾಗಾಗಿ ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್ ಆಗಿದೆ ಮಕ್ಕಳೇ. ಎಲ್ಲರೂ ಕೂಡ ಬಹಳಷ್ಟು ಫೋಕಸ್ ಮಾಡಿ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡುವ ಕಡೆಗೆ. ಇವತ್ತು ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಯನ್ನು ಬ್ರಿಜೇಶ್ ಸರ್ ಅವರು ಮಾಡಿದ್ದಾರೆ, ಪ್ರೇರಣೆ ಅಂತ ಹೇಳೋದು. ನಾನು 100ಕ್ಕೆ 100% ಹೇಳ್ತೇನೆ, ಈ ಕಾರ್ಯಕ್ರಮದಿಂದ ಬಹಳಷ್ಟು ಯುವಕರು ಯುವತಿಯರಿಗೆ ಪ್ರೇರಣೆ ಸಿಗಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಬ್ರಿಜೇಶ್ ಸರ್ ಅವರಿಗೆ ಮತ್ತು ಎಲ್ಲ ಸಂಸ್ಥೆಯವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಎಲ್ರಿಗೂ ಇದೊಂದು ಪ್ರೇರಣೆ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. Special acknowledgement on her presence, Srimati Padmavati, former MD MESCOM. Thank you for making your presence here with us today. We now move on to the next speaker. It is my privilege to invite Sri Vadiraj, representing Samarasya Bengaluru. Through his work with Samarasya, he has consistently emphasized harmony, inclusion and meaningful social engagement. We look forward to his perspective on building ecosystems that empower and unite. Over to you. ಅವರು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಅವರೇ 4 ಜನಕ್ಕೆ ಕೆಲಸ ಕೊಡುವ ಹಾಗೆ ಒಂದು ಉದ್ಯಮಶೀಲತೆ ಅವರಲ್ಲಿ ಆ ಒಂದು ಬೀಜ ಮೊಳಕೆ ಒಡಿಬೇಕು ಅನ್ನುವುದನ್ನು ಮನಸ್ಸಿನಲ್ಲಿಟ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು, ಮಹನೀಯರು, ಸಂಸದರು, ಈ ವಿಚಾರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಅನುಭವಿಗಳು ಈ ಒಂದು ದಿನದ ಕಾರ್ಯಾಗಾರವನ್ನು ಇವತ್ತು ಯೋಚನೆ ಮಾಡಿದ್ದಾರೆ. ಸೊ ಈ ಕಾರ್ಯಾಗಾರಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಇದನ್ನೇನೋ ನಾವು ಫೋರ್ಸ್ಫುಲಿ ಕರ್ಕೊಂಡು ಬಂದಿಲ್ಲ. ನಮ್ಮ ಕಾರ್ಯಕ್ರಮದ ಆಯೋಜಕರು ನಾವೇ ಎನ್ರೋಲ್ ಮಾಡಬೇಕು ಅಂದರೆ ಅದು ಉದ್ಯಮಶೀಲತೆಯ ಮೊದಲನೇ ಬೀಜ ಅದು ನಮ್ಮಲ್ಲಿರಬೇಕು. ನಮ್ಮ ಅಪ್ಪನಿಗೆ ಉದ್ಯಮಶೀಲತೆಯ ಬೀಜ ಇದೆ, ನಮ್ಮ ಮೇಸ್ಟ್ರಿಗಿದೆ, ನಮ್ಮಿನ್ಯಾರೋ ನಮ್ಮ ವೆಲ್ ವಿಷರ್ಗಿದ್ದರೆ ಅದು ನಾವು ಉದ್ಯಮಶೀಲತೆ ನಮ್ಮಲ್ಲಿ ಬರಲ್ಲ. ನಾವು 4 ಜನರ ನಡುವೆ ನಮ್ಮ ಸ್ವಪ್ರಯತ್ನದಿಂದ ಎದ್ದು ನಿಲ್ಲಬೇಕು ಅಂತ ಹೇಳಿದ್ರೆ ಅದರ ಮೊದಲನೇ ಬೀಜ ಅದು ನಮ್ಮಲ್ಲೇ ಹುಟ್ಟಬೇಕು. ಸೊ ನಾವೆಲ್ಲರೂ ಕೂಡ ಎನ್ರೋಲ್ ಮಾಡಿಕೊಂಡು ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವೊಂದು ಆ ಉದ್ಯಮಶೀಲತೆಯ ದಿಕ್ಕಿನಲ್ಲಿ ಮೊದಲನೇ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ಇನ್ನೂ ಇಡಬೇಕಾದ ಸಾಕಷ್ಟು ದೂರ ಇದೆ. ಅದು ಕೇವಲ ಹೆಜ್ಜೆಗಳಲ್ಲಿ ಅದು ಮುಗಿಯಲ್ಲ. ಸ್ವಲ್ಪ ಓಡಬೇಕಾಗ್ಬೋದು, ಸ್ವಲ್ಪ ಇನ್ನೂ ಹೆಚ್ಚು ಶ್ರಮ ಪಡಬೇಕಾಗ್ಬೋದು. ಅದಕ್ಕೆ ಬೇಕಾದ ಮಾನಸಿಕತೆಯನ್ನು ರೂಪಿಸ್ಕೊಳ್ಳುವ ದಿಕ್ಕಿನಲ್ಲಿ ಇವತ್ತಿನ ಕಾರ್ಯಾಗಾರ, ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಪರಿಚಯಿಸುವ ಕಾರ್ಯಾಗಾರ ಇವತ್ತು ಆಗಿರುತ್ತೆ. ನಾವೆಲ್ಲರೂ ಕೂಡ ಈ ಕಾರ್ಯಾಗಾರದಲ್ಲಿ ಪೂರ್ತಿ ಮನಸ್ಸು ಹಾಕಿ ಪಾಲ್ಗೊಳ್ಳೋಣ. ಮುಂದಿನ ನಮ್ಮ ಭವಿಷ್ಯಕ್ಕೆ
ಇವತ್ತು ನಾವು ಯಾವ ದಿಕ್ಕಿಗೆ ಬಂದು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀವೋ ಆ ದಿಕ್ಕಲ್ಲಿ ನಮಗೆ ಮುಂದೆ ಹೋಗೋದಕ್ಕೆ ಈ ಕಾರ್ಯಾಗಾರ ನಮ್ಮೆಲ್ಲರಲ್ಲೂ ಕೂಡ ಇರ್ತಕ್ಕಂತಹ ಒಂದು ಅಂತಃಸತ್ವವನ್ನು, ನಮ್ಮ ಒಳಗಡೆಗೆ ಇರ್ತಕ್ಕಂತಹ ಶಕ್ತಿ ಏನಿದೆ ಅದನ್ನು ಅದು ಜಾಗೃತ ಮಾಡಲಿ. ನಾವೇ ಈ ಕೆಲಸವನ್ನು ಮನಸ್ಸಿಗೆ ತಗೊಂಡು ನಿಜವಾದ ಒಬ್ಬ ಸಾಧಕರ ರೀತಿಯಲ್ಲಿ ನಾವು ರೂಪುಗೊಳ್ಳೋಣ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ನೀವು ಯಾವುದೇ ನಮ್ಮ ದೇಶದ ಯಾವುದೇ ಕ್ಷೇತ್ರದ ಮಹನೀಯರನ್ನು ನೋಡಿ, ಅದು ಯಾರೋ ಡಾಕ್ಟರ್ ಅಬ್ದುಲ್ ಕಲಾಂ ಆಗಿರ್ಬೋದು, ಅಥವಾ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅಥವಾ ಬಾಬಾ ಸಾಹೇಬ್ ಎಲ್ಲರೂ ಕೂಡ ಈ ವಯಸ್ಸಲ್ಲಿ, ಅಂದರೆ 18, 19, 20 ಆ ವಯಸ್ಸಿನಲ್ಲಿ ಅವರು ಬಹಳ ದೊಡ್ಡ ಒಂದು ಸಾಹಸದ, ಒಂದು ಬಹಳ ದೊಡ್ಡ ಕ್ರಿಯಾಶೀಲತೆಯ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು, ಅಬ್ದುಲ್ ಕಲಾಂ ಅವರು ಪೇಪರ್ ಹಾಕ್ತಾಯಿದ್ರು ಅಂತ ಕೇಳಿದ್ವಿ. ಯಾವ ವಯಸ್ಸಲ್ಲಿ ಪೇಪರ್ ಹಾಕ್ತಾಯಿದ್ರು? ನಮ್ಮ ವಯಸ್ಸಲ್ಲೇ 17 ವರ್ಷ 18 ವರ್ಷದಲ್ಲಿ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಗಳಿಗೆ ಪೇಪರ್ ಹಾಕಿ ಆ ದುಡ್ಡಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ರು. ಜಗತ್ತಿಗೆ ನಮ್ಮ ದೇಶದ ಕೀರ್ತಿಯನ್ನು ಅವರು ತಗೊಂಡು ಹೋದರು ಅಲ್ವಾ. ಅಂದರೆ ಈ ವಯಸ್ಸು ಏನಿದೆ, ಈ ವಯಸ್ಸಲ್ಲಿ ನಾವು ಪರಿಶ್ರಮವನ್ನು ಪಡಬೇಕು, ನಮ್ಮ ಮುಂದಿನ ಭವಿಷ್ಯವನ್ನು ಗುರುತಿಸ್ಕೊಳ್ಬೇಕು. ಆ ದಿಕ್ಕಲ್ಲಿ ನಾವು ಹೋಗಬೇಕಾದ್ರೆ ಇವತ್ತಿನ ಕಾರ್ಯಾಗಾರ ಖಂಡಿತ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಪ್ರೀತಿಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಮತೋಲನ, ಸಂಯಮ ಮತ್ತು ಸ್ಪಷ್ಟ ದೃಷ್ಟಿಯೊಂದಿಗೆ ಸಾರ್ವಜನಿಕರ ಜೀವನವನ್ನು ಮುನ್ನಡೆಸುತ್ತಿರುವ ದಿಟ್ಟ ನಾಯಕ. ಇವರಿಂದ ಒಂದೆರಡು ಮಾತುಗಳನ್ನು ಕೇಳೋಣ ಬನ್ನಿ. ಇವತ್ತೊಂದು ತುಂಬ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮತ್ತು ಬಲ್ಪು ಇದರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥ ಈ ಪ್ರೇರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಆತ್ಮೀಯರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾಗಿರುವಂಥ ಪ್ರೊಫೆಸರ್ PL ಧರ್ಮ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ CG ಶ್ರೀನಿವಾಸ್ ಅವರೇ, ಶ್ರೀ ಪೂರಣ್ ವರ್ಮಾ ಅವರೇ, ಶ್ರೀ ವಾದಿರಾಜ್ ಅವರೇ, ಮತ್ತು ವಿಶೇಷವಾಗಿ ಈ ಕೆಲಸವನ್ನು ಕಳೆದ ಹಲವಾರು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇರುವಂಥ ನಮ್ಮ ಆತ್ಮೀಯರಾಗಿರುವಂಥ ಮೋಹನಾಂಗ ಸ್ವಾಮಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಮತ್ತು ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಯುವ ಮನಸ್ಸುಗಳೇ, ತುಂಬ ಖುಷಿ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಯಾಕೆಂದರೆ ನಾನು ಯಾವತ್ತೂ ದಕ್ಷಿಣ ಕನ್ನಡ ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೇನೆ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅನ್ನುವಂಥದ್ದು. ಈ ಸಾಧ್ಯತೆಗಳನ್ನು ನಾವು ಸಾಕಾರಗೊಳಿಸಬೇಕು, ಇಲ್ಲಿರುವಂಥ ಪಾಸಿಬಿಲಿಟೀಸ್ಗಳನ್ನು ನಾವು ಅನಾವರಣಗೊಳಿಸಬೇಕು ಅನ್ನುವಂಥದ್ದು ನನ್ನ ಯಾವತ್ತೂ ನಂಬಿಕೆ. ಇವತ್ತು ನಾವು ಎಂಟರ್ಪ್ರಿನರ್ಶಿಪ್ನ ಬಗ್ಗೆ ಮಾತನಾಡುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ವಿಶೇಷವಾಗಿ ಕಳೆದ 10-15 ವರ್ಷದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸ್ಟಾರ್ಟಪ್ ಇಂಡಿಯಾವನ್ನು 10 ವರ್ಷ, ಈ ವರ್ಷ ಸ್ಟಾರ್ಟಪ್ ಇಂಡಿಯಾದ 10ನೇ ವರ್ಷ ನಡೀತಾ ಇದೆ. ಸ್ಟಾರ್ಟಪ್ ಇಂಡಿಯಾ ಲಾಂಚ್ ಮಾಡಿದ ನಂತರ ಎಂಟರ್ಪ್ರಿನರ್ಶಿಪ್, ಸ್ಟಾರ್ಟಪ್, ಇನೋವೇಷನ್, ಟೆಕ್ನಾಲಜಿ, ಸ್ಕೇಲ್, ಡಿಸ್ರಪ್ಷನ್ ಈ ರೀತಿಯ ಪದಗಳನ್ನು ನಾವು ನಿರಂತರವಾಗಿ ಕೇಳ್ತಾ ಬಂದಿದ್ದೇವೆ. ವಿಶೇಷವಾಗಿ ವಿದ್ಯಾರ್ಥಿಗಳಂತೂ ಖಂಡಿತವಾಗಿಯೂ ಇದನ್ನು ಕೇಳ್ತಾ ಬಂದಿರಬಹುದು. ನಾನು ಇತ್ತೀಚೆಗೆ ಇಸ್ರೇಲ್ನ ಕಾನ್ಸುಲ್ ಜನರಲ್ ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಗೆ ಇಸ್ರೇಲ್ ಮತ್ತು ಭಾರತ ಪಾರ್ಟ್ನರ್ಶಿಪ್ಪನ್ನು ಮಾಡಬಹುದು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಯಾವುದನ್ನು ಇಸ್ರೇಲ್ ಸ್ಟಾರ್ಟ್ ಮಾಡಿದ್ಯಾ ಅದನ್ನು ಸ್ಕೇಲ್ ಮಾಡುವಂಥ ಅವಕಾಶ ಯಾವುದಾದ್ರೂ ಒಂದು ದೇಶಕ್ಕಿದ್ರೆ ಅದು ಭಾರತಕ್ಕೆ ಮಾತ್ರ ಅಂತ ಹೇಳಿದರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎನಿಬಡಿ ಹೂ ಥಿಂಕ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ಪನ್ನು ಯೋಚನೆ ಮಾಡುವವ ಅವನು ಇನೋವೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಅವನು ಸ್ಕೇಲ್ ಬಗ್ಗೆ ಯೋಚನೆ ಮಾಡಬೇಕು, ಅವನು ಡಿಸ್ರಪ್ಷನ್ ಬಗ್ಗೆ ಯೋಚನೆ ಮಾಡಬೇಕು. ಹೇಗೆ ಪೂರನ್ ಹೇಳಿದ್ರ, ಇಟ್ ಈಸ್ ಆಲ್ವೇಸ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಲೀಡ್ಸ್ ಟು ಬಿಸ್ನೆಸ್. ಇಫ್ ಯು ಸಿ ಆಬ್ಸ್ಟಿಕಲ್ಸ್ ಯು ವಿಲ್ ನೆವರ್ ಸಿ ಗ್ರೋತ್. ಇಫ್ ಯು ಸಿ ದಟ್ ಯು ಕ್ಯಾನ್ ಓವರ್ಕಮ್ ಆಬ್ಸ್ಟಿಕಲ್ಸ್, ಆವಾಗ ಗ್ರೋತ್ ಬರ್ತದೆ. ಯಾವಾಗಲೂ ಇಲ್ಲಿ ದಾರಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ದಾರಿ ಮಾಡಿಕೊಂಡು ಮುಂದೆ ಹೋಗೋಣ ಅನ್ನುವಂಥ ಮಾನಸಿಕತೆಯನ್ನು ನಾವು ಬೆಳೆಸಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಈ ಪ್ರೇರಣೆಯ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೆ. ಇಟ್ ಇಸ್ ಅಬೌಟ್ ಕ್ರಿಯೇಟಿಂಗ್ ದಟ್ ಮೈಂಡ್ ಸೆಟ್. ಆ ಮಾನಸಿಕತೆಯನ್ನು ಸೃಷ್ಟಿಸುವ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಾನು ಖಂಡಿತವಾಗಿಯೂ ಇಲ್ಲಿ ತುಂಬ ಜನ ಮಾತನಾಡಿದರು. ವಿಶೇಷವಾಗಿ ಧರ್ಮ ಅವರು ತುಂಬ ಸುಂದರವಾಗಿ ನಿಮ್ಮ ಮುಂದೆ ಒಂದು ಪ್ರೇರಣೆಯ ಮಾತುಗಳನ್ನು ಆಡಿದ್ದಾರೆ. ಆದರೆ ನನಗೆ ಖಂಡಿತವಾಗಿಯೂ ಗೊತ್ತಿದೆ,
ನಾನು ಪರಂಗಿಪೇಟೆ ಅಂತ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದ ಹುಡುಗ. ನನ್ನ ತಂದೆ KSRTCಯಲ್ಲಿ ಬಸ್ ಡ್ರೈವರ್ ಆಗಿದ್ದರು. ಆದರೆ ನನ್ನಂಥ ಒಬ್ಬ ವ್ಯಕ್ತಿಗೆ, ಬಂಡ್ ಸಮಾಜದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ ತುಂಬ ಸಲ ಮಂಗಳೂರಿನ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗೆ, ಆಂಗ್ಲ ಮಾಧ್ಯಮದ ಶಿಕ್ಷಣ ಸಂಸ್ಥೆಗೆ ಅಥವಾ ಕಾಲೇಜ್ಗೆ ಹೋಗುವಾಗ, ನಂತರ ಸೈನ್ಯದಲ್ಲಿ ಸೇರುವಾಗಲೇ ಒಂದು ಮಾನಸಿಕ ಹಿಂಜರಿಕೆ. ಇಟ್ ಈಸ್ ಅಬೌಟ್ ನಾನು ಡು ಐ ಬಿಲಾಂಗ್ ದೇರ್ ಅನ್ನುವಂಥ ಒಂದು ಮಾನಸಿಕತೆ ಸಹಜವಾಗಿ ನನ್ನಂಥ ವ್ಯಕ್ತಿಗೆ ಇದ್ದರೆ ನಿಮಗೆ ಖಂಡಿತವಾಗಿ ಇರ್ತದೆ. ವಿ ಶುಡ್ ಸ್ಪೀಕ್ ರಿಯಾಲಿಟಿಯಿಂದ ದೂರ ನಿಂತು ನಾವು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ವಾಸ್ತವದಲ್ಲಿ ನಿಂತ್ಕೊಂಡು ಮಾತನಾಡಬೇಕಾಗ್ತದೆ. ಆದರೆ ಹೇಗೆ PL ಧರ್ಮ ಅವರು ಹೇಳಿದ್ದಾರೆ, ಇವತ್ತು ಸಮಾಜ, ಸರ್ಕಾರ ಮತ್ತು ಒಟ್ಟು ವ್ಯವಸ್ಥೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಯೋಚನೆಯನ್ನು ಮತ್ತು ಆ ರೀತಿಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದು. ಅದಕ್ಕಾಗಿ ನಾವು ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಮಹಾಪುರುಷರಿಗೆ ಧನ್ಯವಾದಗಳನ್ನು ಹೇಳಬೇಕು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಇವತ್ತು ಈ ರೀತಿಯ ವಾತಾವರಣವನ್ನು, ಈ ರೀತಿಯ ವ್ಯವಸ್ಥೆಯನ್ನು, ಈ ರೀತಿಯ ಒಂದು ಮಾನಸಿಕತೆಯನ್ನು, ಸಮಾಜದ ಮಧ್ಯೆ ಈ ರೀತಿಯ ಪ್ರಜ್ಞೆಯನ್ನು ಮೂಡಿಸಬೇಕಾದ್ರೆ ಈ ರೀತಿಯ ವ್ಯಕ್ತಿಗಳು ಮತ್ತು ಅವರ ಒಂದು ಅಪರೂಪದ ಚಿಂತನೆ, ವಿಶೇಷವಾದ ಚಿಂತನೆಯ ಕಾರಣಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಧರ್ಮ ಅವರು ಹೇಳಿದ ಎಲ್ಲ ಮಾತುಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇರುವಂಥ ಒಂದು ವಾತಾವರಣ ಈ ದೇಶದಲ್ಲಿ ಅಂತೂ ಖಂಡಿತವಾಗಿಯೂ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬಂದಿರುವ ನೆಲ ಅಂತಿಂಥ ನೆಲ ಅಲ್ಲ, ಭಾರತವೇ ವಿಶೇಷ ನೆಲ. ಭಾರತದಲ್ಲಿ ದಕ್ಷಿಣ ಕನ್ನಡ ಒಂದು ಅಪರೂಪದ ನೆಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸಾಕಷ್ಟು ವರ್ಷ ಬದುಕಿದ ನಂತರ ಅನುಭವದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದೇಶದ ಬೇರೆ ಬೇರೆ ಭಾಗಗಳನ್ನು ಸುತ್ತಾಡಿ ಬಂದಿದ್ದೇನೆ. ಸೈನ್ಯದಲ್ಲಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಾಗಗಳನ್ನು ನೋಡಿದ್ದೇನೆ. ಇದನ್ನು ಸಾಧ್ಯತೆಗಳ ಸಾಗರ ಅಥವಾ ಓಷನ್ ಆಫ್ ಪಾಸಿಬಿಲಿಟೀಸ್ ಅಂತ ಸುಮ್ಮನೆ ಹೇಳೋದಲ್ಲ ನಾವು. ಇದು ದೇವರ ನೆಲ. ಇದು ವಿಶೇಷವಾದಂಥ ದೈವಿಕ ಶಕ್ತಿ ಇರುವಂಥ ನೆಲ. ಈ ನೆಲದಲ್ಲಿ ಕುದ್ಮಲ್ ರಂಗರಾಯರು ಹುಟ್ಟಿರುವಂಥದ್ದು. ಈ ನೆಲದಲ್ಲಿ ಕುದ್ಮಲ್ ರಂಗರಾಯರು ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು, ಒಂದೇ ದಿವಸ ಅವರ ಪುಣ್ಯಸ್ಮರಣೆ ನಾವು ಮಾಡ್ತೇವೆ. ಅಂಥ ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಂಥ ಕುದ್ಮಲ್ ರಂಗರಾಯರು ಅವರ ಸಮಾಧಿಗೆ ಹೋಗಿ ನೋಡಿದರೆ ಅಲ್ಲಿ ಬರೆದಿರ್ತಾರೆ, ನನ್ನ ಶಾಲೆಯಲ್ಲಿ ಕಲಿತಂಥ ಒಬ್ಬ ದಲಿತ ವಿದ್ಯಾರ್ಥಿ ನಾಳೆ ಅಧಿಕಾರಿಯಾಗಿ ಅವನ ಕಾರು ಓಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಧೂಳು ನನ್ನ ತಲೆಗೆ ತಾಗಿದರೆ ಅದು ಸಾರ್ಥಕ, ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತದೆ. ಅಷ್ಟು ದೊಡ್ಡ ಮಾತನ್ನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಖಂಡಿತವಾಗಿಯೂ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಎಂಟರ್ಪ್ರಿನರ್ಶಿಪ್ ಸ್ಪಿರಿಟ್ ನಮ್ಮ ಜೀನ್ಸ್ನಲ್ಲಿ ಇರುವಂಥ ಒಂದು ಭೂಪ್ರದೇಶ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನು ಈ ಬಲ್ಪು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಾವು ಕತೆಗಳನ್ನು ಎಲ್ಲೋ ಸೃಷ್ಟಿಸಿದರೆ ಸಾಧ್ಯ ಇಲ್ಲ. ಕತೆಗಳು ಇಲ್ಲಿಯೇ ಸೃಷ್ಟಿಯಾಗಬೇಕು, ನಮ್ಮ ಸುತ್ತಮುತ್ತಲೂ ಸೃಷ್ಟಿಯಾಗಬೇಕು, ನಮ್ಮ ಮಧ್ಯೆ ಸೃಷ್ಟಿಯಾಗಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಬಲ್ಪು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳಲ್ಲಿ ನಾವು ಆ ರೀತಿಯ ಕಥೆಯನ್ನು ಸೃಷ್ಟಿಸಿದರೆ, ಆ ರೀತಿಯ ಒಂದು ಯಶಸ್ವಿ ಉದ್ಯಮದ ಕಥೆಯನ್ನು, ಒಂದು ಇನೋವೇಷನ್ನ ಕಥೆಯನ್ನು, ಜಗತ್ತಿನ ಪ್ರಾಬ್ಲಮ್ಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಲ್ಲಂಥ ಕಥೆಯನ್ನು ಮಂಗಳೂರಿನಿಂದ, ದಕ್ಷಿಣ ಕನ್ನಡದಿಂದ ಸೃಷ್ಟಿಸಿದರೆ ಪ್ರಾಯಶಃ ಆ ದೇವರು ಆಶೀರ್ವಾದ ನನಗೇನು ಮಾಡಿದ್ದಾರೆ, ಈ ನೆಲದ ಪ್ರತಿನಿಧಿ ಆಗುವಂಥ, ಇಲ್ಲಿಯ ಜನರ ಪ್ರತಿನಿಧಿ ಆಗುವಂಥ, ಅಪರಿಮಿತ ಸಾಮರ್ಥ್ಯವುಳ್ಳಂಥ ಭೂಪ್ರದೇಶದ ಪ್ರತಿನಿಧಿಯಾಗುವಂಥ ಒಂದು ಅವಕಾಶವನ್ನು ಭಗವಂತನ ಕೊಟ್ಟಿದ್ದಾನೆ. ಅದು ಖಂಡಿತವಾಗಿಯೂ ಸಾರ್ಥಕ ಆಗ್ಬೋದಂತ ನಾನಂತೂ ಅಂದ್ಕೊಂಡಿದ್ದೇನೆ. ಐ ವಾಂಟ್ ಟು ಕ್ರಿಯೇಟ್ ಸ್ಟೋರೀಸ್ ಫ್ರಮ್ ಮ್ಯಾಂಗ್ಳೂರ್, ಐ ವಾಂಟ್ ಟು ಕ್ರಿಯೇಟ್ ಸ್ಟೋರೀಸ್ ಫ್ರಮ್ ದಿಸ್ ಲ್ಯಾಂಡ್ ಆಫ್ ಎಂಟರ್ಪ್ರಿನರಲ್ ಸ್ಪಿರಿಟ್ ಅನ್ನುವಂಥದ್ದು ನನ್ನ ಖಚಿತವಾದ ನಂಬಿಕೆ. ನಾನು ಅದನ್ನು ಖಂಡಿತವಾಗಿಯೂ ಮಾಡಿಯೇ ಸಿದ್ಧ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಕಾಸ್ ಐ ಟ್ರೂಲಿ ಫೀಲ್ ಭಾರತದ ಅಸ್ಮಿತೆಯ ಪ್ರಕಾರ, ಈ ನೆಲದ ಅಸ್ಮಿತೆಯ ಪ್ರಕಾರ, ಹಿಂದುತ್ವದ ಪ್ರಕಾರ, ಹಿಂದೂ ಜೀವನ ಪದ್ಧತಿಯ ಪ್ರಕಾರ ಯಾರಾದರೂ ಬದುಕಿ ತೋರಿಸಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು. ಹಾಗಾಗಿ ನಾವು ಜಗತ್ತಿನ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳಿಕ್ಕೆ ಹೋದರೆ ಅದರಲ್ಲಿಯೂ ಒಂದು ವಿಶೇಷತೆ ಇದ್ದೇ ಇರ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಯಾವತ್ತೂ ಹೇಳ್ತಾ ಇದ್ರು, ಇಫ್ ಯು ವಾಂಟ್ ಟು ಲಿವ್ ಅ ರೆಸ್ಪೆಕ್ಟಬಲ್ ಲೈಫ್, ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್ ಅಂತ ಹೇಳ್ತಾ ಇದ್ರು. ಯಾರಿಗೋ ಹೆಲ್ಪ್ ಮಾಡೋದಲ್ಲ, ಯು ಶುಡ್ ಹೆಲ್ಪ್ ಯುವರ್ ಸೆಲ್ಫ್, ದ್ಯಾಟ್ ಈಸ್ ದ ಬೆಸ್ಟ್ ಹೆಲ್ಪ್ ಅನ್ನುವಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ನಾನು ಈ ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡೋದು, ನಮಗೆ ನಿಮಗೆ ಇರುವಂಥ, ಎಲ್ಲರಿಗೂ ಇರುವಂಥ ಸಮಸ್ಯೆ ಏನಂದರೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ
ಇರುವಂಥ ಆಬ್ಸ್ಟಿಕಲ್, ಸಮಸ್ಯೆ, ಬ್ಯಾರಿಯರ್ಸ್ ಏನಂದರೆ ಒಂದು ಭಯ, ಒಂದು ಸ್ವಂತದ ಬಗ್ಗೆ ಇರುವಂಥ ಸಂಶಯ, ಮತ್ತೊಂದು ಸಹಜವಾಗಿ ಮನುಷ್ಯನಿಗಿರುವಂಥ ಆಲಸ್ಯ. ಅದರ ಜೊತೆಗೆ ಇವತ್ತು ಹೊಸತು ಸೇರಿಕೊಂಡಿರುವಂಥದ್ದು ಸ್ಟ್ರೆಸ್ ಮತ್ತು ಅಡಿಕ್ಷನ್ ಟು ಕಂಫರ್ಟ್. ಇದರೆಲ್ಲ ಬಗ್ಗೆ ಎಲ್ಲರೂ ಹೇಳಿದರು. ಹಾಗಾಗಿ ಈ 5 ಅಂಶಗಳನ್ನು ಮೀರಿ ನಿಲ್ಲುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ನಾನೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ನೋಡ್ತಾ ಇದ್ದರು. ಅದರಲ್ಲಿ ಸದ್ಗುರು, ಈಶಾ ಫೌಂಡೇಶನ್ನ ಸದ್ಗುರು ಮಾತನಾಡ್ತಾ ಇದ್ದರು. ತುಂಬ ಜನ ಸಾಧಕರು ಸಾಧನೆಯನ್ನು ಮಾಡ್ತಾರೆ. ಎಷ್ಟೋ ಸಲ ಆ ಸಾಧನೆ ಅದು ಯಾವುದೇ ವಿಷಯದಲ್ಲಿರ್ಬೋದು, ಅದು ಕ್ರೀಡೆಯಲ್ಲಿರ್ಬೋದು, ಒಬ್ಬ ಟೀಚರಿಗಿರ್ಬೋದು, ಇನ್ನೊಬ್ಬರಿಗಿರ್ಬೋದು, ಯಾರಿಗೋ ಒಂದು ವಿಷಯದ ಪರಿಣಿತರು ಅಥವಾ ವಿಷಯದಲ್ಲಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಆ ಸಾಧನೆಯ ಪ್ರಕ್ರಿಯೆ ನಿರಂತರವಾಗಿಲ್ಲದಿದ್ದರೆ ಅವನು ಸಾಧಕನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಒಬ್ಬ ಮೆಡಿಟೇಷನ್ ಮಾಡೋದಿದ್ರೂ ಕೂಡ ಇಫ್ ಇಟ್ ಡಸಂಟ್ ಪರ್ಸ್ಯೂ ಇಟ್ ಕಂಟಿನ್ಯೂಸ್ಲಿ, ತುಂಬ ಸಲ ಏನಾಗ್ತದೆ, ಯು ಗೆಟ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಸಮಸ್ಯೆ ಏನಂದರೆ ವೆನ್ ಯುರ್ ಓವರ್ಕಮಿಂಗ್ ದೀಸ್ ಥಿಂಗ್ಸ್, ಈ ಅಂಶಗಳನ್ನು ಓವರ್ಕಮ್ ಮಾಡಿ, ಈ ಬ್ಯಾರಿಯರ್ಸನ್ನು ಓವರ್ಕಮ್ ಮಾಡಿ ಗ್ರೋತ್ನ ಕಡೆ ಹೋಗುವಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳದಿದ್ದರೆ ಖಂಡಿತವಾಗಿ ವಿ ಗೋ ಬ್ಯಾಕ್ ಟು ಸ್ಕ್ವೇರ್ ಒನ್. ಹಾಗಾಗಿ ಮುಂದೆ ಬರಲಿಕ್ಕೆ ಕಷ್ಟ ಆಗ್ತದೆ. ನಾನು ಸೈನ್ಯ ಬಿಟ್ಟು ವಾಪಸ್ ಬಂದ ನಂತರ ಈಗ ಸ್ವಲ್ಪ ದಪ್ಪ ಆಗಿದ್ದೇನೆ. ಬಿಕಾಸ್ ದೇರ್ ಇಟ್ ವಾಸ್ ಪಾರ್ಟ್ ಆಫ್ ಲೈಫ್, ಫಿಟ್ನೆಸ್ ವಾಸ್ ಪಾರ್ಟ್ ಆಫ್ ಲೈಫ್, ಫಿಟ್ನೆಸ್ ವಾಸ್ ಅ ಡೈಲಿ ರುಟೀನ್. ಈಗ ವಾಪಸ್ ಪುನಃ ಆ ಫಿಟ್ನೆಸ್ಸನ್ನು ಬರಬೇಕಾದ್ರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಸ್ಕ್ವೇರ್ ಒನ್. ಅಲ್ಲಿಂದ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡೋದು, ಯು ಹ್ಯಾವ್ ಟು ಪರ್ಸ್ಯೂ ಥಿಂಗ್ಸ್ ಕಂಟಿನ್ಯೂಸ್ಲಿ, ರಿಲೆಂಟ್ಲೆಸ್ಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಂತ್ರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್, ನಾನು ಇದು ಕೇವಲ ಒಂದು ಸ್ಲೋಗನ್ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕೇಂದ್ರ ಸರ್ಕಾರ ಕಳೆದ 10, 11, 12 ವರ್ಷದಲ್ಲಿ ಈ ರೀತಿ SC ST ಸಮುದಾಯದ ಬಂಧುಗಳನ್ನು ಮೇಲೆತ್ತಬೇಕು ಮಾತ್ರ ಅಲ್ಲ, ಒಟ್ಟಾಗಿ ಕೊಂಡೋಗಬೇಕು, ಅವರ ವಿಶ್ವಾಸವನ್ನು ತೆಗೆದುಕೊಳ್ಬೇಕು ಮತ್ತು ಅವರ ಸಾಮರ್ಥ್ಯವನ್ನು ಈ ರಾಷ್ಟ್ರ ನಿರ್ಮಾಣದಲ್ಲಿ ಜೋಡಿಸಿಕೊಳ್ಬೇಕು ಅನ್ನುವಂಥ ಪ್ರಯತ್ನದ ದೃಷ್ಟಿಯಿಂದ ಪಾಲಿಸಿ, ಅಡ್ಮಿನಿಸ್ಟ್ರೇಷನ್ ಮತ್ತು ಪ್ರೋಗ್ರಾಮ್ಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ SC ಯೂತ್ಗಳಿಗೆ ಇನ್ಕ್ಯುಬೇಷನ್ ಮಿಷನ್ಸ್ಗಳನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಸ್ಟಾರ್ಟಪ್ ಐಡಿಯಾಸ್ಗಳಿಗೆ ಬೆಂಬಲ ಕೊಡಲಿಕ್ಕೆ ಈ ಇನ್ಕ್ಯುಬೇಷನ್ ಮಿಷನ್ಗಳು ಸಹಕಾರಿ ಆಗ್ತಾಯಿದೆ. ತುಂಬ ಸಲ ನಮಗೆ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ವಾಟ್ ಈಸ್ ಅವೈಲೇಬಲ್ ಆ್ಯಂಡ್ ವಾಟ್ ವಿ ಆರ್ ಸೀಕಿಂಗ್ ಫಾರ್. ಆ ಬ್ರಿಡ್ಜನ್ನು ಮಾಡುವಂಥ ಕೆಲಸವನ್ನು ಈ ಕಾರ್ಯಕ್ರಮ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಖಂಡಿತವಾಗಿಯೂ ಮಾಡೋದಿಲ್ಲ. ಮುಂದಿನ ದಿವಸದಲ್ಲಿ ಇದನ್ನು ಒಂದು ಇನ್ಸ್ಟಿಟ್ಯೂಷನ್ನ ರೀತಿಯಲ್ಲಿ, ಒಂದು ಇಕೋಸಿಸ್ಟಮ್ನ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇದಕ್ಕೆ ನಮಗೆ SDMನಂಥ ಹಲವಾರು ಸಂಸ್ಥೆಗಳ ಅವಶ್ಯಕತೆ ಇದೆ. ಬಿಕಾಸ್ ವಾಟ್ ವಿ ಆರ್ ಡೂಯಿಂಗ್, ವಾಟ್ ವಿ ಆರ್ ಟ್ರೈಯಿಂಗ್ ಟು ಡೂ ಈಸ್ ನಾಟ್ ಸಮಥಿಂಗ್ ಫಾರ್ ಟುಮಾರೋ ಎಲೋನ್, ಇಟ್ ಈಸ್ ಫಾರ್ ದ ಫ್ಯೂಚರ್ ಆಫ್ ದಕ್ಷಿಣ ಕನ್ನಡ, ಇಟ್ ಈಸ್ ಫಾರ್ ದ ಫ್ಯೂಚರ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನ್ಯಾಷನಲ್ SC ST ಹಬ್ ಮಿನಿಸ್ಟ್ರಿ ಆಫ್ MSCME ಅಂಡರ್ ಇದೆ. ಅದರ ಬಗ್ಗೆಯೂ ಮುಂದೆ ಅವಧಿಗಳಲ್ಲಿ ನಿಮಗೆ ಹೇಳುವವರು ಇದ್ದಾರೆ. ಕ್ರೆಡಿಟ್ ಲಿಂಕ್ ಸಬ್ಸಿಡಿಯ ಬಗ್ಗೆ ನಮ್ಮ ಬ್ಯಾಂಕ್ನ ಅಧಿಕಾರಿಗಳು ನಿಮಗೆ ತಿಳಿಸ್ತಾರೆ. ತುಂಬ ಕ್ರೆಡಿಟ್ ಲಿಂಕ್ ಸಬ್ಸಿಡಿಗಳಿದೆ. ಸಾಲ ತಗೊಂಡ್ರೆ ಆ ಸಾಲಕ್ಕೆ ಸರ್ಕಾರ ಸಬ್ಸಿಡಿಯನ್ನು ಪೂರೈಸುವಂಥ ಕೆಲಸವನ್ನು ಇವತ್ತು ತುಂಬ ಉದ್ಯಮಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳಿದೆ. ಅದು ಮೆಷಿನರಿಗೆ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಮತ್ತು ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಬೆನಿಫಿಟ್ಸ್ಗಳು ಕೂಡ ನಮ್ಮ ಸರ್ಕಾರದ ಮುಖಾಂತರ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ಸಂದರ್ಭದಲ್ಲಿ ಹೇಳೋದು, ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಇಕೋಸಿಸ್ಟಮ್ಗಳನ್ನು ಮಾಡ್ಬೋದು, ಇನ್ಸ್ಟಿಟ್ಯೂಷನ್ಗಳನ್ನು ಬಿಲ್ಡ್ ಮಾಡ್ಬೋದು, ವಾತಾವರಣವನ್ನು ನಿರ್ಮಾಣ ಮಾಡ್ಬೋದು. ಬಟ್ ಇಫ್ ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿಕಮ್ ಸಕ್ಸಸ್ಫುಲ್, ಆ ಇನ್ಸ್ಟಿಟ್ಯೂಷನ್ ಯಶಸ್ವಿ ಆಗಬೇಕಾದ್ರೆ, ಈ ಇಕೋಸಿಸ್ಟಮ್ ಯಶಸ್ವಿ ಆಗಬೇಕಾದ್ರೆ ಮೋಹನಾಂಗಯ್ಯ ಸ್ವಾಮಿಯವರು ಮತ್ತು ವೇದಿಕೆಯಲ್ಲಿ ಕೂತ್ಕೊಂಡಿರುವಂಥ ಎಲ್ಲರ ಯೋಜನೆಗಳು ಯಶಸ್ವಿ ಆಗಬೇಕಾದ್ರೆ ಅದು ಯಶಸ್ವಿ ಆಗಲಿಕ್ಕೆ ಒಂದೇ ಕಾರಣ, ನೀವು ನಿರ್ಧಾರವನ್ನು ಮಾಡಬೇಕು. ನೀವು ಆ ಮೊದಲ ಹೆಜ್ಜೆಯನ್ನು ಇಡಬೇಕು. ನೀವು ಆ ಹೆಜ್ಜೆಯನ್ನು ಇಟ್ಟರೆ ಭಯಮುಕ್ತರಾಗಿ ಬದುಕಬೇಕು. ಸೆಲ್ಫ್ ಡೌಟ್ ಏನಿದೆಯಾ ಅದನ್ನು ಮೀರಿ ನಿಲ್ಲುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಆಲಸ್ಯತನದಿಂದ ದೂರ ನಿಲ್ಲಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಜಿಲ್ಲೆಯ ಸಂಸದನಾದ ಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಒಂದು ಸಲ ಹೋಗಿದ್ದೆ. 2ನೇ ಸಲ ನಾನು ಅವರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಒಂದು ಮಾತು ಅವರೇನು ನನಗೆ ಹೇಳಿದರು, ಇವತ್ತಿಗೂ ನನಗೆ ಅದು
ಮನಸ್ಸಿನಲ್ಲಿ ಉಳಿದಿದೆ. ಮಾತ್ರ ಅಲ್ಲ, ನಾನು ಇಲ್ಲಿರುವಂಥ ಎಲ್ಲ ಯುವ ಮಿತ್ರರಲ್ಲಿ ಆ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಹೇಳಿದರು, ಯಾರನ್ನೋ ಇಮಿಟೇಟ್ ಮಾಡಲಿಕ್ಕೆ ಯಾವತ್ತೂ ಹೋಗಬೇಡ. ಯು ಸೀಕ್ ಇನ್ಸ್ಪಿರೇಷನ್ ಫ್ರಮ್ ಪೀಪಲ್ ಬಟ್ ಡೋಂಟ್ ಟ್ರೈ ಟು ಇಮಿಟೇಟ್ ಎನಿಬಡಿ, ಕಾವ್ ಯುವರ್ ಓನ್ ಪಾತ್ ಅಂತ ಹೇಳಿದರು. ಅಪ್ನೇ ರಸ್ತೆ ಮೇ ಜಾನೆ ಕಾ ಕೋಶಿಶ್ ಹಮೇಶಾ ಕರ್ತೆ ರಹೋ ಅಂತ ಹೇಳಿದರು. ನಿಮ್ಮ ರಸ್ತೆಯನ್ನು ಆಯ್ದುಕೊಂಡು ಆ ರಸ್ತೆಯಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿ. ತುಂಬ ಡಿಸ್ಟ್ರಾಕ್ಷನ್ಗಳಾಗ್ತದೆ, ತುಂಬ ಸಮಸ್ಯೆಗಳಾಗ್ತದೆ, ಸವಾಲುಗಳು ಬರ್ತದೆ. ತುಂಬ ಸಲ ನಾವು ಪ್ರಾಮಾಣಿಕವಾಗಿ ನಂಬಿಕೊಂಡಿರುವಂಥ ಧರ್ಮದ ಹಾದಿಯಲ್ಲೇ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಇದು ಸರಿಯಾ ತಪ್ಪು ಅನ್ನುವಂಥ ವಿಮರ್ಶೆಯನ್ನು ನಮ್ಮ ಸುತ್ತಮುತ್ತ ಇರುವಂಥವರೇ ಒಳ್ಳೆ ಯೋಚನೆ ಇಟ್ಕೊಂಡು ಮಾಡುವವರು ಕೂಡ ಇದ್ದಾರೆ. ಕೆಟ್ಟ ಯೋಚನೆ ಇಟ್ಕೊಂಡು ಮಾಡೋರು ಸಹಜವಾಗಿ ನೀವು ಮಾಡಿರುವಂಥ ಎಲ್ಲ ವಿಷಯಗಳನ್ನು ತಪ್ಪಂತಲೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ ಇರುವವರು ಕೂಡ ತುಂಬ ಸಲ ನಿಮ್ಮನ್ನು ದೇ ಆಲ್ವೇಸ್ ಟ್ರೈ ಟು ಪುಲ್ ಯು ಬ್ಯಾಕ್. ಇಟ್ ಈಸ್ ಅ ನ್ಯಾಚುರಲ್ ಟೆಂಡೆನ್ಸಿ ಆಫ್ ದ ಸೊಸೈಟಿ ಅನ್ನುವಂಥದ್ದು ನನ್ನ ನಂಬಿಕೆ, ಪ್ರಾಯಶಃ ನನ್ನ ಜೀವನ ಅನುಭವ ಇದು. ಸೊ ನೀವು ಪ್ಲೀಸ್ ಕಾವ್ ಯುವರ್ ಓನ್ ಪಾತ್. ಯಾವುದರ ಬಗ್ಗೆ ನಂಬಿಕೆ ಇದೆ ಅದರ ಕಡೆಗೆ ಒಂದು ದೃಢವಾದ ಹೆಜ್ಜೆಯನ್ನು, ದೃಢವಾದ ದಾರಿಯನ್ನು ನೀವು ಮಾಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ತಮಗೆಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಹಿನ್ನೆಲೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ. ನಿಮ್ಮ ಇವತ್ತಿನ ನಿರ್ಧಾರ ಏನಿದೆಯೋ ಅದು ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಮತ್ತು ನಿಮ್ಮ ಭವಿಷ್ಯ ಈ ರಾಷ್ಟ್ರದ ಭವಿಷ್ಯವನ್ನು ರೂಪಿಸ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಬಂದಿರುವ ನೆಲ ಅದು ಕುದ್ಮಲ್ ರಂಗರಾಯರ ನೆಲ, ನಾವು ಬಂದಿರುವ ನೆಲ ಅದು ಸಾಧ್ಯತೆಗಳ ಸಾಗರ, ನಾವು ಬಂದಿರುವ ನೆಲ ಅದು ದೈವದೇವರ ನೆಲ. ಹಾಗಾಗಿ ಇಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ SC/ST ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಯನ್ನು ಮಾಡೋದು, ನಾವು ಈ ವಿಷಯದಲ್ಲಿಯೂ ಕೂಡ ಜಗತ್ತಿಗೊಂದು ಮಾದರಿಯನ್ನು ಸೃಷ್ಟಿಸುವ, ಭಾರತಕ್ಕೊಂದು ಮಾದರಿಯನ್ನು ಸೃಷ್ಟಿಸುವ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹೇಗೆ ಇಡೀ ದೇಶ ಇವತ್ತು ಹೋಟೆಲ್ ಉದ್ಯಮಕ್ಕೆ ದಕ್ಷಿಣ ಕನ್ನಡ ಅಂತ ಹೇಳ್ತದೆ, ಬ್ಯಾಂಕಿಂಗ್ಗೆ ದಕ್ಷಿಣ ಕನ್ನಡ ಅಂತ ಹೇಳ್ತದೆ, ಪ್ರೈವೇಟ್ ಎಜುಕೇಷನ್ಗೆ ದಕ್ಷಿಣ ಕನ್ನಡ ಅಂತ ಹೇಳ್ತದೆ, ಇವತ್ತು ಇನೋವೇಷನ್ IT-ಗೂ ದಕ್ಷಿಣ ಕನ್ನಡ ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ದಲಿತ ಉದ್ಯಮಿಗಳಿಗೆ SC/ST ಉದ್ಯಮಿಗಳು ಹೇಗೆ ಉದ್ಯಮವನ್ನು ಸ್ಥಾಪಿಸ್ಬೋದು, ಹೇಗೆ ಜಗತ್ತಿನ ಸವಾಲುಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳಬಹುದು ಅನ್ನುವಂಥದ್ದಕ್ಕೂ ಕೂಡ ದಕ್ಷಿಣ ಕನ್ನಡ ಅದಕ್ಕೆ ಉತ್ತರ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಧನ್ಯವಾದಗಳು ಸರ್. ಈಗ ಧನ್ಯವಾದ ಸಮರ್ಪಣೆ ಶ್ರೀ ಭರತ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ಇವರಿಂದ. ಪರಿಶಿಷ್ಟ ಸಮುದಾಯದ ಯುವ ಮನಸ್ಸುಗಳಲ್ಲಿ ಉದ್ಯಮಶೀಲತೆಯ ಕನಸುಗಳನ್ನು ಬಿತ್ತಿ ಸಮಾಜವನ್ನು ಸಶಕ್ತಿಗೊಳಿಸುವ ಒಂದು ಪ್ರಯತ್ನದಂತೆ ಇಂದಿಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶ್ರೀ ಬ್ರಿಜೇಶ್ ಚೌಟರ ಒಂದು ನೇತೃತ್ವದಲ್ಲಿ ಆಯ್ಕೆಗೊಂಡಿರುವ SC/ST ಯುವ ಉದ್ಯಮಶೀಲತಾ ಸಮಾವೇಶ ಪ್ರೇರಣಾ 2026 ಇದರ ಉದ್ಘಾಟಕರಾಗಿ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿದಂತಹ ಪ್ರೊಫೆಸರ್ PL ಧರ್ಮ, ಮಾನ್ಯ ಕುಲಪತಿಗಳು, ಮಂಗಳೂರು ಮಹಾವಿಶ್ವವಿದ್ಯಾಲಯ, ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಈಗ ತಾನೇ ಈ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ನೀಡಿದಂತಹ ನಮ್ಮ ಹೆಮ್ಮೆಯ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಶ್ರೀ ವೇದವ್ಯಾಸ್ ಕಾಮತ್ ಅವರಿಗೂ ಈಗ ಇಲ್ಲಿ ಬಿಟ್ಟೋಗಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ SDM ವಿದ್ಯಾಸಂಸ್ಥೆ ಉಜಿರೆ ಇದರ CEO ಶ್ರೀ ಪೂರನ್ ವರ್ಮಾ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ದಲಿತ ಉದ್ದಿಮೆದಾರರ ಸಂಘ ಬೆಂಗಳೂರು ಇದರ ಕಾರ್ಯಾಧ್ಯಕ್ಷರಾಗಿರುವ ಶ್ರೀ CG ಶ್ರೀನಿವಾಸ್ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳ್ಳಲು ಕಾರಣಕರ್ತರಾದಂತಹ ಶ್ರೀ ವಾದಿರಾಜ್ ಸಾಮರಸ್ಯ ವೇದಿಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಯಾದಂತಹ ಶ್ರೀ ಮೋಹನಂಗಯ್ಯ ಸ್ವಾಮಿ ಅಧ್ಯಕ್ಷರು SC/ST ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ಮಂಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲು ಹತ್ತಲವರು ಕೈ ಜೋಡಿಸಿರುತ್ತಾರೆ. ಮೊದಲನೇದಾಗಿ ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದ ಮುಖ್ಯ ಅಧಿಕಾರಿಗಳು, ಹಾಗೆಯೇ ಸಿಬ್ಬಂದಿ ವರ್ಗ,
ಹಾಗೆಯೇ ನ್ಯಾಷನಲ್ SC/ST ಹಬ್, MSc, ಮಿನಿಸ್ಟ್ರಿ ಆಫ್ MSME, ಹಾಗೆಯೇ ನಮ್ಮ SDM ಲಾ ಕಾಲೇಜಿನ ಪ್ರಾಂಶುಪಾಲರು, SDM BBA ಕಾಲೇಜಿನ ಪ್ರಾಂಶುಪಾಲರು, ಹಾಗೆಯೇ SDM ಸಮೂಹ ಸಂಸ್ಥೆ ಉಜಿರೆ, ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಹಾಗೆಯೇ ನಮ್ಮ ಲೀಡ್ ಬ್ಯಾಂಕ್ ಅಧಿಕಾರಿಗಳು, ಹಾಗೆಯೇ ಎಲ್ಲ ಇಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಕಾಲೇಜಿನ ಮುಖ್ಯಸ್ಥರು, ಫ್ಯಾಕಲ್ಟಿ ಹಾಗೂ ವಿದ್ಯಾರ್ಥಿಗಳು, ಹಾಗೆಯೇ ತರ್ಜಿನಿ ಕಮ್ಯುನಿಕೇಷನ್ಸ್, ಹೋಟೆಲ್ ಜನತಾ ಡಿಲಕ್ಸ್, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು, ಹಾಗೆಯೇ ಇದೀಗ ತಾನೇ ಬಿಡುಗಡೆಗೊಂಡಿರತಕ್ಕಂಥ ಉದ್ಯಮಶೀಲತೆ ಪುಸ್ತಕವನ್ನು ರಚಿಸಿ ಸಹಕರಿಸಿದಂತಹ ಪ್ರತಾಪ್ ಸಾಲಿಯಾನ್ ಕದ್ರಿ, ಹಾಗೆಯೇ ಇದಕ್ಕೆ ಈ ಒಂದು ಪುಸ್ತಕವನ್ನು ಬಿಡುಗಡೆಗೊಳ್ಳಲು ಸಹಕರಿಸಿದಂತಹ NMPT, ONGC, MRPL, ಹಾಗೆಯೇ ಪಿಂಕ್ಲೀನ್ ಹೌಸ್ ಕೀಪಿಂಗ್ ಸರ್ವಿಸಸ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂತಹ ದಿಶಾ ಸಿ ಶೆಟ್ಟಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಸಮಾವೇಶದಲ್ಲಿ ಮುಂಭಾಗದಲ್ಲಿ ಹಾಜರಾಗಿರ್ತಕ್ಕಂತಹ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಂಡ ಎಲ್ಲರಿಗೂ, ಎಲ್ಲ ಅತಿಥಿಗಳಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಲು ಬಯಸ್ತೇನೆ. ಹಾಗೆಯೇ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಜೈ ಹಿಂದ್.